Good evening once again. Thank you so much, Venki sir. ಮೊನ್ನೆ ಫಸ್ಟ್ ಸೆಷನ್ ಆಯಿತು. ಇನ್ಫ್ಯಾಕ್ಟ್ ಇಟ್ ವಾಸ್ ವೆರಿ ಗುಡ್ ಲರ್ನಿಂಗ್ ಫಾರ್ ಮೀ. ಫಸ್ಟ್ ಟೈಮ್ ನಾನು ವೆಬಿನಾರ್ ಮಾಡಿದ್ದೆ. ದರ್ ವರ್ ಲಾಟ್ ಆಫ್ ಥಿಂಗ್ಸ್ ಇನ್ ಅ ರೈಟ್ ವೇ, ಸಮಥಿಂಗ್ ವೆಂಟ್ ಇನ್ ಅ ನಾಟ್ ರೈಟ್ ವೇ. ಅದ್ರ ಫಸ್ಟ್ ನಾನು ಕಲಿಬೇಕಾಗಿದ್ದು ಭಾಳ ಇತ್ತು. ಆ್ಯಂಡ್ ಇನ್ಫ್ಯಾಕ್ಟ್ ಐ ಲರ್ನ್ಡ್ ಆಲ್ಸೋ. ಸೊ ಫಸ್ಟ್ ನಾನು ಅದರಿಂದ ಕಲ್ತಿದ್ದೇನು ಅಂತಂದ್ರೆ, ನಾನು ಒಂದು ಪಿ ಪಿ ಟಿನ ಮಾಡಿಕೊಂಡು ಪ್ರಾಪರ್ ಆಗಿ ಪ್ರೆಸೆಂಟೇಷನ್ ಮಾಡಬೇಕು ಅನ್ನೋದನ್ನ ನಾನು ಫಸ್ಟ್ ಕಲಿತೆ. ಯಾಕಂದ್ರೆ ಲಾಸ್ಟ್ ಟೈಮ್ ನಾನು ಪ್ರೆಸೆಂಟೇಷನ್ ಮಾಡಬೇಕಾದ್ರೆ ಅದು ಫೈಲು ಫೋಲ್ಡರ್ಸ್ ಎಲ್ಲ ಬಂದು ಹೊರಗೆ ಹೋಗಿ ಸಮ್ವೇರ್ ಇಟ್ ವಾಸ್ ನಾಟ್ ಪ್ರೊಫೆಷನಲ್. ಸೊ ಆ್ಯಂಡ್ ಸೆಕೆಂಡ್ ಥಿಂಗ್ ಏನು, ಸ್ಕ್ರೀನ್ ನೋಡ್ಕೊಂಡು ಮಾತಾಡಬೇಕು ಅಂತಂದಾಗ ಒಂದು ಬೇರೆ ಕಾನ್ಫಿಡೆನ್ಸ್ ಬೇಕಾಗ್ತದೆ. ಯಾಕಂದ್ರೆ ಆಡಿಯನ್ಸ್ ನೋಡ್ಕೊಂಡು ಮಾತಾಡೋದ್ರಾಗಿರೋ ಮಜಾನ ಬೇರೆ. ಬಟ್ ಬಿಕಾಸ್ ಆಫ್ ದ ಸಿಚುವೇಶನ್ ಸ್ಕ್ರೀನ್ ನೋಡ್ಕೊಂಡು ಮಾತಾಡೋ ಒಂದು ಪರಿಸ್ಥಿತಿ ಬಂದಿದೆ. ಅಂಡ್ ಬಿಕಾಸ್ ಆಫ್ ದಿಸ್ ವೆಬಿನಾರ್, ಇದಾದ್ಮೇಲೆ ಇನ್ನೊಂದು 2-3 ವೆಬಿನಾರ್ ಆದವು ನಾನು. ಅಂಡ್ ಐ ಆಮ್ ಕಂಫರ್ಟೇಬಲ್ ನಾವು ಲುಕಿಂಗ್ ಅಟ್ ದ ಸ್ಕ್ರೀನ್ ಅಂಡ್ ಟಾಕಿಂಗ್ ಟು ಯು. ಮೊನ್ನೆ ನಾನು ವೆಂಕಿ ಸರ್ಗೆ ಈ ಒಂದು ಮೆಸೇಜ್ ಕಳಿಸಿದೆ, ಈ ಟಾಪಿಕ್ ಕಳಿಸ್ಬಿಟ್ಟು, ಸರ್ ಒಂದು MBA ಕಾಲೇಜಿಗೆ ನಾನು ಪ್ರೋಗ್ರಾಮ್ ಮಾಡಿದೆ, ಕಂಟೆಂಟ್ ಬಹಳ ಚಲೋ ಬಂತು, ಅಂಡ್ ಐ ಥಿಂಕ್ ಲೆಟ್ ಮಿ ಡೂ ದಿಸ್ ಪ್ರೋಗ್ರಾಮ್ ಫಾರ್ ಅವರ್ ವಿದ್ಯಾಪೋಷಕ್ ಸ್ಟೂಡೆಂಟ್ಸ್ ಅಂತ ನಾ ಹೇಳಿದಾಗ ಇಮಿಡಿಯೇಟ್ಲಿ ವೆಂಕಿ ಸರ್ ಸೈಡ್, ಎಸ್ ಪ್ರವೀಣ್, ನಾನು ನಿಮ್ಗೆ ಡೇಟ್ ಕೊಡ್ತೀನಿ ಅಂತಂದು ಇವತ್ತಿನ ಡೇಟ್ ಅನೌನ್ಸ್ ಮಾಡಿದ್ರು. ಈಗ ಒಂದು 2 ನಿಮಿಷದಾಗ ಕ್ವಿಕ್ ಆಗಿ ನಾನು ಲಾಸ್ಟ್ ನನ್ನ ವೆಬಿನಾರ್ನಾಗ ಏನಾಗಿತ್ತು ಅನ್ನೋದನ್ನ ರೀಕಾಲ್ ಮಾಡ್ತೀನಿ. ಯಾಕಂದ್ರೆ ಇದೇನ್ ಟಾಪಿಕ್ ಅದಲ್ಲ, ದಿಸ್ ಇಸ್ ಅ ಕಂಟಿನ್ಯೂಯೇಷನ್ ಆಫ್ ವಾಟ್ ವಿ ಹ್ಯಾವ್ ಡನ್ ಇನ್ ದ ಲಾಸ್ಟ್ ವೆಬಿನಾರ್. ಸೊ ಲಾಸ್ಟ್ ವೆಬಿನಾರ್ ಟಾಪಿಕ್ ಏನಿತ್ತು, ಎಮರ್ಜಿಂಗ್ ಔಟ್ ಆಸ್ ಅ ಚಾಂಪಿಯನ್. ಆಫ್ಟರ್ ಲಾಕ್ಡೌನ್ ಪೀರಿಯಡ್ ಮುಗಿದ್ಮೇಲೆ ಹೌ ಟು ಎಮರ್ಜ್ ಔಟ್ ಆಸ್ ಅ ಚಾಂಪಿಯನ್ ಅನ್ನೋದು ಒಂದು ಟಾಪಿಕ್ ತಗೊಂಡು ನಾವು ಡಿಸ್ಕಷನ್ ಮಾಡ್ಕೊಂಡಿದ್ವಿ. ಸೊ ಯಾಕೆ ಈ ಟಾಪಿಕ್ ಕಂಟಿನ್ಯೂಯೇಷನ್ ಆಗ್ತದ ಅಂತಂದ್ರೆ, ಇವತ್ತಿನ ಟಾಪಿಕ್ ಸ್ವಲ್ಪ ಚೆಕ್ ಮಾಡಿ ನೋಡ್ರಿ, ಅದರ ಆಳವನ್ನು ಅರ್ಥ ಮಾಡ್ಕೊರಿ. ದ ಆಕ್ಚುಯಲ್ ಲೈಫ್ ಸ್ಟಾರ್ಟ್ಸ್ ಎಕ್ಸಾಕ್ಟ್ಲಿ ಆಫ್ಟರ್ ಯುವರ್ ಕಂಫರ್ಟ್ ಝೋನ್ಸ್ ಅಂತ ಅದ್ರ ಟಾಪಿಕ್. ಯಾಕೆ ಇದು ಅದರ ಕಂಟಿನ್ಯೂಯೇಷನ್ ಆಗ್ತದೆ ಮತ್ತೆ ಯಾಕೆ ಇದಿಷ್ಟು ಇಂಪಾರ್ಟೆಂಟ್ ಆಗ್ತದೆ ಅಂದ್ರೆ, ಕಂಫರ್ಟ್ ಝೋನ್ಸ್ ಅನ್ನೋದನ್ನ ನಾವು ಪ್ರತಿನಿತ್ಯ ಆಲ್ಮೋಸ್ಟ್ ಈಗ ಇತ್ತೀಚಿನ ದಿನಗಳಲ್ಲಿ ನಾವು ನಮ್ಮ ಪರ್ಸನಲ್ ಲೈಫ್ ಆಯ್ತು, ಪ್ರೊಫೆಷನಲ್ ಲೈಫ್ ಒಳಗಾಯ್ತು ಕೇಳ್ತಿರ್ತೀವಿ ನಾವು. ಪೀಪಲ್ ಆರ್ ಇಂಟು ದೇರ್ ಕಂಫರ್ಟ್ ಝೋನ್ ಬಿಟ್ಟು ಹೊರಗಡೆ ಬರಬೇಕು, ಕಂಫರ್ಟ್ ಝೋನ್ ಬಿಟ್ಟು ಹೊರಗಡೆ ಬರಬೇಕು ಅಂತ. ಏನಾಗ್ಯದ, ಬಿಕಾಸ್ ಆಫ್ ದಿಸ್ ಲಾಕ್ಡೌನ್ ನಾವು ಕಂಫರ್ಟ್ ಝೋನ್ಸ್ ನ ಕ್ರಿಯೇಟ್ ಮಾಡ್ಕೊಂಡಿವಿ, ಹೊಸ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡ್ಕೊಂಡಿವಿ. 1-2 ಎಕ್ಸಾಂಪಲ್ ಕೊಡ್ತೇನೆ ಹೆಂಗಿರ್ತದೆ ಕಂಫರ್ಟ್ ಝೋನ್ಸ್ ಅನ್ಲಿಕ್ಕೆ ಅಂತ. ಯಾರ್ಯಾರು ವಿದ್ಯಾಪೋಷಕದ ಕ್ಯಾಂಪ್ ನೀವು ಅಟೆಂಡ್ ಮಾಡಿದಲ್ಲ, ನಿಮಗ್ ಗೊತ್ತಿರ್ತದೆ. ನಾವು ಫಸ್ಟ್ ಮಾಡೋದೇನು ವಿದ್ಯಾಪೋಷಕ ಕ್ಯಾಂಪ್ನಾಗ ಅಂದಾಗ, ಬಾಯ್ಸ್ ಗರ್ಲ್ಸ್ ಸಪರೇಟ್ ಆಗಿ ಕುತ್ಕೊಂಡಿರ್ತೀರಿ. ವಿ ಮೇಕ್ ಸಮ್ ಎಫರ್ಟ್ಸ್ ಟು ಮಿಕ್ಸ್ ಯು ಆಲ್ ಪೀಪಲ್ ಅಂಡ್ ಒಂದು ಪ್ರಾಪರ್ ಚೇರ್ ಅರೇಂಜ್ಮೆಂಟ್ ಮಾಡಿಸ್ಕೊಂಡ್ಬಿಟ್ಟು ನಿಮಗೆ ಕುತ್ಕೊಳ್ಳೋ ಹಂಗೆ ನಾವು ವ್ಯವಸ್ಥೆ ಮಾಡ್ತೀವಿ. ವಿ ಟ್ರೈ ಟು ಬ್ರೇಕ್ ಯುವರ್ ಕಂಫರ್ಟ್ ಝೋನ್ಸ್. ಯಾಕಂದ್ರೆ ಈ ಮಾತು ನಾವು ಅಲ್ಲಿ ಹೇಳಿರ್ತೀವಿ ನಿಮ್ಗೆ. ಏನಿದು ಕಂಫರ್ಟ್ ಝೋನ್ ಅಂತಂದ್ರೆ, ನಾವು ನಮ್ಮ ಊರಿನಿಂದ ಯಾರು ಬಂದಿರ್ತೀವಲ್ಲ ಅವ್ರ ಜೊತೆ ಕುತ್ಕೊಳ್ಳೋದು, ನಾವು ನಮ್ಮ ಯಾವ ಕಾಲೇಜ್ನವ್ರು ಒಂದೇ ಕಾಲೇಜ್ನವ್ರು ಇದ್ರೆ ಅವ್ರ ಜೊತೆ ಕುತ್ಕೊಳ್ಳೋದು. ಸೊ ಹುಡುಗರು ಒಂದ್ ಕಡೆ ಕುತ್ಕೊಳ್ಳೋದು, ಹುಡುಗಿಯರ್ ಒಂದ್ ಕಡೆ ಕುತ್ಕೊಳ್ಳೋದು. ದಿಸ್ ಇಸ್ ವಾಟ್. ಯಾಕಂದ್ರೆ ಎಲ್ಲೇ ನಮಗೆ ಹಿತಕರವಾಗಿರ್ತದೆ, ಎಲ್ಲೇ ನಾವು ಆರಾಮಾಗಿರ್ತೀವಿ, ಎಲ್ಲೇ ನಮಗೆ ಟೆನ್ಷನ್ ಆಗಂಗಿಲ್ಲ, ಎಲ್ಲೇ ನಾವು ಆರಾಮಾಗಿ ನಾವು ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ ಅಂತ ಏನ್ ಅದಲ್ಲ, ಅದಕ್ಕೆ ನಾವು ಕಂಫರ್ಟ್ ಝೋನ್ ಅಂತ ಕರಿತೀವಿ. ಸೊ ನಮಗ್ ಯಾವ್ದು ಆರಾಮ ಅದ, ಯಾವ್ದ್ರಿಂದ ನಮಗೆ ಏನೋ ತೊಂದರೆ ಆಗಂಗಿಲ್ಲ ಅನ್ನೋದು ಅಂತ ಒಂದು ಪರಿಸರಕ್ಕೆ ನಾವು ಕಂಫರ್ಟ್ ಝೋನ್ ಅಂತ ಕರಿತೀವಿ. ಏನಾಯ್ತು, ಈ ಲಾಕ್ಡೌನ್ ಸ್ಟಾರ್ಟ್ ಆದಾಗ ನಮ್ಗೆ ಯಾವಾಗ ಏನಾಗ ಸಂಡೇ ಒಂದ್ ದಿವಸ ಕಾಲೇಜು ಅಥವಾ ಆಫೀಸ್ ರಜಾ ಇರ್ತಿತ್ತು. ಸೊ ಒಂದು ಸಂಡೇ ನಮ್ಗ ಸಾಕಾಗ್ತಿರ್ಲಿಲ್ಲ. ಬೆಳಗ್ಗೆ ಯಾವಾಗ ಆಗ್ತದೋ, ರಾತ್ರಿ ಯಾವಾಗ ಮುಗಿದು ಹೋಗ್ಬಿಡ್ತದೋ ಅನ್ನೋ ಒಂದು ಕ್ಯಾಲ್ಕುಲೇಷನ್ ನಮಗೆ ಮಿಸ್ ಆಗಿ ಹೋಗ್ಬಿಡ್ತಿತ್ತು. ಅಂಡ್ ವಿ ಆಲ್ವೇಸ್ ಯೂಸ್ ಟು ಟೆಲ್ ದಟ್, ಯಾಕೆ ಸಂಡೇ ಒಂದೇ ದಿವಸ ಯಾಕೆ ಬರ್ತದೆ, ನಮಗೂ ಅಮೆರಿಕನ್ ಅಥವಾ ಬೇರೆ ಯುರೋಪಿಯನ್ ಕಂಟ್ರಿ ತರ 5 days ವೀಕ್ ಯಾಕೆ ಇರಂಗಿಲ್ಲ, ಸ್ಯಾಟರ್ಡೇ ಮತ್ತು ಸಂಡೇ ಯಾಕೆ ಆಫ್ ಇರಂಗಿಲ್ಲ, ರಜಾ ದಿನಗಳು ಬೇಕು ಅಂತ. ಅಂಡ್ ನಾವು ಹೊಸ ಕ್ಯಾಲೆಂಡರ್ ಬಂದ ತಕ್ಷಣ ಫಸ್ಟ್ ಮಾಡೋ ಕೆಲಸ ಅಂತಂದ್ರೆ, ಇಡೀ ವರ್ಷದಾಗ ಯಾವ್ಯಾವ ಹಾಲಿಡೇಸ್ ಬರ್ತದ, ಯಾವ್ದಾರೆ ಗೌರ್ಮೆಂಟ್ ಹಾಲಿಡೇಸ್ಗಳು ನಮ್ಗೆ ಏನ್ ಬರ್ಲಿಕತ್ತಾವಲ್ಲ, ನ್ಯಾಷನಲ್ ಹಾಲಿಡೇಸ್ ನಾವೇನ್ ಕರಿತೀವಿ, ಅದೇನ್ರ ಸಂಡೇ ಬರ್ಲಿಕತ್ತದೇನೋ, ಒಂದು ಹಾಲಿಡೇ ಏನಾದ್ರು ಮಿಸ್ ಆಗ್ತದೇನೋ ಅಂತಂದ್ರೆ ನಾವು ಕುತ್ಕೊಂಡು ಕ್ಯಾಲ್ಕುಲೇಷನ್ ಮಾಡ್ಕೋತಿದ್ವಿ. ಯಾರ್ಯಾರು ಎಂಪ್ಲಾಯೀಸ್ ಇದಾರಲ್ಲ ಅವ್ರದ್ದು ನೆಕ್ಸ್ಟ್ ಲೆವೆಲ್ ಕ್ಯಾಲ್ಕುಲೇಷನ್ ಇರ್ತದೆ. ಯಾಕಂತಂದ್ರೆ ಯಾವ್ದಾರೆ ಹಬ್ಬಗಳು ಬರೋದು ಮತ್ತೆ ಯಾವ್ದಾರೆ ಹಾಲಿಡೇಸ್ಗಳು ಮತ್ತೆ ಸಂಡೇ ಎಲ್ಲ ಕರೆಕ್ಟ್ ಆಗಿ ಲೈನ್ ಕೊಂಡು 3-4 days ರಜಾ ಇಟ್ಕೊಂಡು ಟ್ರಿಪ್ ಹೋಗೋದು, ಟೂರ್ ಹೋಗೋದು, ಇವೆಲ್ಲ ಪ್ಲಾನ್ ಇರ್ತಿತ್ತು. ಸೊ ನಮಗ್ 1 ದಿನ ಅಥವಾ 2 ದಿನ ರಜಾ ಸಿಕ್ಕೋದು ಅಂತಂದ್ರೆ ಬಹಳ ಖುಷಿ, ಏನೋ ಎಕ್ಸೈಟ್ಮೆಂಟ್ ಇರ್ತಿತ್ತು. ಲಾಕ್ಡೌನ್ ಸ್ಟಾರ್ಟ್ ಆದಾಗಿಂದ ಇಟ್ ಇಸ್ ಲೈಕ್ ಕಂಪ್ಲೀಟ್ ಹಾಲಿಡೇಸ್, ಸೀರೀಸ್ ಆಫ್ ಹಾಲಿಡೇಸ್ ಆಫ್ ಆಲ್ಮೋಸ್ಟ್ 50 days. ಫಸ್ಟ್ 1-2 ದಿವಸ ನಮ್ಗೆ ಏನ್ ಅನಿಸ್ಲಿಲ್ಲ ಲಾಕ್ಡೌನ್ ಸ್ಟಾರ್ಟ್ ಆದಾಗ. ಯಾಕಂದ್ರೆ ನಮ್ಗೆ 1-2 ದಿವಸದ ರಜಾ ಇದ್ದಿದ್ದು ಅಥವಾ ರಜದೊಳಗೆ ಇದ್ದಿದ್ದು ನಮ್ಗೆ ರೂಢಿ ಇತ್ತು. 1 week ಏನ್ ಆಗ್ತಲ್ಲ, ಫಸ್ಟ್ ವೀಕ್ 3-4 days ಆದ್ಮೇಲೆ
ಪ್ರಾಬ್ಲಮ್ ಏನು, ಹಾಲಿಡೇ ಮೂಡ್ನಾಗ ಏನಿರ್ತದೆ, ನಾವು ಹೊರಗೆ ಅಡ್ಡಾಡ್ತೀವಿ, ಮಾಲ್ ಹೋಗ್ತೀವಿ, ಶಾಪಿಂಗ್ ಮಾಡ್ತೀವಿ, ಫ್ರೆಂಡ್ಸ್ ಜೊತೆ ಮೀಟ್ ಮಾಡ್ತೀವಿ, ಟ್ರಾವೆಲ್ ಮಾಡ್ತೀವಿ. ಬಟ್ ಇದ್ರಾಗ ಹಂಗಲ್ಲ, ಮನಿ ಬಿಟ್ಟು ಹೊರಗೆ ಹೋಗಂಗಿಲ್ಲ ಅನ್ನೋದೊಂದು ಕಂಡೀಷನ್ಸ್ ಅದು. ಸೊ ಮನಿ ಒಳಗ ಇರ್ಬೇಕು ಅಂತಂದಾಗ ಫಸ್ಟ್ ಏನಾಯ್ತು, ಒಂದು 3-4 ಡೇಸ್ ಈ ಒಂದು ಹೊಸ ಎನ್ವೈರ್ಮೆಂಟ್ ಹೊಂದ್ಕೊಳಕ್ ಬಹಳ ಕಷ್ಟ ಅದು. ಏನ್ಪಾ ಇದು ಹೆಂಗ ಹಿಂಗಂದ್ರೆ ಹೆಂಗ ಅಂತ ಅನ್ಕೊಂತ. ಆದ್ರೆ ಒಂದ್ ಅರ್ಥ ಮಾಡ್ಕೋಬೇಕು, ಯಾವ ಪರಿಸ್ಥಿತಿ ಒಳಗಡೆ ನಾವು ಜಾಸ್ತಿ ಸಮಯವನ್ನ ಸ್ಪೆಂಡ್ ಮಾಡ್ತೀವಿ, ಆ ಪರಿಸ್ಥಿತಿಗೆ ಅನುಗುಣವಾಗಿ ಆ ಪರಿಸ್ಥಿತಿಗೆ ಹೊಂದ್ಕೊಳ್ಳೋ ಅಂತ ಒಂದು ಮೈಂಡ್ಸೆಟ್ ನ ನಾವು ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತೀವಿ. ಹೋಗ್ತಾ 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 ಲಾಸ್ಟ್ 40-50 ಡೇಸ್ ಒಳಗೆ ನಮ್ಗೊಂದು ಕಂಫರ್ಟ್ ಝೋನ್ಸ್ ಕ್ರಿಯೇಟ್ ಆಗ್ಬಿಟ್ಟದ. ಈಗ ನಮ್ಮ ಮನಿ ಒಳಗ ನಮ್ಗೊಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಆಗತ್ತೆ. ಇದ್ರ ನಮಗೆ ಬ್ಯಾಸ್ರ ಬರೋದು ಬಿಟ್ಬಿಡ್ತೀವಿ, ದಿನ ಮನ್ಯಾಗ ಕೂತ್ಕೊಳ್ಳೋದು ಬ್ಯಾಸ್ರ. ಯಾಕಂದ್ರೆ ಅದ್ರಾಗೂ ನಾವು ಒಂದು ವಿ ಹ್ಯಾವ್ ಕಮ್ ಔಟ್ ವಿತ್ ಸಮ್ ಪ್ಲಾನ್ಸ್. ಸಮ್ ಆಫ್ ಅಸ್ ನಾವು ಸ್ವಲ್ಪ ಮಂದಿರಾಗ ಏನ್ ಮಾಡ್ಕೊಂಡಿವಿ, ಒಂದ್ ಯಾವ್ದೋ ಒಂದು ಹೊಸದೇನೋ ಒಂದು ಆಕ್ಟಿವಿಟಿ ಶುರು ಮಾಡ್ಕೊಂಡಿವಿ, ಒಂದೇನೋ ಹೊಸದ್ ಕಲಿಯೋದೇನೋ ಒಂದು ತಲೆಯೊಳಗೆ ಹಾಕೊಂಡಿವಿ. ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ನಾವ್ ಯಾವ್ಯಾವ ವೆಬ್ ಸೀರೀಸ್ ಪೆಂಡಿಂಗ್ ಒಳಗಿತ್ತು, ಯಾವ್ಯಾವ ಮೂವೀಸ್ ಗಳು ಪೆಂಡಿಂಗ್ ಇತ್ತು, ಅದನ್ನ ನೋಡ್ಕೊಳ್ಳೋದು ಮುಗಿಸ್ಕೊಂಡಿವಿ. ಸಮ್ ಹೌ ವಿ ಹ್ಯಾವ್ ಡನ್ ಅವರ್ ಪಾರ್ಟ್ ಆಫ್ ಇನ್ ಎಫರ್ಟ್ಸ್ ಟು ಕ್ರಿಯೇಟ್ ಅವರ್ ಕಂಫರ್ಟ್ ಝೋನ್ಸ್. ಪ್ರಾಬ್ಲಮ್ ಏನದ, ಈಗ ಜಸ್ಟ್ ನಮ್ಮ ವೆಬಿನಾರ್ ಸ್ಟಾರ್ಟ್ ಆಗೋಕ್ಕಿಂತ ಒಂದು 2 ನಿಮಿಷ ಮುಂಚೆ ನಾನು ವೆಂಕಿ ಸರ್ ಮಾತಾಡ್ಲತ್ತಿದ್ವಿ. ಸರ್ ಅಂದ್ರು, ಪ್ರವೀಣ್, ಹೌ ಇಸ್ ಸಿಚುವೇಶನ್ ಇನ್ ಹುಬ್ಳಿ ಅಂತ ಕೇಳಿದ್ರು. ಇವತ್ತು ಮಧ್ಯಾಹ್ನ ನಾ ಮಾರ್ಕೆಟ್ ಹೋಗಿದ್ದೆ, ಅನಿವಾರ್ಯ ಕಾರಣದಿಂದ ನಾ ಮಾರ್ಕೆಟ್ಗೆ ಹೋಗಬೇಕಾಗಿತ್ತು. ಸೊ ಮಾರ್ಕೆಟ್ನಾಗ ಐ ವಾಸ್ ಶಾಕ್ಡ್. ಪ್ರತಿಯೊಂದು ಅಂಗಡಿನೂ ಓಪನ್ ಆಗ್ಯಾವ. ಲೈಫ್ ಈಸ್ ಬ್ಯಾಕ್ ಟು ನಾರ್ಮಲ್. ಬ್ಯಾಕ್ ಟು ನಾರ್ಮಲ್ ಯಾಕಂತ ಹೇಳ್ತೀನಿ ಅಂದ್ರೆ, ಹುಬ್ಳಿ ಒಳಗೆ ನನ್ನ ಕಾರ್ 3 ಕಡೆ ಟ್ರಾಫಿಕ್ ಜಾಮ್ನಾಗ ಸಿಕ್ಕೊಂತು. ಅಷ್ಟು ಟ್ರಾಫಿಕ್ ಆಗ್ಯದ. ಏನ ನಾನು ಲಾಸ್ಟ್ ನನ್ನ ವೆಬಿನಾರ್ನಾಗ ನಾ ಏನ್ ಹೇಳಿದ್ದೆ, ಒಂದಿಲ್ಲ ಒಂದು ದಿನ ಈ ಲಾಕ್ಡೌನ್ ಅನ್ನೋದು ಮುಗಿತದ ಅಂಡ್ ಲೈಫ್ ವಿಲ್ ಕಮ್ ಟು ನಾರ್ಮಲ್. ಅಥವಾ ಈ ನಾರ್ಮಲ್ ಪೀರಿಯಡ್ ಬರ್ಲಿಲ್ಲ ಅಂದ್ರೂ ಸಮ್ವೇರ್ ನಾವು ನಮ್ಮ ಲೈಫ್ ನಾವು ಸ್ಟಾರ್ಟ್ ಮಾಡ್ಬೇಕಾಗ್ತದೆ. ಅದನ್ನ ಮೊನ್ನೆ ನಮ್ಮ ಪ್ರೈಮ್ ಮಿನಿಸ್ಟರ್ ಏನ್ ಹೇಳಿದ್ರು ಅಂತಂದ್ರೆ, ಮಾಸ್ಕ್ ಹಾಕೊಳ್ಳೋಣಂತ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಳ್ಳೋಣಂತ, ಬಟ್ ವಿ ಹ್ಯಾವ್ ಟು ಫೈಟ್ ಫಾರ್ ದಿಸ್. ಎಕನಾಮಿ ರನ್ ಮಾಡ್ಬೇಕಾಗ್ತದೆ. ಸೊ ನಾವು ಕೆಲಸಗಳನ್ನ ನಾವು ಮಾಡ್ಬೇಕಾಗ್ತದೆ. ಸೂನರ್ ಆರ್ ಲೇಟರ್ ನಮ್ಮ ಎಲ್ಲಾ ಆಫೀಸಸ್ಗಳು ಓಪನ್ ಆಗ್ತಾವ, ಸೂನರ್ ಆರ್ ಲೇಟರ್ ನಮ್ಮ ಎಲ್ಲಾ ಸ್ಕೂಲ್ ಕಾಲೇಜ್ಗಳು ಓಪನ್ ಆಗ್ತಾವ. ಈಗ ಲಾಸ್ಟ್ ವೆಬಿನಾರ್ ಏನ್ ಟಾಪಿಕ್ ಇತ್ತು, ಲಾಕ್ಡೌನ್ ಮುಗಿಯೋದ್ರ ಒಳಗಡೆ ಹೌ ಡು ಐ ಎಮರ್ಜ್ ಆಸ್ ಅ ಚಾಂಪಿಯನ್ ಅಂತ ಟಾಪಿಕ್ ಇತ್ತು. ಸೊ ಅದ್ರ ಸಲುವಾಗಿ ನಾವೇನ್ ಮಾಡ್ಕೊಂಡಿದ್ವಿ, ಒಂದು ಯಾವ್ದೋ ಒಂದು ಹೊಸ ಸ್ಕಿಲ್ಸ್ ಗಳನ್ನ ಡೆವಲಪ್ ಮಾಡ್ಕೋಬೇಕು, ಹೊಸ ನಾಲೆಜ್ ಗಳನ್ನ ನಾವು ಪಡ್ಕಾಗ್ತದೆ. ಐ ಹ್ಯಾವ್ ಟು ಮೇಂಟೈನ್ ಅ ಗುಡ್ ಹೆಲ್ತ್ ಅನ್ನೋದು ಆ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಮಾತಾಡ್ಕೊಂಡಿದ್ವಿ. ಪ್ರಾಬ್ಲಮ್ ಏನು, ಹೊಸ ಸ್ಕಿಲ್ ಡೆವಲಪ್ ಮಾಡ್ಕೋಬೇಕು, ಹೊಸ ನಾಲೆಜ್ ಅಕ್ವೈರ್ ಮಾಡ್ಕೋಬೇಕು, ಅಥವಾ ಇಫ್ ಐ ಹ್ಯಾವ್ ಟು ಬಿ ಹೆಲ್ದಿ ಅಂಡ್ ಐ ಹ್ಯಾವ್ ಟು ಸ್ಟೇ ಹೆಲ್ದಿ ಅಲ್ಲ, ಅದಕ್ಕೆಲ್ಲ ಏನ್ ಎಫರ್ಟ್ ಹಾಕ್ಬೇಕಲ್ಲ, ಆ ಎಫರ್ಟ್ ಹಾಕೋದು ಒಂದು ದೊಡ್ಡ ಚಾಲೆಂಜ್. ಯಾಕಂತಂದ್ರೆ ಕಂಫರ್ಟ್ ಝೋನ್ ಒಳಗ ಮೈಂಡ್ ಇದಕ್ಕೆ ಯಾವ್ದಕ್ಕೂ ಸಪೋರ್ಟ್ ಮಾಡಂಗಿಲ್ಲ. ಕಂಫರ್ಟ್ ಝೋನ್ ನಾಗ ಏನಾಗ್ತದ, ಮೈಂಡ್ ಹೇಳ್ತದ, ಇಟ್ ವಿಲ್ ಆಲ್ವೇಸ್ ಟ್ರೈ ಟು ಪೋಸ್ಟ್ಪೋನ್. ನಾಳೆ ಮಾಡಿದ್ರ ತಗೋ, ಆಮೇಲೆ ಮಾಡಿದ್ರ ತಗೋ, ಇನ್ನ ಟೈಮ್ ಅದ ತಗೋ, ಚಾಲು ಆಗ್ಲಿ, ಮುಂದೆ ನೋಡಿದ್ರ ಆತು, ರೈಟ್? ಸೊ ನಾನು ಏನೇನು ಪ್ಲಾನ್ಸ್ ಗಳನ್ನ ಮಾಡ್ಕೊಂಡಿದ್ದೆ ಲಾಕ್ಡೌನ್ ಮುಗಿಯೋದ್ರೊಳಗಡೆ, ನನ್ನದಾಗ ನಾವು ಇವನ್ನೆಲ್ಲ ಮಾಡ್ಕೋಬೇಕು, ಅಟ್ಲೀಸ್ಟ್ ನನ್ನ ಕಡೆ ಫ್ರೀ ಟೈಮ್ ಇತ್ತು ಅಂತಂದು. ಯಾಕಂದ್ರೆ ನಂದು ಇವತ್ತಿನ ಪರಿಸ್ಥಿತಿ, ಮಧ್ಯಾಹ್ನ ಮಾರ್ಕೆಟ್ನಾಗ ನನ್ನ ಸಿಚುವೇಶನ್ ನೋಡಿದ್ರೆ ಹೆಂಗದಂತಾರೆ, ನಾರ್ಮಲ್ ಜನ ಬಂದಾರ, ದೋ ದ ಇಂಪ್ಯಾಕ್ಟ್ ಆಫ್ ಕೊರೋನಾ ಹ್ಯಾಸ್ ನಾಟ್ ಎಟ್ ಗಾನ್, ಬಟ್ ಸ್ಟಿಲ್ ಜನ ತಮ್ಮ ಡಿಸಿಷನ್ಸ್ ನಾವು ತಗೊಂಡಾರ. ಹಿಂಗಾಗಿ ನಮ್ಮ ಲೈಫ್ ಮತ್ತೆ ರೀಸೆಟ್ ಆಗಿ ರೀಸ್ಟಾರ್ಟ್ ಆಯ್ತು ಅಂತಂದ್ರೆ, ಐ ಹ್ಯಾವ್ ದೋಸ್ ನಾಲೆಜ್ ಅಂಡ್ ಸ್ಕಿಲ್ಸ್. ನಾ ಯಾವ್ದನ್ನ ಮಾಡ್ಕೋಬೇಕು ಅಂತ ನಾನು ಪ್ಲಾನ್ ಮಾಡ್ಕೊಂಡು ಒಂದು 15 ಡೇಸ್ ಮುಂಚೆ ನಾನು ಪ್ಲಾನ್ ಮಾಡ್ಕೊಂಡಿದ್ದಲ್ಲ, ಅದು ನಾನು ಮಾಡ್ಕೊಂಡೆ. ನಾನು ಮಾಡ್ಕೊಂಡಿಲ್ಲ ಅನ್ನೋ ಏನಾದ್ರೂ ಉತ್ತರ ಬಂತು, ಮಾಡ್ಕೊಂಡಿದ್ದೀರಿ, ವೆರಿ ಗುಡ್. ಇನ್ ಕೇಸ್ ಮಾಡ್ಕೊಂಡಿಲ್ಲ ಅಂತಂದ್ರೆ, ದ ರೀಸನ್ ಫಾರ್ ದ್ಯಾಟ್ ಈಸ್ ಕಂಫರ್ಟ್ ಝೋನ್. ಸೊ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಏನಿದೆ ಕಂಫರ್ಟ್ ಝೋನ್, ಹೆಂಗಿರ್ತದೆ ಅನ್ನೋದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು. ಅಂದ್ರೆ ಇವತ್ತಿನ ಸೆಷನ್ ಏನಾಗ್ತದೆ ಅಂದ್ರೆ, ಈ ಕಂಫರ್ಟ್ ಝೋನ್ ಅಂದ್ರೆ ಏನು, ಕಂಫರ್ಟ್ ಝೋನು ಯಾಕೆ ಕ್ರಿಯೇಟ್ ಆಗ್ತದೆ ಅನ್ನೋದ್ರ ಸ್ವಲ್ಪ ಮಾಹಿತಿ ಆಲ್ರೆಡಿ ಕೊಟ್ಟೆ. ಕಂಫರ್ಟ್ ಝೋನ್ನಾಗ ನಾವು ಇರ್ಲಿಕ್ಕೆ, ಅಥವಾ ಕಂಫರ್ಟ್ ಝೋನ್ ಒಳಗೆ ಮನಸ್ಸು ಯಾಕೆ ಇರ್ತದೆ, ಅಥವಾ ನಾವು ಕಂಫರ್ಟ್ ಝೋನ್ ಆಗಿ ಇರ್ಲಿಕ್ಕೆ ಯಾಕೆ ಇಷ್ಟಪಡ್ತೀವಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್. ಅಂಡ್ ಆರ್ ದೇ ಎನಿ ವೇಸ್, ಯಾವ್ದಾದ್ರು ದಾರಿ ಅದನ್ನ ಈ ಕಂಫರ್ಟ್ ಝೋನ್ ಇಂದ ಹೊರಗಡೆ ಬರ್ಲಿಕ್ಕೆ, ಅದನ್ನ ಈ 3 ಹಂತದೊಳಗೆ ನಾವು ಚೆಕ್ ಮಾಡ್ಕೊಂಡು ನೋಡೋಣ, ರೈಟ್? ಸೊ ಲೆಟ್ಸ್ ಸ್ಟಾರ್ಟ್. ಏನಿದು, ಯಾಕೆ ಈ ಪರ್ಟಿಕ್ಯುಲರ್ ಟಾಪಿಕ್ ಯಾಕೆ ನಾನು ಚೂಸ್ ಮಾಡ್ಕೊಂಡೆ ಅಂತಂದ್ರೆ, ಫ್ಯೂ ಮಂತ್ಸ್ ಬ್ಯಾಕ್ ನಾನು ನನ್ನ ವೈಫ್ ನನ್ನ ಮಗ ಮಾರ್ಕೆಟ್ನಾಗ ಇದ್ವಿ. ನನ್ನ ವೈಫ್ ಏನೋ ಪರ್ಚೇಸ್ ಮಾಡ್ಲಿಕ್ಕೆ ಅಂತಂದು ಅಂಗಡಿಗೆ ಹೋದ್ಲು. ನಾನು ನನ್ನ ಮಗ ಒಂದು ಗಾಡಿ ಮೇಲೆ ಕುತ್ಕೊಂಡಿದ್ದೆ, ಬೈಕ್ ಮೇಲೆ ಇದ್ವಿ. ಎದುರುಗಡೆಯಿಂದ ಒಬ್ಬ ಹುಡುಗ ಬರ್ಲಿಗತ್ತಿದ್ದ, ಅಂಡ್ ಅವನ್ ಶರ್ಟ್ ಮೇಲೆ ಇದೇ ತರ ಬರ್ದಿದ್ದಿತ್ತು. ಅಂಡ್ ಅವೇನೋ ದಾಟ್ ಹೋದ, ಐ ಕುಡ್ ರೀಡ್ ದಟ್ ಲೈನ್. ಒಂದು ಸಣ್ಣ ಸಿಂಪಲ್ ಲೈನ್ ಇತ್ತು. ಅದರ ಇಂಪ್ಯಾಕ್ಟ್ ಸ್ಟ್ರಾಂಗ್ ಆಯ್ತು ಅಂತಂದ್ರೆ ಅದನ್ನ ಅಲ್ಲಿಗೆ ಮರಿಲಿಕ್ಕೆ ಆಗ್ಲಿಲ್ಲ. ಅಂಡ್ ಐ ಹ್ಯಾಡ್ ಟು ಕ್ಯಾರಿ ಇಟ್ ವಿತ್ ಮೀ, ಅಂಡ್ ಇಟ್ ಮೇಡ್ ಮೀ ಟು ಥಿಂಕ್ ಅಗೇನ್ ಅಂಡ್ ಅಗೇನ್, ವಾಟ್ ಅ ಸಿಂಪಲ್ ಲೈನ್ ಅಂಡ್ ವಾಟ್ ಅ ಮೀನಿಂಗ್ಫುಲ್ ಲೈನ್. ದಿ ಆಕ್ಚುಯಲ್ ಲೈಫ್ ಸ್ಟಾರ್ಟ್ಸ್ exactly after your comfort zones.
ನಮ್ಮ ಏನ್ ಕಂಫರ್ಟ್ ಝೋನ್ ಅಂತ ಏನ್ ಚೌಕಟ್ಟುಗಳನ್ನ ನಾವು ಹಾಕೊಂಡಿದೀವಿ, ಅದೊಂದು ಬೇಲಿ ಹಾಕೊಂಡು ನಮ್ಮ ಜೀವನವನ್ನ ಚೌಕಟ್ಟು ಮಾಡ್ಕೊಂಡು ಕುತ್ಕೊಂಡಿದೀವಲ್ಲ, ದ್ಯಾಟ್ ಈಸ್ ನಾಟ್ ಅವರ್ ಆಕ್ಚುಯಲ್ ಲೈಫ್. ಅದರಿಂದ ಏನು ಹೊರಗಡೆ ಕಾಲಿಡ್ತೇನಲ್ಲ, ಅದು ನನ್ನ ಆಕ್ಚುಯಲ್ ಲೈಫ್. ಫಾರ್ ಎಕ್ಸಾಂಪಲ್, ಯಾರು ಸ್ಟೂಡೆಂಟ್ಸ್ ನಾವು ಕಾಲೇಜ್ನಾಗ ಇದ್ದೀವಿ, ಯಾರು ನಾವು ಸ್ಟೂಡೆಂಟ್ಸ್ ನಾವು ಕಾಲೇಜ್ ಲೈಫ್ನಾಗ ಇದ್ದೀವಿ, ವೆದರ್ ಇಟ್ ಇಸ್ PU ಕಾಲೇಜ್, ಡಿಗ್ರಿ ಕಾಲೇಜ್ ಆರ್ ಯುವರ್ PG ಕೋರ್ಸ್, ಕಾಲೇಜ್ ಲೈಫ್ ಇಸ್ ನಾಟ್ ಅವರ್ ಆಕ್ಚುಯಲ್ ಲೈಫ್. ಆಕ್ಚುಯಲ್ ಲೈಫ್ ಅನ್ನೋದು ಕಾಲೇಜ್ ಮುಗಿಸ್ಕೊಂಡು ಹೊರಗೆ ಬಂದ್ಮೇಲೆ ನಮ್ಗೆ ಶುರು ಆಗೋದು. ಯಾಕಂದ್ರೆ ಏನ್ ನಾವು ಕಾಲೇಜ್ನಾಗ ಡಿಗ್ರಿ ಒಳಗೆ ಯಾವ್ದು ಸ್ಪೆಷಲೈಸೇಷನ್ ಅಥವಾ ಯಾವ ಕೋರ್ಸ್ ಅಂತ ತಗೊಂಡು, ಅಥವಾ PG ಒಳಗೆ ಯಾವ್ದು ಸ್ಪೆಷಲೈಸೇಷನ್ ಅಂತ ನಾವು ಕೋರ್ಸ್ ತಗೊಂಡು ನಾವೇನ್ ಕಲಿತೀವಲ್ಲ, ಹಗಲು ಒಂದು ಎಂಟೈರ್ 6-7 ಅವರ್ಸ್ ಇಂದ ಕಾಲೇಜ್ ನಾವು ಸ್ಪೆಂಡ್ ಮಾಡಿ ನಾವ್ ಏನ್ ಕಲಿತೀವಿ, ಎಕ್ಸಾಮ್ ಬರೆಯೋದು ಎಲ್ಲ ರೆಡಿ ಆಗಿವಿ, ಸೋ ಕಾಲ್ಡ್ ಥೆರಾಟಿಕಲ್ ನಾಲೆಜ್ ಇಟ್ಕೊಂಡಿವಿ. ದ ಡೇ ಐ ಎಂಟರ್ ಟು ಜಾಬ್ ಫೀಲ್ಡ್, ಅದು ಯಾವ್ದು ಒಮ್ಮೊಮ್ಮೆ ಸಡನ್ ಆಗಿ ಅದು ಯೂಸ್ ಆಗಂಗೇ ಇಲ್ಲ. ಇನ್ಫ್ಯಾಕ್ಟ್ ಎಷ್ಟೋ ಜನ 60-70% ಪೀಪಲ್ ದೋಸ್ ಆರ್ ವರ್ಕಿಂಗ್ ಔಟ್ಸೈಡ್, ಅವ್ರಿಗೆ ತಾವ್ ಏನ್ ಕಲ್ತಾರಲ್ಲ ಅದನ್ನ ಬಿಟ್ಟ ಬೇರೆ ಏನೋ ಕೆಲಸ ಮಾಡ್ಲೇತಿರ್ತಾರೆ. ಸೊ ಅದು ಹೊಸ ಜಗತ್ತಿಗೆ ಕಾಲಿಡಬೇಕಾಗ್ತದೆ. ಹಂಗಿತ್ತು ಅಂತಂದಾಗ ನನ್ನ ಕಂಫರ್ಟ್ ಝೋನ್ಸ್ ಅನ್ನ ನಾನು ಬಿಡ್ಬೇಕಾಗ್ತದ. ಯಾಕಂದ್ರೆ ಈ ಕಂಫರ್ಟ್ ಝೋನ್ನಾಗ ನನ್ನ ಜೀವನ ನಡೆಯಂಗಿಲ್ಲ. ಐ ನೀಡ್ ಟು ಹ್ಯಾವ್ ಅ ಡಿಫ್ರೆಂಟ್ ಮೈಂಡ್ ಸೆಟ್ ಅಂಡ್ ಐ ನೀಡ್ ಟು ಹ್ಯಾವ್ ಅ ಡಿಫ್ರೆಂಟ್ ಸೆಟ್ ಆಫ್ ಸ್ಕಿಲ್ಸ್. ಯಾಕಂದ್ರೆ ನಾನು ಟ್ರೈನಿಂಗ್ ನ ಹೇಳ್ತಿರ್ತೇನೆ, ನಾವು ಕಾಲೇಜ್ಗೆಲ್ಲ ಹೋಗಿ ಟ್ರೈನಿಂಗ್ ಮಾಡೋಬೇಕಾದ್ರೆ ಎಸ್ಪೆಷಲಿ ಈ ಜಾಬ್ ಸ್ಕಿಲ್ಸ್ ಟ್ರೈನಿಂಗ್ ಅಂತ ಏನ್ ಕರಿತೀವಲ್ಲ, ಜಾಬ್ ಗೆಟಿಂಗ್ ಸ್ಕಿಲ್ಸ್ ಅಂತ ಕರಿತೀವಲ್ಲ, ಈ ಅನಾಲಿಟಿಕಲ್ ಸ್ಕಿಲ್ಸ್, ಕಂಪ್ಯೂಟರ್ ಸ್ಕಿಲ್ಸ್, ಆಪ್ಟಿಟ್ಯೂಡ್ ಸ್ಕಿಲ್ಸ್, ಇಂಟರ್ವ್ಯೂ ಸ್ಕಿಲ್ಸ್, ಇವನ್ನೆಲ್ಲ ನಾವು ಜಾಬ್ ಗೆಟಿಂಗ್ ಸ್ಕಿಲ್ಸ್ ಅಂತೀವಿ. ಈ ಕಮ್ಯುನಿಕೇಶನ್ ಅಂತ ಅಂತೀವಿ, ಇಂಗ್ಲಿಷ್ ಮಾತಾಡೋದಾಯ್ತು, ಕಂಪ್ಯೂಟರ್ ಯೂಸ್ ಮಾಡ್ಕೊಳ್ಳೋದಾಯ್ತು, ಇಂಟರ್ವ್ಯೂ ಫೇಸ್ ಮಾಡ್ಕೊಳ್ಳೋದು, ಗ್ರೂಪ್ ಡಿಸ್ಕಷನ್, ದೀಸ್ ಆರ್ ಆಲ್ ಕಾಲ್ಡ್ as ಜಾಬ್ ಗೆಟಿಂಗ್ ಸ್ಕಿಲ್ಸ್. ಏನಾಗಿದೆ, ಇವನ್ನೆಲ್ಲಾನು ಒಂದು ಕರಿಕ್ಯುಲಮ್ ಒಳಗ ಯೂನಿವರ್ಸಿಟಿ ಅವರು ರೆಕಮೆಂಡ್ ಮಾಡಿರ್ತಾರೆ, ಅಥವಾ ಈ ತರದ ಟ್ರೈನಿಂಗ್ ಪ್ರೋಗ್ರಾಮ್ ಗಳನ್ನ ಮಾಡಿಸ್ಬೇಕು, ಇವು ಸಿಲೆಬಸ್ ನಾಗ ಇಲ್ಲ ಅಂದ್ರೂ ದಿಸ್ ಆರ್ ಇಂಪಾರ್ಟೆಂಟ್ ಫಾರ್ ಸ್ಟೂಡೆಂಟ್ಸ್ ಟು ಮೇಕ್ ಅ ಗುಡ್ ಲೈಫ್ ಅಂತ ಹೇಳಿರ್ತಾರೆ. ಬಟ್ ಪ್ರಾಬ್ಲಮ್ ಏನದ, ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಪ್ರಾಬ್ಲಮ್ ಏನದಂದ್ರೆ ದೀಸ್ ಆರ್ ಕಾಲ್ಡ್ ಆಸ್ ಜಾಬ್ ಗೆಟಿಂಗ್ ಸ್ಕಿಲ್ಸ್. ದೀಸ್ ಆರ್ ಫಸ್ಟ್ ಸೆಟ್ ಆಫ್ ಸ್ಕಿಲ್ಸ್. ನಮ್ಗೆ ಇನ್ನೊಂದು ಸೆಕೆಂಡ್ ಸೆಟ್ ಆಫ್ ಸ್ಕಿಲ್ಸ್ ಬೇಕಾಗ್ತದೆ, ಅಂಡ್ ದೇ ಆರ್ ಕಾಲ್ಡ್ ಆಸ್ ಜಾಬ್ ರಿಟೈನಿಂಗ್ ಸ್ಕಿಲ್ಸ್. ಕೆಲಸ ಪಡ್ಕೊಳ್ಳೋಕೆ ಬೇಕಾಗಿರೋ ಕೌಶಲ್ಯಗಳು ಇವಾದು. ಆದ್ರೆ ಕೆಲಸದ ಕ್ಷೇತ್ರದ ನಾವು ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಹೊಸ ಹೊಸ ನಮಗೆ ಸ್ಕಿಲ್ಸ್ ಗಳು ಬೇಕಾಗ್ತಾವ. ಅದಕ್ಕೆ ನಾವು ಜಾಬ್ ರಿಟೈನಿಂಗ್ ಸ್ಕಿಲ್ಸ್ ಅಂತೀವಿ. ಕೆಲಸವನ್ನ ಉಳಿಸ್ಕೊಳ್ಳಿಕ್ಕೆ ಕೆಲವೊಂದು ಕೌಶಲ್ಯಗಳು ಬೇಕಾಗ್ತಾವ. ಫಾರ್ ಎಕ್ಸಾಂಪಲ್, ಕಾಲೇಜ್ನಾಗ ಏನಾಗ್ತದ, ಏಜ್ ಗ್ರೂಪ್ ನವ್ರು ಇರ್ತೀವಿ, ಆಲ್ಮೋಸ್ಟ್ ಒಂದೇ ಮನಸ್ಥಿತಿ ಇರ್ತದೆ, ನಮಗೆ ಸೇಮ್ ಮೈಂಡ್ ಸೆಟ್ ಒಳಗೆ ಇರ್ತೀವಿ. ಸೊ ಜಾಸ್ತಿ ಕಾನ್ಫ್ಲಿಕ್ಟ್ಸ್ ಗಳು, ಸಂಘರ್ಷಗಳು ಆಗಂಗಿಲ್ಲ. ಆದ್ರೆ ಆಫೀಸ್ ಅಂದ್ರೆ ಹಂಗಲ್ಲ. ನಮ್ಮ ಬಾಸು, ನಮ್ಮ ಕಲೀಗ್ಸು, ಅವ್ರವ್ರ ಏಜ್ ಗ್ರೂಪ್ ಬೇರೆ ಅದ, ಎಕ್ಸ್ಪೀರಿಯನ್ಸ್ ಬೇರೆ ಅದ, ಬೇರೆ ಬ್ಯಾಕ್ ಗ್ರೌಂಡ್ ಇಂದ ಬಂದಾರ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಗಳು ಇರ್ತಾವ. ಸೊ ಇವ್ರೆಲ್ಲಾರು ಸೇರ್ಕೊಂಡು ಕೆಲಸ ಮಾಡೋಬೇಕಾರ ಡೆಫಿನೆಟ್ ಆಗಿ ಡಿಫರೆನ್ಸ್ ಆಫ್ ಒಪಿನಿಯನ್ ಬರ್ತದ. ಎಲ್ಲೇ ವಿಚಾರದೊಳಗಡೆ ಎಲ್ಲೇ ವೈಪರೀತ್ಯ ಬಂತು ಅಂತಂದಾಗ ಸಂಘರ್ಷಗಳು ಬರೋದು ಕಾಮನ್. ಹಂಗಿತ್ತು ಅಂತಂದ್ರ ಈ ಸಂಘರ್ಷ ನಿವಾರಣೆ, ಕಾನ್ಫ್ಲಿಕ್ಟ್ ಮ್ಯಾನೇಜ್ಮೆಂಟ್, ಡೂ ಯು ಹ್ಯಾವ್ ದಟ್ ಸ್ಕಿಲ್ಸ್? ಆಮೇಲೆ ಏನಾಗ್ತದೆ, ಒಂದು ವರ್ಕ್ ಅಂತಂದ್ಮೇಲೆ, ಕೆಲಸ ಅಂತಂದ್ಮೇಲೆ ಅವ್ರ ಸ್ಯಾಲ್ರಿ ಅಂತ ಕೊಡ್ತಾರಂತಂದಾಗ ಯಾವ್ದೋ ಫೀಲ್ಡ್ ಇರ್ಲಿ, ಯಾಕಂದ್ರೆ ತುಂಬಾ ಜನ ನಂಗೆ ಸ್ಟೂಡೆಂಟ್ಸ್ ಏನ್ ಕೇಳ್ತಾರೆ, ಸರ್ ಪ್ರೆಷರ್ ಕಡಿಮೆ ಇರೋದು ಅಥವಾ ಟಾರ್ಗೆಟ್ ಕಡಿಮೆ ಇರೋದು ಅಂತ ಯಾವ್ದು ಜಾಬ್ ಇಲ್ಲ. ಎಲ್ಲಾ ಕೆಲಸದಾಗ ಆಯಾ ಪ್ರೆಷರ್ ಗಳು ಇದ್ದ ಇರ್ತದೆ. ಫಾರ್ ಎಕ್ಸಾಂಪಲ್, ಟ್ರೈನಿಂಗ್ ಆರಾಮ್ ರೀ ಸರ್, ನಿಂತ್ಕೊಂಡು ಮಾತಾಡ್ಬಹುದು. ಎಸ್, ನಿಂತ್ಕೊಂಡು ಮಾತಾಡ್ಬಹುದು. ನೀವು ಯಾರ್ಯಾರು ವಿದ್ಯಾಕೋಶ ಕ್ಯಾಂಪ್ ಅಟೆಂಡ್ ಮಾಡಿರಿ, ನೀವು ನೋಡಿರಿ, ಮುಂಜಾನೆ ನಮ್ದು 8 ಗಂಟೆ 9 ಗಂಟೆಗೆ ಟ್ರೈನಿಂಗ್ ಸ್ಟಾರ್ಟ್ ಆದ್ರೆ 5:30-6 ಗಂಟೆ ತನಕ ನಿಂತ್ಕೊಂಡು ಮಾತಾಡ್ತೀವಿ. ಸೊ 6 to 8 ಅವರ್ಸ್ ನಿಂತ್ಕೊಂಡು ಮಾತಾಡೋದು ಸರಳನ? ನಿಂತ್ಕೋಬೇಕು, ಎನರ್ಜಿ, ಮಾತಾಡ್ಬೇಕು, ಎನರ್ಜಿ, ವಿಷಯ ಸಂಗ್ರಹಣೆ ಬೇಕು, ರೈಟ್? ಸೊ ಆಮೇಲೆ ಇನ್ನೊಂದು ಟಾರ್ಗೆಟ್ ಇರ್ತದೆ, ಏನ್ ನಮಗ ಯಾವ ವಿಷಯವನ್ನ ನಾವು ಕವರ್ ಮಾಡಿವಿ, ಯಾವ ವಿಷಯ ಕವರ್ ಮಾಡಿಲ್ಲ. ಫಾರ್ ಎಕ್ಸಾಂಪಲ್, ಇಲ್ಲಿ 90 ಮಿನಿಟ್ಸ್ ನನ್ನ ಸೆಷನ್, 90 ಮಿನಿಟ್ಸ್ನಾಗ ನಾನು ಯಾವ ಹೊಸ ವಿಷಯವನ್ನ ನಿಮಗೆ ಹೇಳ್ಬೇಕಾಗ್ತದ, ಎಲ್ಲಾನು ನಾನು ತಲೆಯೊಳಗೆ ಇಟ್ಟುಕೊಂಡು ಒಂದು PPT ಮಾಡ್ಕೊಂಡು ಆ ಟೈಮ್ ಫ್ರೇಮಿಗೆ ಬರುವಂಗ ನಾನು ವಿಚಾರ ಮಾಡ್ಕೊಂಡು, ಇದನ್ನ ಮುಂಚೆನೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದು ಕುತ್ಕೊಂಡು ನೆಟ್ವರ್ಕ್ ಕರೆಕ್ಟ್ ಅದನ್ನ ಇಲ್ಲ ಅಂತ ಚೆಕ್ ಮಾಡ್ಕೊಂಡು ನಾನು ಡೆಲಿವರ್ ಮಾಡ್ಬೇಕಾಗ್ತದೆ. ಎವ್ರಿಥಿಂಗ್ ಹ್ಯಾಸ್ ಗಾಟ್ ಅ ಪ್ರೆಷರ್. ಸೊ ಪ್ರೆಷರ್ ಜಾಸ್ತಿ ಆದಾಗ ಆ ಪ್ರೆಷರ್ ಅನ್ನ ಹ್ಯಾಂಡಲ್ ಮಾಡ್ಕೊಳ್ಳಿಕ್ಕೆ, ಟೆನ್ಷನ್ ಅನ್ನ ಹ್ಯಾಂಡಲ್ ಮಾಡ್ಕೊಳ್ಳಿಕ್ಕೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತ ಸ್ಕಿಲ್ ಬರ್ತದೆ. ಈ ಕೆಲಸ ಮಾಡೋ ಕ್ಷೇತ್ರದಾಗ ಜನರಲಿ ಕಾರ್ಪೊರೇಟ್ ಒಳಗಡೆ ಇಮೋಷನ್ಸ್ ಗೆ ಜಾಸ್ತಿ ಅಂತಲೇ ಜಾಗ ಇಲ್ಲ. ಇಟ್ಸ್ ಅ ಪ್ರಾಕ್ಟಿಕಲ್ ವರ್ಡ್. ಒಂದೊಂದ್ಸರಿ ಏನಾಗ್ತದೆ, ನಮ್ಮ ಪರ್ಸನಲ್ ಲೈಫ್ ನಾಗ ಏನೋ ಒಂದು ಪ್ರಾಬ್ಲಮ್ ಅದ, ವಿ ನೀಡ್ ನಮ್ಗೆ ರಜಾ ಬೇಕು ಅಥವಾ ನನಗೆ ಏನೋ ಒಂದು ಸಾಂತ್ವನ ಬೇಕಾಗಿದೆ, ಬಟ್ ಐ ಡೋಂಟ್ ಗೆಟ್ ಇಟ್ ಫ್ರಮ್ ದ ಕಾರ್ಪೊರೇಟ್. ಯು ಆರ್ ಎಮೋಷನಲಿ ಹರ್ಟ್, ಯು ನೀಡ್ ಇಮೋಷನಲ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್. ಕಮ್ಯುನಿಕೇಶನ್ ಸ್ಕಿಲ್ಸ್ ಮುಂಚೆ ಕಲ್ತಿದ್ದ ಬೇರೆ, ಈಗ ಬೇಕಾಗೋ ಕಮ್ಯುನಿಕೇಶನ್ ಸ್ಕಿಲ್ಸ್ ಬೇರೆ ಆಗ್ತದ. ಇನ್ನೊಬ್ಬರ ಕಡೆ ಕೆಲಸ ಮಾಡಿಸ್ಬೇಕಾಗ್ತದ, ಅವ್ರ ಕಡೆ ಹೇಳಿ ಕೆಲಸ ಮಾಡಿಸ್ಬೇಕು. ಯಾವ ವ್ಯಕ್ತಿಗೆ ಯಾವ ಕೆಲಸ ಕೊಡ್ತೀವಿ, ಆರ್ಟ್ ಆಫ್ ಡೆಲಿಗೇಷನ್, ತಂಡವಾಗಿ ಕೆಲಸ ಮಾಡಬೇಕು, ಟೀಮ್ ವರ್ಕ್,
ಲಿಸ್ಟ್ ಮಾಡ್ಕೋತ ಹೋದ್ರ ಕೆಲಸ ಸಿಗಬೇಕಾದಾಗ ಎಷ್ಟು ಜಾಬ್ಗಳು ಬೇಕು, ಎಷ್ಟು ನನ್ಗೆ ಕೌಶಲ್ಯಗಳು ಬೇಕಾಗಿತ್ತಲ್ಲ, ಅದಕ್ಕಿಂತ ಜಾಸ್ತಿ ಕೌಶಲ್ಯಗಳು ಕೆಲಸವನ್ನ ಉಳಿಸ್ಕೊಳ್ಳಿಕ್ ಬೇಕಾಗ್ತದೆ. ದೀಸ್ ಆರ್ ಕಾಲ್ಡ್ ಆಸ್ ಜಾಬ್ ರಿಟೈನಿಂಗ್ ಸ್ಕಿಲ್ಸ್. ಯಾಕೆ ಈ ಮಾತನ್ನ ಇಷ್ಟು ಎಲಾಬ್ರೇಟ್ ಆಗಿ ಹೇಳಲಿಕತ್ತೇನಿ ಅಂತಂದ್ರ, ನಾವೇನ್ ಅನ್ಕೋತೀವಿ, ಕಾಲೇಜ್ ಹೊಂಟಿವಿ, ಕಾಲೇಜ್ ನಡೆದದ ಎಲ್ಲ ಅದಪ್ಪ, ಆರಾಮದ. ಯಾಕೆ ಆರಾಮದ? ಎಂತಲ್ಲಿ ಏನೂ ನಮಗೆ ಟೆನ್ಷನ್ ಇಲ್ಲ, ಪ್ರೆಷರ್ ಇಲ್ಲ. ಬಟ್ ದಿಸ್ ಇಸ್ ನಾಟ್ ಯುವರ್ ಆಕ್ಚುಯಲ್ ಲೈಫ್. ಯುವರ್ ಆಕ್ಚುಯಲ್ ಲೈಫ್ ಸ್ಟಾರ್ಟ್ಸ್ ಎಕ್ಸಾಕ್ಟ್ಲಿ ಆಫ್ಟರ್ ಯುವರ್ ಕಂಫರ್ಟ್ ಝೋನ್. ಕ್ಯಾಂಪಸ್ ಟು ಕಾರ್ಪೊರೇಟ್ ಏನ್ ಜರ್ನಿ ಅದಲ್ಲ, ಅದು ಸುಮ್ನ ಒಂದು ಕಾಲೇಜ್ ಮುಗಿಸ್ಕೊಂಡು ಡಿಗ್ರಿ ಸರ್ಟಿಫಿಕೇಟ್ ಹಿಡ್ಕೊಂಡು ಹೋಗಿ ಇಲ್ಲಿ ಬಂದ ತಕ್ಷಣ ನಂಗೆ ಒಂದು ಆಫರ್ ಲೆಟರ್ ಕೊಡ್ತಾರೆ, ಆ ಜಮಾನ ಹೋತು. ಈಗೇನದ, ವಿ ನೀಡ್ ಡಿಫರೆಂಟ್ ಸೆಟ್ ಆಫ್ ಸ್ಕಿಲ್ಸ್. ಅದನ್ನ ನಾನು ಅಲ್ಲಿ ಹೋದ್ಮೇಲೆ ಕೆಲಸ ಮಾಡ್ಕೋತ್ ಕಲಿತೇನಿ? ನೋ, ಐ ಆಮ್ ಸಾರಿ, ಅದಕ್ಕೆ ಅವಕಾಶಗಳಿಲ್ಲ. ಯಾಕಂತಂದ್ರೆ ಅಟ್ಲೀಸ್ಟ್ ಬರೋ ಜನರೇಷನ್ ಇನ್ನೇನ್ ಡೇಸ್ ಬರ್ತಾವಲ್ಲ, ದಿಸ್ ವಿಲ್ ಬಿ ಅ ಸ್ಕಿಲ್ ಬೇಸ್ಡ್ ಜಾಬ್ ಸಿಗ್ತಾವ. ಯಾರ ಕಡೆ ಆ ಕೌಶಲ್ಯಗಳು ಇರ್ತಾವ, ಯಾರ ಆ ಒಂದು ಕೆಲಸದ ಕ್ಷೇತ್ರಕ್ಕೆ, ಆ ಒಂದು ಎನ್ವೈರ್ಮೆಂಟ್ಗೆ ಹೊಂದ್ಕೊಂಡು ಹೋಗ್ತಾರ. ಯಾಕಂದ್ರೆ ಪರಿಸರಕ್ಕೆ ಹೊಂದ್ಕೊಳ್ಳೋದು ನಾವ್ ಇವತ್ತಲ್ಲ, ಸ್ಕೂಲ್ನಾಗ ಸೈನ್ಸ್ ಒಳಗ ಕಲ್ತೀವಿ, ಪರಿಸರಕ್ಕೆ ಹೊಂದಿಕೊಳ್ಳದ ಜೀವಿ ನಾಶವಾಗತ್ತೆ. ಕರೆಕ್ಟಾ? ಏನ್ ಇದನ್ನ ನಿಂತಲ್ಲ ಅಂದ್ರೆ, ನಾವು ಆ ಒಂದು ಹೊಸ ಒಂದು ಎನ್ವೈರ್ಮೆಂಟ್ ನಾಗ ನಾವು ಸೆಟ್ ಆಗ್ಲಿಕ್ಕೆ ಆಗಂಗಿಲ್ಲ. ಸೊ ವಿ ನೀಡ್ ಟು ಪ್ರಿಪೇರ್ ಮೈಂಡ್ ಸೆಟ್, ವಿ ನೀಡ್ ಟು ರಿಅರೇಂಜ್ ಅವರ್ ಥಾಟ್ಸ್. ಅದಕ್ಕೆ ಇಂತಲ್ಲಿ ನಾನು ನಿಮ್ಗೆ ಏನೊಂದು ವಿಚಾರ ಹೇಳ್ತೇನೆ ಅಂತಂದ್ರ, ನಮ್ಮ ತಲೆಯಲ್ಲಿರೋ ವಿಚಾರಗಳನ್ನ ಒಂದ್ಸರ್ತಿ ನಾವು ರಿಅರೇಂಜ್ ಮಾಡ್ಕೋಬೇಕಾಗ್ತದೆ. ಅಂಡ್ ನಮ್ಮನ್ನ ನಾವು ಪ್ರಶ್ನಿಸ್ಕೊಳ್ಳೇಬೇಕಾಗ್ತದೆ. ಯಾಕೆ ಇಷ್ಟು ಸಾಕ? ನಾವೇನ್ ತಯಾರಿಗಳನ್ನ ಮಾಡ್ಕೊಳಗತ್ತೀವಿ, ಇಸ್ ಇಟ್ ಸಫಿಶಿಯಂಟ್? ಇನ್ನ ಜಾಸ್ತಿ ಏನಾದ್ರೂ ತಯಾರಿ ಬೇಕಾ? ಮುಂದಿನ ಯಾವ ಕೆಲಸಕ್ಕೆ ಹೊಂಟೀನಿ, ಯಾವ ಫೀಲ್ಡ್ ಹೊಂಟೀನಿ, ಯಾವ ಜಾಬ್ ಮಾಡ್ಲಿಕತ್ತೀನಿ, ಏನ್ ಕರಿಯರ್ ಅಂತ ಮಾಡ್ಕೊಳ್ಲಿಕತ್ತೀನಿ, ಅಲ್ಲಿ ಯಾವ ತರದ ಸಿಚುವೇಶನ್ ಅದ? ಯಾಕಂದ್ರೆ ನಾ ಅಂತಲ್ಲಿ ಕೆಲಸ ಮಾಡಿಲ್ಲ, ನನಗದ್ರ ಪರಿಚಯ ಇಲ್ಲ. ಆದ್ರೆ ನನ್ ಯಾರೋ ಒಬ್ಬ ರಿಲೇಟಿವ್, ನನ್ನ ಕಸಿನ್, ನನ್ನ ಸೀನಿಯರು, ಯಾರೋ ಒಬ್ರು ಅಂತಲ್ಲಿ ಕೆಲಸ ಮಾಡೋರು ಇರ್ತಾರ. ಹುಡುಕಿದ್ರೆ ದೇವ್ರು ಸಿಗ್ತಾನಂತ ಅದಿ ಮಾತದ. ಸ್ವಲ್ಪ ಪ್ರಯತ್ನ ಪಡೋದ್ರಿಂದ ನಮಗೆ ಕಾಂಟ್ಯಾಕ್ಟ್ ಸಿಗ್ತದ. ಆ ಕಾಂಟ್ಯಾಕ್ಟ್ ನ ಬಳಸ್ಕೊಂಡು ಅವ್ರ ಹತ್ರ ಮಾತಾಡ್ಕೊಂಡು ಅಲ್ಲಿ ಪರಿಸರ ಹೆಂಗದ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಅದಕ್ಕ ಬೇಕಾಗೋ ಕೌಶಲ್ಯಗಳನ್ನ, ತಯಾರಿಗಳನ್ನ ಮಾಡ್ಕೊಳ್ಳೋದು ಇವಾಗನೇ ಸ್ಟಾರ್ಟ್ ಮಾಡ್ಬೇಕಾಗ್ತದೆ. ದಟ್ಸ್ ವಾಟ್ ಐ ಆಮ್ ಆಸ್ಕಿಂಗ್ ಯು ಟು rearrange the thoughts. And for God's sake, let us keep aside those corona related things. Last almost 45-50 days ನಮ್ ಲೈಫ್ ನಾಗ ಇಟ್ ಈಸ್ ಅ ನ್ಯಾನೋ ಆರ್ಗಾನಿಸಮ್. ಮೈಕ್ರೋನೋ ಅಲ್ಲ, ನ್ಯಾನೋ ಆರ್ಗ್ಯಾನ್. ಇಷ್ಟು ಸಣ್ಣ ಆರ್ಗ್ಯಾನಿಸಮ್ ಏನದಲ್ಲ, ಪೂರ್ತಿ ಜಗತ್ತನ್ನ ತಂದು ಹ್ಯಾಂಡ್ ಬ್ರೇಕ್ ಹಾಕಿ ಗಾಡಿ ನಿಲ್ಲಿಸಿದೆ. ಅದ್ರ ಬಗ್ಗೆ ಬಹಳಷ್ಟು ನಾವು ರಿಸರ್ಚ್ ಮಾಡೀವಿ, ಬಹಳಷ್ಟು ಮಾತಾಡಿವಿ. ಅದ್ರ ಸಾಕ್ ಅದ್ರದ್ದು ಕೇಳಿ ಅದ ಹೇಳ್ತೇವಲ್ಲ, ಯಾವ್ದು ಅಮೃತನೂ ವಿಷ ಆಗ್ತದ ಅಂತಾರಲ್ಲ, ಹಂಗ ಅಂತದ್ ಇದೊಂದು ಕೆಟ್ಟ ಒಂದು ಏನು ಸಣ್ಣ ಒಂದು ಪರಮಾಣುದು ಒಂದು ಜೀವದ ಬಗ್ಗೆ ನಾವು ಕೇಳಿ ಬಾಸತ್ತೀವಿ. ಅದನ್ನ ಸ್ವಲ್ಪ ನಮ್ಮ ಲೈಫ್ ನ ಡಿಸ್ಕಷನ್ ಆಗಿಂದ ಸೈಡ್ ಇಟ್ಕೊಳ್ಳೋಣ ಅಂತ. ಅಂಡ್ ವಿ ನೀಡ್ ಟು ಕ್ವಶನ್. ಅಂಡ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮೈ ಡಿಯರ್ ಫ್ರೆಂಡ್ಸ್, ಒಂದು ಪ್ರಶ್ನೆ ಕೇಳೋದು ಎಷ್ಟು ಪವರ್ಫುಲ್ ಆಗ್ತದ ಅನ್ನೋದು ನಮಗ್ ಎಷ್ಟೋ ಸರ್ತಿ ನಾವು ಕಲ್ಪನೆನೂ ಮಾಡಿರಂಗಿಲ್ಲ. ನಾವ್ ಯಾಕೆ ಪ್ರತಿ ನಮ್ಮ ಒಂದು ಕ್ಯಾಂಪ್ ಒಳಗಡೆ ನಿಮ್ಗೆ ಪ್ರಶ್ನೆ ಕೇಳ್ರಿ ಅಂತ ಉತ್ತೇಜನ ಮಾಡ್ತೀವಿ, ಅಥವಾ ನಿಮಗ್ ಪ್ರಶ್ನೆ ಕೇಳೋ ಒಂದು ಮನೋಭಾವನ ಬೆಳೆಸ್ಕೊಳ್ರಿ ಅಂತ ಯಾಕೆ ಹೇಳ್ತೀವಿ ಅಂತಂದ್ರ, ಈ ಪ್ರಶ್ನೆಗಳು ಕೇವಲ ಪ್ರಶ್ನೆಗಳಾಗಿ ಅಥವಾ ಒಂದ್ ಯಾವ್ದೋ ಉತ್ತರವಾಗಿ ಉಳ್ಕೊಳಂಗಿಲ್ಲ. ಎಷ್ಟೋ ಸಂದರ್ಭದಾಗ ಮೇ ಬಿ ಲೆಟ್ ಅಸ್ ಟೇಕ್ 10 ಪ್ರಶ್ನೆಗೆ 8 ಉತ್ತರಗಳು ಕೇವಲ ಆ ಪ್ರಶ್ನೆಗೆ ಉತ್ತರವಾಗಿ ಅಷ್ಟೇ ಸೀಮಿತವಾಗಿರಬಹುದು. ಆದ್ರ ಇಲ್ಲಿ 2 ಪ್ರಶ್ನೆಗಳು ಏನಿದ್ವಲ್ಲ, ಆ ಉತ್ತರಗಳು ಕೇವಲ ಉತ್ತರ ಆಗದೆ ಜಗತ್ತಿಗೆ ಒಂದು ದಾರಿನೂ ಕೂಡ ಆಗ್ಬಹುದು. ಇಟ್ ಮೇ ಬಿ ಅ ರೆವಲ್ಯೂಷನ್. ಆ ಒಂದು ಪವರ್, ಅದೊಂದು ತಾಕತ್, ಅದೊಂದು ಶಕ್ತಿ ಈ ಪ್ರಶ್ನೆಗಳೊಳಗಿರ್ತಾವ. ಆ ಪ್ರಶ್ನೆ ಕೇಳೋ ಎಬಿಲಿಟಿನ ನಾವು ಬೆಳೆಸ್ಕೊಳ್ಳೇಬೇಕಾಗ್ತದೆ. ಅದಕ್ಕೇನಂತ 2 ಥರದ ಪ್ರಶ್ನೆ ಕೇಳೋದಿರ್ತದೆ. ಒಂದು ಜಗತ್ತಿಗೆ ಕೇಳೋ ಪ್ರಶ್ನೆ, ಅದ್ಯಾಕ್ ಹಂಗ, ಇದ್ಯಾಕ್ ಹಿಂಗ, ಇಲ್ಯಾಕ್ ಹಂಗ, ಅಥವಾ ಅವ್ರ್ಯಾಕ್ ಹಿಂಗ, ಫೈನ್, ದಿಸ್ ಇಸ್ ವಾಟ್. ಎರಡನೇದು ನಮಗ್ ನಾವು ಪ್ರಶ್ನೆ ಕೇಳೋದು, ರೈಟ್? ಸೆಲ್ಫ್ ಕಾನ್ಫಿಡೆಂಟಿಂಗ್. ನಮಗ್ ನಾವು ಪ್ರಶ್ನೆ ಕೇಳೋದು, ಯಾಕೆ ನಾನ್ ಯಾಕೆ ಮಾಡ್ಲಿಕ್ಕೆ ಆಗಲ್ಲ, ನನಗೆ ಯಾಕೆ ಆಗಲ್ಲ, ವೈ ನಾಟ್ ಐ? ದಟ್ ಈಸ್ ವಾಟ್ ನಮ್ಮ ಟ್ರೈನಿಂಗ್ ಒಳಗೆ ನಾವು ಅಂತಲ್ಲಿ ಕ್ಯಾಂಪ್ ನಾಗ ಕೇಳ್ತಿರ್ತೀವಿ. ಇನ್ನೊಬ್ಬರು ಮಾಡ್ಬೋದಾತು ಅಂದ್ರೆ ನಾ ಯಾಕೆ ಮಾಡಬಾರದು? ಸೊ ಒಂದು ಪ್ರಶ್ನೆಗಳ ನಮಗ ಬಹಳ ಅತಿ ಮುಖ್ಯವಾಗಿ ಬೇಕಾಗಿರೋ ಒಂದು ಟೂಲ್, ಒಂದು ಮಾಧ್ಯಮ. ಸೊ ಇವತ್ತಿನ ಏನು ಈ ಒಂದು ಟಾಪಿಕ್ ಅದಲ್ಲ, ದಿ ಆಕ್ಚುಯಲ್ ಲೈಫ್ ಸ್ಟಾರ್ಟ್ಸ್ ಎಕ್ಸಾಕ್ಟ್ಲಿ ಆಫ್ಟರ್ ಯುವರ್ ಕಂಫರ್ಟ್ ಝೋನ್ಸ್ ಅಂತ, ಇದರ ಜೀವಾಳ, ಇದರ ಬೇಸು ಈ ಪ್ರಶ್ನೆಗಳು. ಯಾವ ಪ್ರಶ್ನೆಗಳು ಹೆಂಗೆ, ಆ ಪ್ರಶ್ನೆಗಳಿಂದ ಏನೇನ್ ಆಗೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡ್ಕೊಂಡು ಹೋಗೋಣ ಅಂತ. ಹಂಗಿತ್ತು ಅಂತಂದ್ರೆ ಒಂದ್ 2-3 ಎಕ್ಸಾಂಪಲ್ ನಾನು ನಿಮಗೆ ಕೊಡ್ತೇನೆ. ಆಗಲೇ ಹೇಳ್ದಲ್ಲ, 10 ಒಳಗಡೆ 8 ಪ್ರಶ್ನೆಗಳಿಗೆ ಉತ್ತರಗಳು ಕೇವಲ ಪ್ರಶ್ನೆಗೆ ಉತ್ತರವಾಗಿ ಸೀಮಿತವಾಗಿರಬಹುದು. ಅದ್ರ 1-2 ಪ್ರಶ್ನೆ ಇರ್ತಾವ್ರಿ. ಐ ಥಿಂಕ್ ದೇ ವಿಲ್ ಡೆಫಿನೆಟ್ಲಿ ಚೇಂಜ್ ದ ವರ್ಲ್ಡ್. ಲೆಟ್ ಅಸ್ ಫೈಂಡ್ ಔಟ್ ಸಮ್ ಕ್ವಶನ್ಸ್ ಲಾಂಗ್ ಬ್ಯಾಕ್ ಫ್ಯೂ ಪೀಪಲ್ ಹ್ಯಾವ್ ಆಸ್ಕ್ಡ್ ಟು ದೆಮ್ಸೆಲ್ಫ್ ಅಂಡ್ ಟು ಅದರ್ಸ್ ಅಂಡ್ ಹೌ ಇಟ್ ಚೇಂಜ್ ದ ವರ್ಲ್ಡ್. ಅದನ್ನ ಸ್ವಲ್ಪ ಚೆಕ್ ಮಾಡ್ಕೊಳ್ಳೋಣ.
ಪರಿಚಯ ಇರ್ಬೋದು ಅಂತ ಅನ್ಕೋತೀನಿ. ಈ ವ್ಯಕ್ತಿನ ಎಸ್ಪೆಷಲಿ ಸೈನ್ಸ್ ಸ್ಟೂಡೆಂಟ್ಸ್ ಡಿಗ್ರಿ ಓದೋಬೇಕಾದ್ರೆ ಅಟ್ಲೀಸ್ಟ್ ಒಂದಿಲ್ಲ ಒಂದ್ಸರ್ತಿ ಯಾವಾಗಾರ ಒಂದ್ಸರ್ತಿ ಬೈಕೊಂಡಿರ್ತಾರೆ ಅಥವಾ ಬೈದಿರ್ತಾರೆ. ಯಾಕಂತಂದ್ರೆ ಅದೇನಾಗುತ್ತೆ ಹೇಳ್ತದಲ್ಲ, ಸಾಹೇಬ್ರು ಸೈಂಟಿಸ್ಟ್, ತಮಗೇನ್ ಬೇಕೋ ತಾವೆಲ್ಲ ಕಲಿತ್ರು, ತಮಗೇನ್ ಬೇಕೋ ತಾವೆಲ್ಲ ಹೊಸ ಹೊಸ ಏನು ಕಂಟೆಂಟ್ ಅನ್ನ ಜಗತ್ತಿಗೆ ಕೊಟ್ರು. ಅವ್ರು ಕೊಟ್ಟು ನಾವು ಓದ್ಬೇಕಾಯ್ತು. ಅದು ತಿಳಿತಿದ್ದಲ್ಲ ಎಷ್ಟೋ ಸರ್ತಿ, ಇಷ್ಟಿಷ್ಟು ಉದ್ದದ್ದು ನಮ್ಗೆ ಅವು ಲೆಕ್ಕ ಲೆಕ್ಕ ಬಿಡಿಸೋದ್ರಾಗ ಜೀವ ಹೋಗ್ತಿತ್ತು. ಎಷ್ಟೋ ಸರ್ತಿ ಬೈದಿದ್ವಿ, ರೈಟ್? ನಿಮ್ಗೆ ಗೊತ್ತಿರಬಹುದು, ಒಂದಿನ ಈ ಸೇಬು ಹಣ್ಣಿನ ಗಿಡದ ಕೆಳಗಡೆ ಕುತ್ಕೊಂಡು ಐಸಾಕ್ ನ್ಯೂಟನ್ ಏನೋ ವಿಚಾರ ಮಾಡ್ಲತ್ತಿದ್ರು, ತಲೆ ಮೇಲೆ ಸೇಬು ಹಣ್ಣು ಬಿತ್ತಂತ. ಅಂಡ್ ಮುಂದಿನ ವಿಚಾರ ಸಂಪೂರ್ಣ ಜಗತ್ತಿಗೆ ಗೊತ್ತು. ಅವ್ರಿಗೆ ಬಂದಿದ್ ವಿಚಾರ, ಆ ಪ್ರಶ್ನೆ ಕರೆಕ್ಟಾ, ಯಾಕೆ ಸೇಬು ಹಣ್ಣು ಗಿಡದಿಂದ ಕೆಳಗ್ ಬಿತ್ತು, ಮ್ಯಾಲ್ ಯಾಕೆ ಹೋಗ್ಲಿಲ್ಲ ಅನ್ನೋ ಈ ಒಂದು ಪ್ರಶ್ನೆ. ಹೌದಾ? ಇದ್ರ ಮೇಲೆ ಬಹಳಷ್ಟು ಜೋಕ್ಸ್ ಮಾಡಿದ್ರು, ಇದ್ರ ಮೇಲೆ ಬಹಳಷ್ಟು ಮೀಮ್ಸ್ ಮಾಡ್ಕೊಂಡ್ರು, ರೈಟ್? ಬ್ಯಾರೆದವ್ರಾಗಿದ್ರೆ ಆಪಲ್ ತಗೊಂಡು ಎದ್ದು ಬರ್ತಿದ್ರಂತ, ಇವ್ನಿಗೆ ಎದಕ್ ಬೇಕಾಗಿತ್ತು? ಅವ್ರ ತಲೆ ಮೇಲೆ ಈ ಸೇಬು ಹಣ್ಣು ಬೀಳಲಾರ್ದ ಬ್ಯಾರೆ ಏನಾದ್ರು ವಜ್ಜನೆ ಬಿದ್ದಿದ್ರೆ ಅಟ್ಲೀಸ್ಟ್ ನಾವರ ನ್ಯೂಟನ್ಸ್ ಲಾ ಓದೋದು ಆಗ್ತಿರ್ಲಿಲ್ಲ. ಇವೆಲ್ಲಾ ಈ ತರದ ಜೋಕುಗಳನ್ನೇನೋ ನಾವು ಈ ವ್ಯಕ್ತಿ ಬಗ್ಗೆ ನಾವು ಮಾಡಿದ್ವಿ. ಬಟ್ that one simple so-called silly question has changed the domain of the world, my dear friends. ಆ ಒಂದು ಪ್ರಶ್ನೆ ಯಾಕ ಆಪಲ್ ತಲೆ ಮೇಲೆ ಬಿತ್ತು ಅನ್ನೋ ಏನ ತಲೆಯೊಳಗ ಅವ್ರು ಕಾಡ್ಲಿಕ್ಕೆ ಸ್ಟಾರ್ಟ್ ಆಯ್ತಾರ ವಿಚಾರ, ಅಲ್ಲಿಂದ ಹೊರಗೆ ಬಂದಿದ್ದು ದಟ್ ಈಸ್ ಕಾನ್ಸೆಪ್ಟ್ ಆಫ್ ಗ್ರಾವಿಟಿ. ಗ್ರಾವಿಟಿ ಅನ್ನೋ ಕಾನ್ಸೆಪ್ಟ್ ಬಂದಾಗ ಇನ್ನ ಈಸಿಯಾಗಿ ನಮ್ಗೆ ಸೋಲಾರ್ ಸಿಸ್ಟಮ್ ಅನ್ನೋದು ಹೆಂಗ್ ವರ್ಕ್ ಆಗ್ತದ, ಅದ್ ಏನ್ ನಡೆದದ ಅನ್ನೋದು ನಮ್ಗೆ ಈಸಿಯಾಗಿ ಅರ್ಥ ಆಯ್ತು. ಹೆಂಗ ಸೂರ್ಯನ ಸುತ್ತಲೂ ಬೇರೆ ಬೇರೆ ಪ್ಲಾನೆಟ್ ಗಳ ಹೆಂಗ್ ರಿವಾಲ್ವ್ ಆಗ್ತಾವ, ಯಾಕ ಅವು ತಮ್ಮ ಆರ್ಬಿಟ್ ಬಿಟ್ಕೊಂಡು ಬೇರೆ ಕಡೆ ಹೊಂಟಿಲ್ಲ, ಅದಕ್ಕೆ ಏನ್ ಕಾರಣ, ಅದ ಅರ್ಥ ಆಯ್ತು. ಸೊ ಅದ ಅರ್ಥ ಆದ ಮೇಲೆ ನಮ್ಮ ಒಂದು ಏನು ಪ್ಲಾನೆಟ್ ಅರ್ತ್ ದಿಂದ ಹೊರಗಡೆ ಹೋಗ್ಬೇಕು ಅಂದ್ರೆ ಇಲ್ಲಿರೋ ಗ್ರಾವಿಟಿ ಬೇರೆ ಕಡೆ ಇರೋ ಗ್ರಾವಿಟಿ ಡಿಫ್ರೆನ್ಸ್ ಆಗ್ಬೋದು ಅನ್ನೋದನ್ನ ಅರ್ಥ ಮಾಡ್ಕೊಂಡು ದೆನ್ ಸ್ಪೇಸ್ ಟೆಕ್ನಾಲಜಿ ರೆವಲ್ಯೂಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸೊ ಸ್ಪೇಸ್ ಒಳಗ ಜನ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಚಂದ್ರನ ಮೇಲೆ ಹೋದ್ರು, ಮಂಗಳನ ತನಕ ಈಗ ಆಲ್ರೆಡಿ ನಾವು ನಮ್ಮ ಸ್ಯಾಟಲೈಟ್ಸ್ ಗಳನ್ನೆಲ್ಲ ಕಳಿಸಿದೀವಿ. ಅನ್ಯ ಗ್ರಹಗಳ ಮೇಲೆ ನಾವು ಈಗ ನಮ್ಮ ಅನ್ವೇಷಣೆಗಳನ್ನೆಲ್ಲ ಶುರು ಮಾಡ್ಕೊಂಡಿವಿ. ಅಂಡ್ ದಟ್ ಈಸ್ ಬಿಕಾಸ್ ವಿ ಕುಡ್ ಅಂಡರ್ಸ್ಟ್ಯಾಂಡ್ ದ ಸಿಂಪಲ್ ಆನ್ಸರ್ ಆಫ್ ದಟ್ ಸಿಂಪಲ್ ಕ್ವಶನ್ ಆಸ್ಡ್ ಬೈ ಸರ್ ಐಸಾಕ್ ನ್ಯೂಟನ್, ಯಾಕೆ ಸೇಬು ಹಣ್ಣು ತಲೆ ಮೇಲೆ ಬಿತ್ತು. ಮೇ ಬಿ ಅವತ್ತು ಆ ಪ್ರಶ್ನೆ ಕೇಳ್ಕೊಂಡು ಹೋಗಿರ್ಲಿಲ್ಲ, ಇನ್ನೊಂದು ದಿನ ಯಾರೋ ಒಂದಿನ ಗ್ರಾವಿಟಿ ಅನ್ನೋ ಕಾನ್ಸೆಪ್ಟ್ ಕಂಡು ಹಿಡಿದಿರ್ತಿದ್ರು. ಬಟ್ ಕ್ರೆಡಿಟ್ ಐಸಾಕ್ ನ್ಯೂಟನ್ ಬರ್ತಿರ್ಲಿಲ್ಲ. ಎಷ್ಟೋ ಸರ್ತಿ ನಮ್ಮ ತಲೆಗೆ ಬಂದಿರೋ ವಿಚಾರಗಳು ನಿಮಗೂ ಒಂದು ಇದ ಸಂದರ್ಭದಾಗ ಒಂದು ವಿಚಾರವನ್ನ ನಾ ರಿಮೈಂಡ್ ಮಾಡ್ತೀನಿ. ಎಷ್ಟೋ ಸರ್ತಿ ನಮ್ಮ ಸುತ್ತಮುತ್ತಲು ಯಾವುದೋ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಆಗ್ತದೆ, ಏನೋ ಒಂದು ಹೊಸ ಅಡ್ವರ್ಟೈಸ್ಮೆಂಟ್ ಬರ್ತದ, ಅಥವಾ ಒಂದು ಹೊಸದೇನೋ ಟೆಕ್ನಾಲಜಿ ಬರ್ತದ, ಅಟ್ಲೀಸ್ಟ್ ಸ್ವಲ್ಪ ನಮ್ಮೊಳಗೆ ಸ್ವಲ್ಪ ಮಂದಿಗೆ ಅದ್ ಅನ್ಸಿರ್ತದೆ, ಈ ಥಾಟ್ ನನ್ನ ತಲೆಗೆ ಬಂದಿತ್ತು, ಐ ಹ್ಯಾಡ್ ದಿಸ್ ಥಾಟ್, ಗೊತ್ತಿತ್ತು ನನಗಿದು, ರೈಟ್? ಇದು ಅನ್ಸಿರ್ತದೆ. ಯಾಕಂದ್ರೆ ಅದು ಆಲ್ರೆಡಿ ಎಮರ್ಜ್ ಆಗಿ ಅದು ಬಿಸ್ನೆಸ್ ಆಗಿ ಸೆಟ್ ಆಗಿ ಜನ ಅದನ್ನ ಯೂಸ್ ಮಾಡ್ಕೊಳಿಕತ್ತು. ಯಾರು ಅದನ್ನ ಲಾಂಚ್ ಮಾಡಿರ್ತಾರೋ ಅವ್ರು ರೊಕ್ಕ ಮಾಡ್ಕೊಂಡು ಹೆಸರು ಮಾಡ್ಕೊಂಡು ಅವ್ರು ಮುಂದೆ ಹೋದ್ಮೇಲೆ ಎಷ್ಟೋ ಸರ್ತಿ ನಮಗ್ ಅನಿಸ್ತದ ಐ ಹ್ಯಾಡ್ ದಿಸ್ ಥಾಟ್ ಇನ್ ಮೈ ಮೈಂಡ್. ಯಾಕಂದ್ರೆ ಅದೊಂದು ಬಂದಿತ್ತು ಅದು ಪ್ರಶ್ನೆ. ಆದ್ರೆ ಏನ್ ಅನ್ಕೊಂಡೆ, ಹುಚ್ಚರ್ಗತ್ಲೆ ಸಣ್ಣ ಪ್ರಶ್ನೆ ಅದ, ಹೋಗ್ಲಿ ಬಿಡು, ವಿ ಮೈಟ್ ಹ್ಯಾವ್ ಇಗ್ನೋರ್ಡ್ ಇಟ್. ಅಂಡ್ ದಿಸ್ ಒನ್ ಕ್ವಶನ್ ಯಾಕ ಆಪಲ್ ತಲೆ ಮೇಲೆ ಬಿತ್ತು ಗೇವ್ ಅಸ್ ಅ ಕಾನ್ಸೆಪ್ಟ್ ಆಫ್ gravity. Another great personality, one of my most inspiration, like one of the inspiration for me. ಫೋಟೋ ನೋಡಿದ್ರೆ ಸ್ವಲ್ಪ ಮಂದಿಗೆ ಇಮ್ಯಾಜಿನ್ ಮಾಡ್ಕೊಂಡಿರ್ಬೋದು ಅವ್ರು ಯಾರು ಇರ್ಬೋದು ಏನಿರ್ಬೋದು ಅಂತ. ಅದರ್ವೈಸ್ ಲೆಟ್ಸ್ ಡೈರೆಕ್ಟ್ಲಿ ಜಂಪ್ ಟು ದ ಆನ್ಸರ್. ಸರ್ ಎಡ್ಮಂಡ್ ಹಿಲ್ರಿ. ಸರ್ ಎಡ್ಮಂಡ್ ಹಿಲ್ರಿ ಅಂತ ಹೆಸರು ಬಂತು ಅಂತಂದ್ರೆ ಇಮಿಡಿಯೇಟ್ ಆಗಿ ನನಗೆ ನೆನಪಾಗೋದು ಮೌಂಟ್ ಎವರೆಸ್ಟ್. 8,848 ಮೀಟರ್ ಎತ್ತರ ಇರುವ ಜಗತ್ತಿನ ಅತ್ಯಂತ ಎತ್ತರ one of and ದೈತ್ಯ ರಾಕ್ಷಸ ಅತಿ ಸುಂದರ ಪರ್ವತ ಶ್ರೇಣಿ. 1953 ಸರ್ ಎಡ್ಮಂಡ್ ಹಿಲ್ರಿ ಅಲಾಂಗ್ ವಿತ್ ತೇನ್ಸಿಂಗ್ ಶೇರ್ಪಾ ಇಬ್ರು ಸೇರ್ಕೊಂಡು ಅದನ್ನ ಸಬ್ಮಿಟ್ ಮಾಡ್ತಾರ. ಅಂಡ್ ದೇ ಕ್ರಿಯೇಟ್ ಅ ಹಿಸ್ಟ್ರಿ ದಟ್ ಈಸ್ ರೆಕಾರ್ಡೆಡ್. ನಾವು ಅವ್ರು ಮಾಡ್ಯಾರ ಅನ್ನೋದು ರೆಕಾರ್ಡ್ ನಮ್ಗೆ ಸಿಕ್ತು. ಸರ್ ಎಡ್ಮಂಡ್ ಹಿಲ್ರಿ ಯಾಕ ಅವ್ರದ್ದು ಇಲ್ಲಿ ಎಕ್ಸಾಂಪಲ್ ಕೊಡ್ಲಿಕ್ಕಂದ್ರೆ, ಎಡ್ಮಂಡ್ ಹಿಲ್ರಿ ಒಂದೇ ಅಟೆಂಪ್ಟ್ ಸಬ್ಮಿಟ್ ಮಾಡ್ಲಿಲ್ಲ, ಒಂದು 2-3 ಪ್ರಯತ್ನಗಳು ಅವ್ರದ್ದು ಫೇಲ್ ಆಯ್ತು. ಪ್ರತಿ ಸಂದರ್ಭದಾಗ ಪ್ರತಿ ಹಂತದಾಗ ಅವ್ರು ಆ ಒಂದು ತಮ್ಮ ಪರ್ವತಾರೋಹವನ್ನ ಏನ್ ಮಾಡಬೇಕಾದ್ರೆ ಫೇಲ್ ಆದ್ರಲ್ಲ,
ವಾಪಸ್ ಬಂದು ತಮ್ಮ ಮನೆಯೊಳಗ ಆ ಮೌಂಟ್ ಎವರೆಸ್ಟ್ ಅದ ಒಂದು ಪೋಸ್ಟರ್ ಇತ್ತು ಅವ್ರ ಮನೆಯೊಳಗ. ಆದ್ರೆ ಎದುರುಗಡೆ ನಿಂತುಕೊಂಡು ಒಂದು ಪ್ರಶ್ನೆ ತಮಗೂ ಆ ಒಂದು ಚಾಲೆಂಜ್ ಆ ಮೌಂಟ್ ಎವರೆಸ್ಟ್ ಹಾಕ್ತಿದ್ರಂತೆ. ಏನು ಅಂತಂದ್ರ, ನೀನು ಬೆಳೆಯಂಗಿಲ್ಲ, ಯು ವಿಲ್ ನಾಟ್ ಗ್ರೋ ಫರ್ದರ್, ನೀ ಎಷ್ಟ್ ಇರ್ತಿ ಅಷ್ಟೇ ಇರ್ತಿ, ಬಟ್ ನಾನು ಬೆಳಿಬಹುದಾಯ್ತು ಅಂತಂದ್ರ ಒಂದು ದಿನ ನೀನು ನನ್ನ ಕಾಲ್ ಕೆಳಗೆ ಇದ್ದ ಇರ್ತಿ, ರೈಟ್? ಹಂಗಿತ್ತು ಅಂತಂದ್ರ ನಾ ಯಾಕೆ ಆ ಪ್ರಯತ್ನ ಮಾಡಬಾರ್ದು? ಅಂಡ್ ದಿಸ್ ಕ್ವಶನ್, ಓಕೆ, ಒನ್ ಡೇ ವೈ ಕಾಂಟ್ ಐ ಸ್ಟೆಪ್ ಆನ್ ಯು ಅನ್ನೋದು ಆ ಪ್ರಶ್ನೆ ನಾವು ಇತ್ತಲ್ಲ, ರಿಪೀಟೆಡ್ ಆಗಿ ಬಂದಿರೋ ಪ್ರಶ್ನೆ, ಕ್ರಿಯೇಟೆಡ್ ಅ ಹಿಸ್ಟ್ರಿ ಫಾರ್ ಎವ್ರಿ ಒನ್ ಆಫ್ ಅಸ್. ಸರ್ ಎಡ್ಮಂಡ್ ಹಿಲರಿ, 8,848 meters, ಮೌಂಟ್ ಎವರೆಸ್ಟ್. ಈ ಸಾಹೇಬ್ರು ಎಲ್ಲರಿಗೂ ಗೊತ್ತು, ಸ್ಟೀವ್ ಜಾಬ್ಸ್. ಇನ್ಫ್ಯಾಕ್ಟ್ ಏನ್ ಯಂಗ್ಸ್ಟರ್ಸ್ ನಾವ್ ಇದ್ದೀವಲ್ಲ, ಅಟ್ಲೀಸ್ಟ್ ಒಂದಿಲ್ಲ ಒಂದ್ಸರ್ತಿ ಅದೊಂದು ಡ್ರೀಮ್ ಇದ್ದೇ ಇರ್ತದೆ, ಆಪಲ್ ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡಬೇಕು ಅಂತ. ಒನ್ ಆಫ್ ದ ಮೋಸ್ಟ್ ಸಾಫಿಸ್ಟಿಕೇಟೆಡ್, ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಸ್. ರೊಕ್ಕ ಯಾಕೆ ಜಾಸ್ತಿ ತಗೋತಾರ ಅಂದ್ರೆ ಟೆಕ್ನಾಲಜಿನ ಅದಕ್ಕೆ ಅಷ್ಟು ತಕ್ಕದಿದ್ದಂಗ ಇರ್ತದೆ. ಏನು ಇನೋವೇಷನ್ ಇಲ್ಲೊಂದು ಅರ್ಥ ಮಾಡ್ಕೋಬೇಕಾಗ್ತದೆ. ಮೊದಲನೇದ್ದು, ಫಸ್ಟ್ ಎಕ್ಸಾಂಪಲ್ ಸರ್ ಐಸಾಕ್ ನ್ಯೂಟನ್, ಸೈನ್ಸ್. ಸೆಕೆಂಡ್ ಈಸ್ ಚಾಲೆಂಜ್. ಥರ್ಡ್ ಇನೋವೇಷನ್ ಅಂಡ್ ಟೆಕ್ನಾಲಜಿ. ಬೇರೆ ಬೇರೆ ಕ್ಷೇತ್ರ ಅವ ಇಲ್ಲಿ. ಪ್ರತಿಯೊಂದು ಕ್ಷೇತ್ರದೊಳಗಡೆ ಯಾರು ಸೋ ಕಾಲ್ಡ್ ಸಕ್ಸಸ್ಫುಲ್ ಅಂತ ಏನಿದ್ದಾರಲ್ಲ, ಸೋ ಕಾಲ್ಡ್ ಚಾಂಪಿಯನ್ಸ್, ಅವರು ತಮ್ಮ ತಮ್ಮ ಜೀವನದ ಕೆಲವೊಂದು ಹಂತದೊಳಗಡೆ ಕೆಲವೊಂದು ಪ್ರಶ್ನೆಗಳನ್ನ ತಮ್ಮ ಮನಸ್ಸಿಗೆ ಕೇಳಿ ಆ ಪ್ರಶ್ನೆಗೆ ಉತ್ತರ ಹುಡುಕೋ ಪ್ರಯತ್ನ ಮಾಡಿದಾರಲ್ಲ, ಅದು ಇವತ್ತೊಂದು ಟೆಕ್ನಾಲಜಿ ಆಗಿನೋ, ಅದು ಇವತ್ತೊಂದು ಇತಿಹಾಸವಾಗಿನೋ, ಅದು ಅಥವಾ ಇವತ್ತೊಂದು ಕಾನ್ಸೆಪ್ಟ್ ಆಗಿನೋ ನಮ್ಮ ಎದುರುಗಡೆ. 2008 ಸ್ಟೀವ್ ಜಾಬ್ಸ್ ವಾಸ್ ಆನ್ ದ ಸ್ಟೇಜ್ USA ಒಳಗ. ಪ್ರಾಡಕ್ಟ್ ಲಾಂಚ್ ಮಾಡೋದು ಅವ್ರದ್ದು ಸೆಪ್ಟೆಂಬರ್ ಮಂತ್. ಜನರಲಿ September 12th ಇಸ್ ಅ ಡೇಟ್ ವೆನ್ ದೇ ಲಾಂಚ್ ನ್ಯೂ ಪ್ರಾಡಕ್ಟ್. ಅವತ್ತೇನಾಗಿತ್ತು, ಜನ ಎಲ್ಲ ಕಾಯ್ಕೊಂಡು ಕೂತ್ಕೊಂಡಿದ್ರು. ಯಾಕಂದ್ರೆ ಆಪಲ್ ಕಂಪನಿಯಿಂದ ಏನಾದ್ರು ಬರ್ತಾವ ಅಂತಂದ್ರೆ ಇನ್ನೋವೇಟಿವ್ ಆಗಿರ್ತಾವಂತ ಜನಕ್ಕೆ ಖಾತ್ರಿ. ದೇ ವರ್ ದ ಫಸ್ಟ್ ಪೀಪಲ್ ಟು ಇಂಟ್ರೊಡ್ಯೂಸ್ ಕಲರ್ ಮಾನಿಟರ್ ಟು ದ ಕಂಪ್ಯೂಟರ್ಸ್. ಯಾವಾಗ್ಲೂ ಒಂದು ಸ್ಟೆಪ್ ಮುಂದೆನ. ಇನ್ಫ್ಯಾಕ್ಟ್ ಅವ್ರದ್ದು ಟೆಕ್ನಾಲಜಿ ಹೆಂಗಿರ್ತಿತ್ತು ಅಂತಂದ್ರ, 5 ವರ್ಷ ಏನ, ಫಾರ್ ಎಕ್ಸಾಂಪಲ್ XYZ ಕಂಪ್ನಿದ್ ಒಂದೇನ್ ಟೆಕ್ನಾಲಜಿ ಅದ, ಅದೇ ಟೈಮ್ಗೆ ಏನಾದ್ರು ಆಪಲ್ ಯಾವ್ದಾದ್ರು ಪ್ರಾಡಕ್ಟ್ ಬಂತಂದ್ರೆ ದಾಟ್ ಟೆಕ್ನಾಲಜಿ ವಿಲ್ ಬಿ 5 years ಅಹೆಡ್ ದನ್ ದ ಕರೆಂಟ್ ಟೆಕ್ನಾಲಜಿ. ಅಷ್ಟು ಕಾನ್ಸೆಪ್ಟ್ ಮತ್ತು ಇನೋವೇಷನ್ ಅವ್ರು ತಗೊಂಡ್ಬರೋದು. ಇಟ್ ವಾಸ್ ಇಯರ್ 2008. ಎಲ್ಲರೂ ಕಾಯ್ಕೊಂಡು ನಿಂತಿದ್ರು. ಅಂಡ್ ಸ್ಟೀವ್ ಜಾಬ್ಸ್ ಸ್ಟೇಜ್ ಮೇಲೆ ಬಂದು ಹೇಳ್ತಾರ, ಇವತ್ತು ನಾನು 3 ಪ್ರಾಡಕ್ಟ್ ಗಳನ್ನ ಲಾಂಚ್ ಮಾಡ್ಲಿರ್ತೀನಿ. ಒಂದು ದೊಡ್ಡ ಸೈಜ್ ಐಪಾಡ್ ಅಂದ್ರೆ ನಾವೇನು ಹಾಡ್ ಕೇಳಲಿಕ್ಕೆ ಒಂದು ಸಣ್ಣ ಡಿವೈಸ್ ಇತ್ತು, ಲೈಕ್ ಒಂದು ಸಣ್ಣ ಸ್ಕ್ವೇರ್ ಇದ್ರಾಗ ತಗೊಂಡ್ಬಂದಿದ್ರು. ಸೊ ಇವತ್ತೊಂದು ದೊಡ್ಡ ಸೈಜ್ ಇದ್ದು ಅದ್ರಾಗ ಸ್ಕ್ರೀನು ದೊಡ್ಡದಿರ್ತದೆ, ಅಂತದೊಂದು ಐಪಾಡ್ ನಾನು ಲಾಂಚ್ ಮಾಡ್ತೇನೆ. ಸೆಕೆಂಡ್, ಒಂದು ಫೋನ್ ಲಾಂಚ್ ಮಾಡ್ಲೈತೇನೆ ನಾನು. ಎಲ್ಲರಿಗೂ ಬಹಳ ಎಕ್ಸೈಟ್ಮೆಂಟ್ ಆಯ್ತು, ಯಾಕಂದ್ರೆ ಫೋನ್ ಆಪಲ್ ಇಂದ ಒಂದು ಫೋನ್ ಬರ್ತದಂತ. ಅಂಡ್ ಥರ್ಡ್, ಇಂಟರ್ನೆಟ್ ಸಲುವಾಗಿ ಸಂಬಂಧಪಟ್ಟಿರೋದು ಇಂಟರ್ನೆಟ್ ಒಂದು ಡಿವೈಸ್ ಒಂದು ನಾನು ಸಪರೇಟ್ ಆಗಿ ನಾನು ನಿಮ್ಗೆ ಲಾಂಚ್ ಮಾಡ್ತೇನೆ ಅಂತ ಹೇಳಿ. ಆದ್ರೆ ಅವ್ರು ಅವತ್ತು ಮಾಡಿದ್ದೇನು ಅಂತಂದ್ರೆ, ಈ 3 ಏನು ಬೇರೆ ಬೇರೆ ಟೆಕ್ನಾಲಜಿ, ಯಾಕಂದ್ರೆ ಅವತ್ತಿನ ಟೈಮ್ನಾಗ 2008, ಯಾಕಂದ್ರೆ ನಮಗೆ ಇವತ್ತು 2020 ಒಳಗಡೆ ವಿ ನೋ ದ್ಯಾಟ್ ಮೊಬೈಲ್ ಫೋನ್ ಕ್ಯಾರೀಸ್ ಸಾಂಗ್ಸ್, ಮೊಬೈಲ್ ಫೋನ್ ಕ್ಯಾನ್ ಕ್ಯಾರಿ ಇಂಟರ್ನೆಟ್, ಅಂಡ್ ಮೊಬೈಲ್ ಫೋನ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಕಾಲಿಂಗ್. ಇದು ಇವತ್ತು. ಬಟ್ ವೇ ಬ್ಯಾಕ್ 2008, ವಾಟ್ ಐ ಆಮ್ ಟಾಕಿಂಗ್, 12 ವರ್ಷದ ಹಿಂದೆ ಹಾಡು ಕೇಳಲಿಕ್ಕೆ ಸಪರೇಟ್ ಡಿವೈಸ್ಗಳು ಮೊಬೈಲ್ನಾಗ ಇರ್ತಿದ್ವು, ಬಟ್ ಅದಕ್ಕೆ ಡೆಡಿಕೇಟೆಡ್ ಡಿವೈಸಸ್ ಇರ್ತಿತ್ತು. ಇಂಟರ್ನೆಟ್ಗೆ ಸಲುವಾಗಿನ ಸಪರೇಟ್ ಡಿವೈಸಸ್ ಇರ್ತವೆ, ಕ್ವಾಲಿಟಿ ಕೀಪ್ಯಾಡ್ ಬರ್ತಿದ್ವು, ಬಹಳ ಕಾಂಪ್ಲಿಕೇಟೆಡ್ ಇರ್ತಿದ್ದವು. ಅಂಡ್ ಫೋನ್ ಇಸ್ ಅಗೇನ್ ಅ ಸಪರೇಟ್ ಡಿವೈಸಸ್. ಅಂಡ್ year 2008 he launched our iPhone, the first generation Apple iPhone launch ಆಯ್ತು. ಏನು ಯಾವ ಒಂದು ಪ್ರಶ್ನೆ ಸ್ಟೀವ್ ಜಾಬ್ಸ್ ಕೇಳ್ಕೊಂಡಿದ್ದೇನು ಅಂತಂದ್ರೆ, ವೈ ಕಾಂಟ್ ಐ ಟಚ್ ಅಂಡ್ ಫೀಲ್ ದ ಫೋಟೋಸ್ ಆಫ್ ಮೈ ಓನ್. ನಾ ಯಾವ ಫೋಟೋಸ್ ಗಳನ್ನ ನನ್ನ ಒಂದು ಮೊಬೈಲ್ ಒಳಗದ, ಅಥವಾ ಯಾವ ಫೋಟೋಸ್ ಗಳನ್ನ ನಾನು ಕ್ಯಾಪ್ಚರ್ ಮಾಡ್ಕೊಂಡೇನೆ ಅಥವಾ ಸ್ಟೋರ್ ಮಾಡ್ಕೊಂಡೇನಲ್ಲ, ವೈ ಕಾಂಟ್ ಐ ಟಚ್ ಇಟ್? ಅಂಡ್ ದಟ್ಸ್ ಹೌ ದ ಕಾನ್ಸೆಪ್ಟ್ ಆಫ್ ಟಚ್ ಸ್ಕ್ರೀನ್ ಫೋನ್ ಕಮ್ ಇನ್ ಟು ದ ಮಾರ್ಕೆಟ್. A thought, a question by one person has given us a new technology for the world. And now what we have is a wide range of products available in Apple, and one of the leading market leader, like one of the leading companies in the electronic devices, Apple Corporation. And that one question.
ಅಂಡ್ ಫೈನಲಿ ಒನ್ ಆಫ್ ಮೈ ಮೋಸ್ಟ್ ಫೇವ್ರೇಟ್, ಮಹಾಭಾರತ. ಯಾಕಂದ್ರೆ ಲಾಕ್ಡೌನ್ ಸ್ಟಾರ್ಟ್ ಆದಾಗ ಅಗೇನ್ ರೀಟೆಲಿಕಾಸ್ಟ್ ಆಯ್ತು, ಹೈಯೆಸ್ಟ್ ವಾಚ್ ಟೆಲಿವಿಷನ್ ಶೋ ಅಂತ ಅದಕ್ಕೆ ಕ್ರೆಡಿಟ್ಸ್ ಬಂತು. ಸನ್ನಿವೇಶ ಸಂದರ್ಭಗಳು ಹೆಂಗ್ ಬರ್ತಾವ ನೋಡ್ರಿ. ಅರ್ಜುನ ಬ್ಯಾಟಲ್ ಗ್ರೌಂಡ್ ಒಳಗೆ ನಿಂತುಕೊಂಡನ, ಕೃಷ್ಣ ಅವನು ಸಾರಥಿ, ಎದುರುಗಡೆ ಕೌರವರಿದ್ದಾರ. ಆ ಒಂದು ಕುರುಕ್ಷೇತ್ರ ಯುದ್ಧ ಆಗೋಕ್ಕಿಂತ ಮುಂಚೆ ಆ ಯುದ್ಧ ಆಗಬಾರ್ದು ಅಂತ ತಡೆಯೋ ಪ್ರಯತ್ನಗಳು ಎಷ್ಟೆಷ್ಟು ಮಾಡ್ಬೇಕಾಗಿತ್ತು ಎಲ್ಲಾ ಮಾಡಾಗಿತ್ತು. ಎಲ್ಲಾ ತರದ ಸಂಧಾನಗಳು ವಿಫಲವಾಗಿದ್ವು, ಎಲ್ಲಾ ತರ ಕನ್ವಿನ್ಸ್ ಮಾಡೋದು, ಕನ್ಸೋಲ್ ಮಾಡೋದು, ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಎಲ್ಲಾ ಮಾಡಾಗಿತ್ತು, ಎಲ್ಲಾನು ಫೇಲ್ ಆಗಿತ್ತು. ಅಂಡ್ ಫೈನಲಿ ಇಟ್ ವಾಸ್ ಅ ಕಾಲ್ ಆಫ್ ವಾರ್. ಯುದ್ಧ ಮಾಡಬೇಕು ಅಂತ ಆತು, ಯುದ್ಧ ಮಾಡ್ಬೇಕಂತ ಬಂದು ನಿಂತಾತು, ಎದುರುಗಡೆ ಸೋ ಕಾಲ್ಡ್ ಶತ್ರುಗಳು ನಿಂತು ಆತು. ಶತ್ರುಗಳಂದ್ರೆ ಯಾರು? ಮತ್ತಿಲ್ಲೇ ಅಜ್ಜ, ಕಾಕ, ಅಣ್ಣ ತಮ್ಮಂದ್ರು, ಕಸಿನ್ಸ್, ವಿದ್ಯೆ ಕೊಟ್ಟ ಗುರು, ಎಷ್ಟೋ ಜನ ಫ್ರೆಂಡ್ಸ್, ರೈಟ್? ಎದುರುಗಡೆ ಎನಿಮಿ ಲೈನ್ ಒಳಗ ಇವರೆಲ್ಲ ನಿಂತುಕೊಂಡಾರ. ಯಾರು? ಸೋ ಕಾಲ್ಡ್ ಫ್ಯಾಮಿಲಿ ಮೆಂಬರ್ಸ್. ಇನ್ನೇನು ಯುದ್ಧ ಶುರು ಆಗ್ಬೇಕು, ಅರ್ಜುನಗೊಂದು ಪ್ರಶ್ನೆ ಬರ್ತದೆ. ಈ ಯುದ್ಧ ಇನ್ ಕೇಸ್ ನಾ ಗೆದ್ದೆ ಅಂದ್ರುನು ಏನ್ ಮಾಡ್ದಂಗ ಆತು? ನಂಗ ರಾಜ್ಯ ಸಿಗ್ತದ, ನಮ್ಮ ಅಣ್ಣ ರಾಜ ಆಗ್ತಾನ, ನಾವು ನಮ್ಗ ಒಂದು ರಾಜ್ಯ ಸಿಗ್ತದ. ಆದ್ರೆ ನಮ್ಮವ್ರನ್ನ ನಾನು ಕೊಂದು ಈ ರಾಜ್ಯವನ್ನ ತಗೊಳೋದ್ರಾಗ ಅಂತದ್ ಏನದ? ಅಂಡ್ ದ್ಯಾಟ್ ಕ್ವಶನ್, ದ್ಯಾಟ್ ಒನ್ ಕ್ವಶನ್ ಆಫ್ ಅರ್ಜುನ ಟು ಕೃಷ್ಣ, ಆ ಕೃಷ್ಣ ಕೇಳಿದ ಒಂದು ಪ್ರಶ್ನೆ ಕುಡ್ ಅನ್ಫೋಲ್ಡ್ ದಿ ಮೋಸ್ಟ್ ಪವರ್ಫುಲ್ ವಿಸ್ಡಮ್ ಇನ್ ದ ವರ್ಲ್ಡ್. ಭಗವದ್ಗೀತಾ 18 ಅಧ್ಯಾಯದ ಭಗವದ್ಗೀತಾ ನಿಲ್ಲಿಸಿ ಕೂಡಿಸಿ ಅವನಿಗೆ ತಿಳಿಸಿ ಹೇಳ್ತಾನ, ಯಾಕ, ಏನು, ಯಾವ ಕರ್ಮ, ಯಾವ್ದು ಧರ್ಮ, ಯಾವ್ದು ಅಧರ್ಮ, ಯಾಕೆ ಮಾಡ್ಬೇಕು, ಯಾಕೆ ಮಾಡಬಾರ್ದು ಅಂತ. ಅಂಡ್ ಮೈ ಡಿಯರ್ ಫ್ರೆಂಡ್ಸ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಅದರ ರಿಸರ್ಚ್ಗೆ ನಾವೀಗ ಹೋಗೋದ್ ಬೇಡ. ಈ ಮಹಾಭಾರತ ಯುದ್ಧ ಆತೋ ಆಗಿಲ್ಲೋ ಖರಿನ ಸುಳ್ಳು ಅಂತ. ಬಟ್ ಟ್ರಸ್ಟ್ ಮೀ, ಏನ್ ಮಹಾಭಾರತದ ಪೂರ್ತಿ ಏನು ಒಂದು ಮಹಾಭಾರತದ ಕಥೆಗಳವ ಅಥವಾ ಸನ್ನಿವೇಶದ ಅಂಡ್ ಭಗವದ್ಗೀತಾದ ಏನೋ ಒಂದು ಸಾರ ಅದಲ್ಲ, ಅದು ನಮ್ಮ ಜೀವನಕ್ಕೆ ಒಂದು ಪಾಠ ಕಲಿಸ್ಕೊಡ್ತದೆ. ಅಂಡ್ ಮ್ಯಾನೇಜ್ಮೆಂಟ್, ಎಸ್ಪೆಷಲಿ ಪೀಪಲ್ ಆರ್ ಇನ್ ಟು ಮ್ಯಾನೇಜ್ಮೆಂಟ್, ದೇ ಶುಡ್ ಅಂಡ್ ಮಸ್ಟ್ ಅಂಡ್ ಶುಡ್ ದೇ ಹ್ಯಾವ್ ಟು ಸಿ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ಸ್ ಆಫ್ ದಿಸ್ ಮಹಾಭಾರತ. ಆ ಒಂದು ಪ್ರಶ್ನೆ ನಾನು ಸುಮ್ನೆ ಯುದ್ಧಕ್ಕೆ ಬಂದ ಹೊಡೆದು ಹೋಗ್ಬಿಟ್ಟಿದ್ದೆ ಅಂತಂದ್ರೆ ಮೇ ಬಿ ಭಗವದ್ಗೀತಾ 18 ಅಧ್ಯಾಯದ ಬರತ್ತಿದ್ದಿಲ್ಲ ಅನ್ಸುತ್ತೆ. ಯಾವ್ದೋ ಒಂದು ಪ್ರಶ್ನೆ, ಯಾರೋ ಒಬ್ಬ ಗಿಡದ ಕೆಳಗೆ ಕುತ್ಕೊಂಡವನು, ಮೌಂಟ್ ಎವರೆಸ್ಟ್ ಹತ್ಲಿಕ್ಕೆ ಫೇಲ್ ಆದವರು, ಅಥವಾ ಮನೆಯೊಳಗ ಅಂದ್ರೆ 3 ಜನ ಫ್ರೆಂಡ್ಸ್ ಸೇರ್ಕೊಂಡು ಮನಿ ಹಿಂದೆ ಒಂದು ಗ್ಯಾರೇಜ್ ತಗೊಂಡು ಇದ್ದಿದ್ದೆಲ್ಲ ಇನ್ವೆಸ್ಟ್ಮೆಂಟ್ ಹಾಕೊಂಡು ಒಂದು ಕಂಪ್ನಿ ಸ್ಟಾರ್ಟ್ ಮಾಡ್ಕೊಂಡು ಜಗತ್ತಿನ ದೈತ್ಯ ಟೆಕ್ನಾಲಜಿಕಲ್ ಕಂಪ್ನಿ ಆಪಲ್ ಆಗ್ಬಹುದು ಅಂತಂದ್ರ, ಅಥವಾ ಯುದ್ಧ ಭೂಮಿಯಲ್ಲಿ ನಿಂತ ತನ್ನ ಮನಸ್ಸಿಗೆ ಬಂದ ಕನ್ಫ್ಯೂಷನ್ ಅನ್ನ ತನ್ನ ಒಬ್ಬ ಸ್ನೇಹಿತ, ಪರಮಾತ್ಮ ಸ್ನೇಹಿತ ಅಂಡ್ ಅವನ ಏನು ಆಧ್ಯಾತ್ಮ ಗುರು ಏನೋ ಕೃಷ್ಣಗ ಆ ಪ್ರಶ್ನೆ ಕೇಳಬಹುದು ಅಂದಾಗ ಜಗತ್ತಿಗೆ ಬೇಕಾಗುವಂತಹ ಒಂದು ಜ್ಞಾನ ಸಿಗಬಹುದು ಅಂತಂದ್ರ, ಮೇ ಬಿ ನಮ್ಮ ಮನಸ್ಸಲ್ಲಿರೋ ಆ ಒಂದು ಪ್ರಶ್ನೆ, ಆ ಒಂದು ಜಿಜ್ಞಾಸೆ, ಆ ಒಂದು ಉತ್ತರ, ಮೇ ಬಿ ಇಟ್ ಕ್ಯಾನ್ ಬಿ ಅ ರೆವಲ್ಯೂಷನ್. ದಟ್ಸ್ ವಾಟ್ ಮೈ ಡಿಯರ್ ಫ್ರೆಂಡ್ಸ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್. ಪ್ರಶ್ನೆ ಕೇಳಲಿಕ್ಕೂ ಬಹಳ ಧೈರ್ಯ ಬೇಕಾಗ್ತದೆ. ದ ಕರೇಜ್ ಆಫ್ ಆಸ್ಕಿಂಗ್ ಕ್ವಶನ್ ಟು ಸೆಲ್ಫ್ ಇಸ್ ದ ಮೋಸ್ಟ್ ಎಸೆನ್ಷಿಯಲ್ ಇನ್ ಲೈಫ್. ಪ್ರಶ್ನೆ ಕೇಳದೆ ಜೀವನ ಮಾಡ್ಲಿಕ್ಕೆ ಆಗಂಗಿಲ್ಲ. ಕೇಳಂಗಿಲ್ಲ ನಾವು ಪ್ರಶ್ನೆ, ನಾವು ಕೇಳ್ತೀವಿ, ಬಹಳ ಕೇಳ್ತೀವಿ. ಯಾಕೆ ಹಿಂಗ, ಹಂಗೆ ಯಾಕ ಅಥವಾ ಅದೇ. ಕ್ರಿಕೆಟ್ ನೋಡ್ಬೇಕಾರ ನೋಡ್ರಲ್ಲ, ನಾವ್ ಇಲ್ಲಿ ಕುತ್ಕೊಂಡು ಕ್ರಿಕೆಟ್ ನೋಡ್ತಿರ್ತೀವಿ, ಮನ್ಯಾಗ ಕುತ್ಕೊಂಡು. ಅವ್ರು ಅಲ್ಲಿ ಗ್ರೌಂಡ್ನಾಗ ನಿಂತ್ಕೊಂಡು ಯಾವ್ದೋ ದೇಶದಾಗ ನಿಂತ್ಕೊಂಡು ಕ್ರಿಕೆಟ್ ಆಡ್ತಿರ್ತಾರೆ. ಮನ್ಯಾಗ ಕುತ್ಕೊಂಡು ನಾವ್ ಹೇಳೋದು, ಟಾಸ್ ಗೆದ್ದ ಮೇಲೆ ಇವ್ ಯಾಕೆ ಪ್ರಶ್ನೆ, ಬ್ಯಾಟಿಂಗ್ ತಗೊಂಡ ಬಾಲಿಂಗ್ ಯಾಕೆ ತೊಗೊಳಿಲ್ಲ, ಬಾಲಿಂಗ್ ಪಿಚ್ ಇತ್ತು ತಿಳಿಯಂಗಿಲ್ಲೇನೋ. ವಿ ಡು ಆಸ್ಕ್ ಸೋ ಮೆನಿ ಕ್ವೆಶನ್ಸ್. ಇನ್ಫ್ಯಾಕ್ಟ್ ಬಾದ್ಶಾ ಅಲ್ಲ, ಶಾರುಖ್ ಖಾನ್ ಇಸ್ ಕಾಲ್ಡ್ ಆಸ್ ಬಾದ್ಶಾ, ಕಿಂಗ್ ಖಾನ್. ರೀಸೆಂಟ್ ಆಗಿ ಶಾರುಖ್ ಖಾನ್ ಅಂದ್ರೆ ಯಾವ್ದು ಅಷ್ಟು ಚಲೋ ಮೂವೀಸ್ ಬರ್ಲಿಲ್ಲ ಅಂದ ತಕ್ಷಣ ಎಷ್ಟೋ ಕೊಂದ್ ಜನ ಕ್ರಿಟಿಕಲ್ ಆಗಿ ಹೇಳಿದ್ರು, ಇಲ್ಲ ಅವ್ ಏನ್ ಫಿಲ್ಮ್ ಸೆಲೆಕ್ಷನ್ ಮಾಡ್ಲೈತಲ್ಲ ಅದ್ ಸರಿ ಮಾಡಬಲ್ಲ, ದಟ್ ಇಸ್ ನಾಟ್ ಅ ರೈಟ್, ಹಂಗೆಲ್ಲ ಮಾಡ್ಬಾರ್ದು ಅವ. ಅಂಡ್ ದಿಸ್ ಕ್ವಶನ್ ಇಸ್ ಆಸ್ಕ್ಡ್ ಟು ಶಾರುಖ್ ಖಾನ್. ವಾವ್, ವಂಡರ್ಫುಲ್. ಶಾರುಖ್ ಖಾನ್ ಪ್ರಶ್ನೆ ಕೇಳ್ತೀವಿ, ವಿರಾಟ್ ಕೊಹ್ಲಿ ಪ್ರಶ್ನೆ ಕೇಳ್ತೀವಿ, ಮಹೇಂದ್ರ ಸಿಂಗ್ ಧೋನಿ ಪ್ರಶ್ನೆ ಕೇಳ್ತೀವಿ, ಪ್ರಧಾನ ಮಂತ್ರಿ ಅವ್ರ ಪ್ರಶ್ನೆ ಕೇಳ್ತೀವಿ, ಡೊನಾಲ್ಡ್ ಟ್ರಂಪ್ ಪ್ರಶ್ನೆ ಕೇಳ್ತೀವಿ, 3 ಜನಕ್ಕೆಲ್ಲ ಪ್ರಶ್ನೆ ಕೇಳಲಿಕ್ಕತ್ತೀವಿ. ಆದ್ರೇನು ಇಲ್ಲೇ ಮನೆಯೊಳಗೆ ಕೂತ್ಕೊಂಡು ನಮ್ ಪಾಡಿಗೆ ಅಷ್ಟೇ, ನಮ್ ಕೇಳಿಸೋ ಅಷ್ಟೇ ಕೇಳ್ತೀವಿ. ಅವ್ರ ಮುಂದೆ ಹತ್ರ ಎದುರು ನಿಂತ್ಕೊಂಡು ಕೇಳೋಷ್ಟು ಪ್ರಶ್ನೆ ಕೇಳಲಿತ್ತಿಲ್ಲ. ಲೆಟ್ಸ್ ಕೀಪ್ ದೀಸ್ ಕ್ವಶನ್ಸ್ ಅಸೈಡ್, ಆಸ್ಕ್ ದೋಸ್ ಕ್ವಶನ್ಸ್. ಯಾಕಂದ್ರ ನಾವು ಕೇಳೋ ಪ್ರಶ್ನೆಗಳು, ಅದ್ ಹೇಳ್ದಲ್ಲ ಸ್ಟಾರ್ಟಿಂಗ್ ಹೇಳೇನು,
10 8 ಪ್ರಶ್ನೆಗಳಿಗೆ ಆ ಉತ್ತರಗಳು ಕೇವಲ ಉತ್ತರವಾಗಿ ಉಳ್ಕೋಬಹುದು. ಆದ್ರ ಇನ್ನೊಂದ್ 2 ಪ್ರಶ್ನೆಗಳು ಎಂತಾವಿರ್ತಾವ, ನಮಗೂ ಗೊತ್ತಿಲ್ಲ ಆ ಪ್ರಶ್ನೆ ಏನು ಅಂತಂದು. ಯಾಕಂದ್ರೆ ಕೇಳೋ ಧೈರ್ಯ ಮಾಡಿದಾಗ, ದಟ್ ಕರೇಜ್ ಆಫ್ ಆಸ್ಕಿಂಗ್ ಕ್ವಶನ್ ಟು ಸೆಲ್ಫ್ ಮೇ ಲೀಡ್ ಟು ರೆವಲ್ಯೂಷನ್. ದಟ್ ಆನ್ಸರ್ ಮೇ ಲೀಡ್ ಟು ರೆವಲ್ಯೂಷನ್. ಹಂಗಿದ್ರೆ ಆ ಒಂದು ಬದಲಾವಣೆ, ಒಂದು ಕ್ರಾಂತಿ ಬರಬೇಕು ಅಂತಂದಾಗ ಆ ಒಂದು ಪ್ರಶ್ನೆಗಳನ್ನ ಕೇಳೋ ಎಬಿಲಿಟಿನ ನಾನು ಮುಂದುವರ್ಸ್ಕೋಬೇಕಾಗ್ತದೆ. ಸೊ ಇನ್ನೊಬ್ಬರಿಗೆ ಆ ಪ್ರಶ್ನೆಗಳನ್ನ ಕೇಳೋಕ್ಕಿಂತ ಮುಂಚೆ ಆ ಎಲ್ಲಾ ಪ್ರಶ್ನೆಗಳು ನನಗನ್ವಯ ಆಗ್ಲಿ, ನಾ ಯಾಕೆ ಅದನ್ನ ಮಾಡಬಾರ್ದು ಅನ್ನೋದು. ಸೊ ಯಾಕೆ ಈ ತಳಹದಿ ಹಾಕ್ಲಿಗತ್ತೀನಿ, ಯಾಕೆ ಈ ಒಂದು ಫ್ರೇಮ್ ವರ್ಕ್ ನಾ ನಿಮ್ಗೆ ಕೊಡ್ಲಿಗತ್ತೇನೆ ಅಂತಂದ್ರ, ನಮ್ಮೊಳಗ ನಾವ್ ಏನ್ ಮಾಡ್ತೀವಿ, ಎಷ್ಟೋ ಸರ್ತೆ ನಾವು ನಮ್ಮ ಕಂಫರ್ಟ್ ಝೋನ್ಸ್ ನಾವು ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಅಥವಾ ಕಂಫರ್ಟ್ ಝೋನ್ ಇಂದ ಹೊರಗಡೆ ಬರ್ಲಾರ್ದಕ್ಕೆ ಕಾರಣ ಈ ಒಂದು ವಿಚಾರ. ಅದೇನು ಅನ್ನೋದು ನಿಮ್ಗೆ ಹೋಗ್ತಾ ಹೋಗ್ತಾ ಮುಂದೆ ಗೊತ್ತಾಗ್ತದೆ. ಐ ಟೇಕ್ ಇಟ್ ದ ನೆಕ್ಸ್ಟ್. ಸೋ ಫಾರ್ ಐ ಥಿಂಕ್ ದ ಪ್ಲಾಟ್ಫಾರ್ಮ್ ಇಸ್, ಪ್ರಶ್ನೆಗಳು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಈ ಒಂದು ತಳಹದಿ ಮೇಲೆನ ನಾನು ನಿಮ್ಗ ಈ ಕಂಫರ್ಟ್ ಝೋನ್ಗೆ ಸಂಬಂಧಪಟ್ಟ ವಿಚಾರಗಳನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಂಗಿದ್ರೆ ಏನಿದು ಕಂಫರ್ಟ್ ಝೋನ್? ಬಹಳ ಜನ ಮಾತಾಡ್ತಾರ, ಬಹಳ ಸಂದರ್ಭದಾಗ ಮಾತಾಡ್ತಾರ, ಏನಿದು ಕಂಫರ್ಟ್ ಝೋನ್, ಕಂಫರ್ಟ್ ಝೋನ್, ಕಂಫರ್ಟ್ ಝೋನ್. ಅದ್ರ ಬಗ್ಗೆ ಸ್ವಲ್ಪ ಅವಲೋಕನ ಮಾಡೋಣ. ಇನ್ನು ಒಂದು ಸಣ್ಣ ಸಿಂಪಲ್ ಡೆಫಿನೇಷನ್, ಒಂದು ಲೈನ್ಯಾಗ ಇದಕ್ಕೆ ಒಂದು ನಾ ಡೆಫಿನೇಷನ್ ಕೊಡ್ಬೇಕು ಅಂತಂದ್ರೆ, ಕಂಫರ್ಟ್ ಝೋನ್ ಇಸ್ ಜಸ್ಟ್ ಅ ಮೈಂಡ್ ಸೆಟ್. ನಮ್ಮ ಮನಸ್ಸಿನ ಅದೊಂದು ವಿಚಾರ, ಮನಸ್ಥಿತಿ ಅಂತ ಕರಿಬಹುದು ಕನ್ನಡ ಒಳಗೆ. ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಆಫ್ ದಟ್ ಇಸ್ ಮನಸ್ಥಿತಿ. ನಮ್ಮ ಮನಸ್ಥಿತಿ ಯಾವ ರೀತಿಯಾಗಿ ನಾವು ಮನಸ್ಥಿತಿಯನ್ನ ನಾವು ರೂಢಿಸ್ಕೊಂಡು ಹೋಗ್ತೀವಲ್ಲ, ಅದು ನಮಗೆ ದಾರಿಯನ್ನ ಕೊಟ್ಕೊಂಡು ಹೋಗ್ತೇವೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಿಮ್ ಎದುರುಗಡೆ ಸ್ಕ್ರೀನ್ ಮೇಲೆ ಅದ. ಈ ಒಂದು ಸನ್ನಿವೇಶವನ್ನು ನೀವು ನೋಡಿರಬಹುದು. ಎಲ್ಲೆಲ್ಲಿ ಆನೆಯನ್ನ ಸಾಕಿರ್ತಾರಲ್ಲ, ಅಲ್ಲಿ ಈ ಒಂದು ಸನ್ನಿವೇಶ ಬಹಳ ಸಹಜವಾಗಿ ನಿಮ್ಗೆ ಸಿಗ್ತದೆ. ಫಾರ್ ಎಕ್ಸಾಂಪಲ್, ಇದ ಚಿತ್ರವನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಾಯ್ತು ಅಂತಂದ್ರೆ, ಒಂದು ದೈತ್ಯಾಕಾರದ ಆನೆಗೆ ಕಾಲಿಗೆ ಒಂದು ಸರಪಳೆಯನ್ನ ಕಟ್ಟಿದ್ದಾರೆ. ಆ ಸರಪಳೆ, ಕಟ್ಟಿರೋ ಸರಪಳೆಯನ್ನ ಎಲ್ಲಿ ಸಿಕ್ಕಾಕ್ಸಿದ್ದಾರೆ ಅಂತಂದ್ರೆ, ಎಲ್ಲಿ ಸಿಕ್ಕಾಕ್ಸಾರ ನೋಡ್ರಿ ಅದನ್ನ ಯಾವ ಕಂಬಕ್ಕೂ ಕಟ್ಟಿಲ್ಲ, ಯಾವ ಮರಕ್ಕೂ ಕಟ್ಟಿಲ್ಲ. ಅದನ್ನ ಒಂದು ಸುತ್ತಿಗೆ ತಗೊಂಡು, ಹ್ಯಾಮರ್ ತಗೊಂಡು ನೆಲದೊಳಗೊಂದು 2-3 ಏಟ್ ಹೊಡೆದಾರ, ಅದು ಅಲ್ಲೇ ಸಿಕ್ಕಾಕೊಂಡದ. ಆನೆ ಶಕ್ತಿ ಬಗ್ಗೆ ಸ್ವಲ್ಪ ಅವಲೋಕನ ಮಾಡೋದಾಯ್ತು ಅಂತಂದ್ರ, ಈ ದೈತ್ಯಾಕಾರ ಆನೆಗೆ ಎಷ್ಟು ಶಕ್ತಿ ಇರ್ತಂದ್ರ, ಮರಗಳನ್ನ ಬೇರೆ ಸಮೇತ ಎತ್ತಿ ಬಿಸಾಕ್ತದ, ಕಾರ್ಗಳನ್ನ ತುಳಿದು ಅಪ್ಪಚ್ಚಿ ಮಾಡ್ತದೆ. ಆಲ್ಮೋಸ್ಟ್ 700+ 725 ಕೆಜಿ ಇರೋ ಅಂಬಾರಿಯನ್ನ ಬೆನ್ ಮೇಲೆ ಹೊತ್ಕೊಂಡು ಮೈಸೂರೊಳಗಡೆ ಆನಿ ಊರ್ ತುಂಬ ಸುತ್ತಾಡ್ತದೆ. ಇಷ್ಟು ಶಕ್ತಿ ಇರೋ ಆನಿಗೆ ಈ ಒಂದು ಸರಪಳಿಯನ್ನ ಬಿಚ್ಕೊಳಿಕ್ ಆಗಂಗಿಲ್ಲ, ಬಿಡಿಸ್ಕೊಳಿಕ್ ಆಗಂಗಿಲ್ಲ. ಯಾಕಂದ್ರೆ ನಾವ್ ಇದೆಲ್ಲ ನೋಡಿವಿ. ಎಲ್ಲೆಲ್ಲಿ ಆನೆಗಳನ್ನ ಸಾಕಿರ್ತಾರಲ್ಲ, ಈ ಸನ್ನಿವೇಶ ಯಾರ್ಯಾರು ನೀವು ನೋಡಿರಲ್ಲ ನಿಮ್ಗೆ ಗೊತ್ತದ. ಒಂದ್ ಸರ್ತಿ ಈ ಸರಪಳಿ ಅದ್ರ ಕಾಲಿಗೆ ಹಾಕಿದ್ರೆ, ನಾವು ಸಣ್ಣವ್ರಿದ್ದಾಗ ಅದು ಸ್ಟ್ಯಾಚ್ಯೂ ಆಟ ಆಡ್ತಿದ್ವಲ್ಲ, ಹಂಗ ಫಿಕ್ಸ್ ಆಗಿ ಕುತ್ಕೊಂಡ್ಬಿಡ್ತಿದ್ವು. ಈ ವಿಚಾರ ನನ್ಗೆ ಬಹಳ ಕಾಡ್ತಿದ್ದು. ಯಾಕಂದ್ರೆ ಇಷ್ಟು ಶಕ್ತಿ ಇರೋ ಆನೆ ಇದನ್ನ ಯಾಕೆ ಬಿಚ್ಕೊಳಿಕ್ ಆಗಲ್ಲ? ಅಷ್ಟು ಶಕ್ತಿ ಇಲ್ಲೇನ್ ಇದ್ ಕಡೆ. ಆನೆಲ್ಲ ನನ್ನ 6 ವರ್ಷದ ಮಗ ಕಾಲ್ ಹಿಂಗ್ ಜಗಿದ್ರೆ ಕಿತ್ತು ಹೊರಗ್ ಬರ್ತಾ, ಯಾಕಂದ್ರೆ ಅದು ನೆಲದೊಳಗ ಅದನ್ನ ಹೂತ್ ಹಾಕ್ಯಾರ, ಸ್ವಲ್ಪ ಜಗಿದ್ರೆ ಹೊರಗ್ ಬರ್ತದೆ. ಬಟ್ ಸ್ಟಿಲ್ ಕಾಲ್ ಸರ್ಸಂಗಿಲ್ಲ. ಏನಿರ್ಬಹುದು, ಯಾಕಿರ್ಬಹುದು, ಹಿಂಗ್ಯಾಕ ಅನ್ನೋದ್ರ ಬಹಳ ವಿಚಾರ ನನಗ ಮನಸ್ಸಿಗೆ ಕಾಟ ಕೊಡ್ತಿತ್ತು. ಇದಕ್ಕೆ ಉತ್ತರ ಸಿಕ್ಕಿದ್ದು ಸಕ್ಕರೆ ಬೈಲೊಳಗಡೆ, ಶಿವಮೊಗ್ಗದಿಂದ 18 ಕಿಲೋಮೀಟರ್ಸ್. ನಾನು ವಿದ್ಯಾಪೋಷಕ್ ಜಾಯ್ನ್ ಆಗಿ ಹೊಸದಾಗ ಸ್ಟಾರ್ಟಿಂಗ್ ಒಳಗ ಒಂದ್ 2 ವರ್ಷ ನಾನು ಶಿವಮೊಗ್ಗ ಒಳಗಿದ್ದೆ. ಸೊ ವೀಕೆಂಡ್ 15 ಡೇಸ್ ಒಂದ್ಸರ್ತಿ ಸುತ್ತಲೂ ನಾನು ಸುತ್ತಾಡ್ಲಿಕ್ಕೆ ಹೋಗ್ತಿದ್ದೆ. ಬೈಕ್ ರೈಡಿಂಗು, ಫೋಟೋಗ್ರಫಿ ನನ್ನ ಹಾಬಿ. ಏನು ಅಂತಲ್ಲಿ 18 ಕಿಲೋಮೀಟರ್ ಸಕ್ಕರೆ ಬೈಲ್ ಅಂತ ಒಂದು ಊರು. ಅಲ್ಲಿ ಒಂದು ಎಲಿಫೆಂಟ್ ಟ್ರೈನಿಂಗ್ ಕ್ಯಾಂಪ್ ಅದ. ಅಲ್ಲಿ ಪಕ್ಕದೊಳಗೆ ಒಂದು ನದಿ ಬರ್ತದೆ, ಅಲ್ಲಿ ಆನೆಗಳನ್ನ ಸಾಕ್ಯಾರ, ಅದನ್ನ ಟ್ರೈನಿಂಗ್ ಮಾಡ್ತಾರ. ಸೊ ಅಲ್ಲಿ ಸುತ್ತಮುತ್ತಲ ಜನರಿಗೆ ಅದು ಒಂದು ಪ್ರೇಕ್ಷಣೀಯ ಸ್ಥಳ. ನಾನು ಹೋಗಿರ್ತಿದ್ದೆ ನೋಡ್ಲಿಕ್ಕೆ. ಅಲ್ಲೇ ಇದ್ರ ವಿಚಾರ ನನಗ ಮನದಟ್ಟಾತು. ಅಲ್ಲೊಂದು ಆನೆ ಮರೀತು, ಒಂದು 3 ತಿಂಗಳಿದ್ದು. ಆ ಮಾವುತ ಒಂದು ಅರ್ಧ ತಾಸು ಅದನ್ನ ನೀರೊಳಗಡೆ ತೊಳೆದು ಸ್ವಚ್ಛ ಮಾಡಿ ಸ್ನಾನ ಮಾಡಿಸಿ ಹೊರಗ್ ಬಿಡ್ತಿದ್ದ. ಹೊರಗ್ ಬಿಟ್ಟ ತಕ್ಷಣ ಆ ಆನೆ ಮರಿ ಹೊರಗ್ ಬಂದ್ ಮಾಡೋ ಫಸ್ಟ್ ಕೆಲಸ ಅಂದ್ರ ಆ ಮಣ್ಣೊಳಗ್ ಬಿದ್ದು ಉಳ್ಳಾಡೋದು. ಪಿಚ್ ಬ್ಲಾಕ್ ಆಗಿ ಕರಿಯಾಗಿರೋ ಆನೆ, ಕಪ್ಪಾಗಿರೋ ಆನೆ ನದಿಯಿಂದ ಹೊರಗ್ ಬಂದ ತಕ್ಷಣ ನೀರೊಳಗ್ ಬಿದ್ದು ಬ್ರೌನ್ ಕಲರ್ ಆಗೋದು. ಒಂದ್ ಕಡೆ ಅದನ್ನ ಕೂಡಿಸ್ಬೇಕು, ಒಂದ್ ಕಡೆ ನಿಲ್ಲಿಸ್ಬೇಕು ಅಂತ ಯಾವ ಜಾಗಕ್ಕೆ ಇಡ್ತಿದ್ರು, ಅದು ಒಂದ್ ಜಾಗ ಬಿಟ್ಟು ಎಲ್ಲಾ ಕಡೆ ಓಡಾಡ್ತಿತ್ತು. ಯಾಕಂದ್ರೆ ತುಂಟ ಪ್ರಾಣಿ ಅದು ಆನೆ ಮರಿ. ಅವಾಗ ಏನ್ ಮಾಡ್ತಾರ ಮಾವುತ, ಅದನ್ನ ಕಂಟ್ರೋಲ್ ಒಳಗೆ ಇಡಬೇಕು ಅಂತ ಅದಕ್ಕೆ ಇದೇ ತರದ ಒಂದು ಚೈನನ್ನ ಹಾಕಿ ಒಂದು ಕಂಬಕ್ಕೋ ಅಥವಾ ಒಂದು ಮರಕ್ಕೋ ಸುತ್ತಿ ಅದನ್ನ ಇಡ್ತಿದ್ರು. ಆ ಆನೆ ಮರಿ ಅದನ್ನ ಬಿಡಿಸ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು ಅಂತ ಜಗ್ತಿತ್ತು, ಕಾಲನ್ನ ಜಗ್ಗೋದು. ಸ್ವಲ್ಪ ಜಗ್ ನೋಡ್ತು, ಜೋರಾಗಿ ಜಗ್ ನೋಡ್ತು, ಅದು ಬಿಚ್ಚಲಿಲ್ಲ. ಯಾಕಂದ್ರೆ ಅದನ್ನ ಕಟ್ಟಿದ್ ಒಂದು ಪಿಲ್ಲರ್ಗೋ ಅಥವಾ ಒಂದು ಮರಕ್ಕೋ ಕಟ್ಟಿದ್ರು. ಎಲ್ಲಿ ತನಕ ಪ್ರಯತ್ನ ಮಾಡ್ತಾವಂದ್ರ ಜಗ್ಗಿ 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 ಕಾಲಿಗೆ ಗಾಯ ಆಗಿ ರಕ್ತ ಬರೋ ತನಕನೂ ಪ್ರಯತ್ನ ಮಾಡ್ತಾವ. ಅದಾದ್ಮೇಲೆ ಅದಕ್ಕೆ ಮನಸ್ಸಿಗೆ ಒಂದು ವಿಚಾರ ಭದ್ರವಾಗಿ ಕುತ್ಕೋತದ,
ನಾಳೆ ನಾನು ದೊಡ್ಡವನಾದ್ಮೇಲೆ ಮರ ಕಿತ್ ಹಾಕ್ಬೋದು, ಕಾರುಗಳನ್ನ ತುಳಿದು ಅಪಚ್ಚಿ ಮಾಡ್ಬೋದು, ಅವಕಾಶ ಸಿಕ್ತು ಅಂದ್ರೆ ಅಂಬಾರಿನ ಹೊತ್ಕೊಂಡು ಊರು ತುಂಬಾ ಸುತ್ತಾಡ್ಬಹುದು. ಆದ್ರೆ ನನ್ನಿಂದ ಮಾಡೋಕ್ ಆಗಲ್ಲ ಅನ್ನೋದೇನು ಅಂತಂದ್ರೆ ಈ ಚೈನ್ ಕಟ್ ಮಾಡ್ಕೊಳಕ್ ಆಗಂಗಿಲ್ಲ. ಯಾಕಂತಂದ್ರ ಮೈಂಡ್ ಸೆಟ್ ವಾಸ್ ಕ್ರಿಯೇಟೆಡ್. ಆ ಒಂದು ಮೈಂಡ್ ಸೆಟ್ ಕ್ರಿಯೇಟ್ ಆಯ್ತು. ಇದನ್ನ ಇನ್ನೊಂದು ಅರ್ಥದಾಗ ಹೇಳೋದು ಅಂದ್ರೆ ನಮ್ಮ ವೀಕ್ನೆಸಸ್ ಅಂತ ಹೇಳ್ಬೋದು. ಬಟ್ ರೈಟ್ ನಾವ್ ವಿ ಓನ್ಲಿ ಫೋಕಸ್ ಇಟ್ ಆನ್ ಮೈಂಡ್ ಸೆಟ್. ಇದನ್ನ ನಾವು ನಮ್ಮ ಸೈಕಾಲಜಿ ಒಳಗಡೆ ವಿ ಕಾಲ್ ಇಟ್ ಆಸ್ ಅ ಲರ್ನರ್ಡ್ ಹೆಲ್ಪ್ಲೆಸ್ನೆಸ್ ಅಂತ ಕರಿತೀವಿ. ಏನಿದು ಲರ್ನರ್ಡ್ ಹೆಲ್ಪ್ಲೆಸ್ನೆಸ್ ಅಂದ್ರೆ ರೂಢಿಸಿಕೊಂಡಿರುವ ಅಸಹಾಯಕತೆಗಳು. ಲೆಟ್ ಮಿ ರಿಪೀಟ್, ರೂಢಿಸಿಕೊಂಡಿರುವ ಅಸಹಾಯಕತೆಗಳು. ಅಸಹಾಯಕತೆ ಅನ್ನೋದು ನೀವು ಕೇಳಿರಿ ಶಬ್ದ, ಹೆಲ್ಪ್ಲೆಸ್ನೆಸ್. ಎಂತ ಹೆಲ್ಪ್ಲೆಸ್ನೆಸ್ ಇದು, ಎಂತ ಅಸಹಾಯಕತೆ ಅಂತಂದ್ರ ರೂಢಿಸಿಕೊಂಡಿರೋದು. ನಾವು ಅದನ್ನ ರೂಢಿಸ್ಕೊಂಡಿರ್ತೀವಿ, ಹುಟ್ಟಲ್ಲ. ದೇರ್ ಆರ್ ಸಮ್ ಹೆಲ್ಪ್ಲೆಸ್ನೆಸ್ ವಿಚ್ ಐ ಕ್ಯಾನಾಟ್. ಫಾರ್ ಎಕ್ಸಾಂಪಲ್, ಹುಟ್ಟಿದ ತಕ್ಷಣನೇ ಒಬ್ಬ ಮನುಷ್ಯನಿಗೆ ಕಣ್ಣಿಲ್ಲ, ಈ ಕ್ಯಾನಾಟ್ ಸಿ ದ ವರ್ಲ್ಡ್. ಅದು ಅವನ ಹೆಲ್ಪ್ಲೆಸ್ ಸಿಚುವೇಶನ್, ಅದು ಅವನ ರೂಢಿಸ್ಕೊಂಡಿದ್ದಲ್ಲ. ಕರೆಕ್ಟಾ? ಕೆಲವೊಬ್ಬರಿಗೆ ಹುಟ್ಟಿದ ತಕ್ಷಣ ಕೈ ಇರಂಗಿಲ್ಲ, ಕಾಲ್ ಇರಂಗಿಲ್ಲ, ಅದು ರೂಢಿಸ್ಕೊಂಡಿದ್ದಲ್ಲ. ಆದ್ರ ಎಷ್ಟೋ ಹಂತದೊಳಗಡೆ ಕೆಲವೊಂದು ಅಸಹಾಯಕತೆಗಳನ್ನ ನಾವು ರೂಢಿಸ್ಕೋತೀವಿ. ಬೆಸ್ಟ್ ಎಕ್ಸಾಂಪಲ್, ಮೆನಿ ಆಫ್ ಅಸ್ ಆರ್ ಫ್ರಮ್ ಕನ್ನಡ ಮೀಡಿಯಂ ಬ್ಯಾಕ್ಗ್ರೌಂಡ್. ನಾವು ಕನ್ನಡ ಮೀಡಿಯಂ ಬ್ಯಾಕ್ಗ್ರೌಂಡ್ ನಾವು. ನಮಗೆ ಇಂಗ್ಲಿಷ್ ಮಾತಾಡ್ಲಿಕ್ಕೆ ಬರಂಗಿಲ್ಲ ಅನ್ನೋದು ಒಂದು ರೂಢಿಸಿಕೊಂಡಿರುವ ಅಸಹಾಯಕತೆ. ಯಾಕೆ ನಾವು ಕನ್ನಡ ಮತ್ತು ಒಳ್ಳೊಳ್ಳೆ ಕನ್ನಡನ ಯಾಕೆ ಮಾತಾಡ್ತೀವಿ ಅಂತಂದ್ರ ಕಂಫರ್ಟ್ ಝೋನ್. ನನಗ ಕನ್ನಡ ಬರ್ತದ, ಹುಟ್ಟಿದಾಗಿಂದ ಕನ್ನಡ ಮಾತಾಡ್ಲಿಕ್ಕೆ. ನಮ್ಮ ಮನೆಯೊಳಗೆ ಎಲ್ಲರೂ ಕನ್ನಡ ಮಾತಾಡ್ತಾರ. ವ್ಯವಹಾರಕ್ಕೆ ಎಷ್ಟು ಬೇಕೋ ಅಷ್ಟು ಕನ್ನಡ ಲ್ಯಾಂಗ್ವೇಜ್ ನಂಗೆ ಬರ್ಲಿಕ್ಕತ್ತದ. ಓಕೆ, ಸೊ ನಡ್ದದಲ್ಲ ಮತ್ತ್ಯಾಕ ಎಲ್ಲರೇ ಡಿಮಾಂಡ್. ಅದಕ್ಕೆ ಹೇಳ್ತೀವಲ್ಲ, ಎಷ್ಟೋ ಸರ್ತಿ ನಮ್ಗೆ ಏನಾಗ್ತದ, ಒಂದ್ ಯಾವ್ದೋ ಸ್ಕೂಲ್ ಕಾಲೇಜ್ನಾಗ ಒಂದ್ ಯಾವ್ದೋ ಇವೆಂಟ್ ಇದ್ದಾಗ ಯಾರೇ ವಾಲಂಟಿಯರ್ ಆಗಿ ಸ್ಟೇಜ್ ಬಾ ಅಂತಂದಾಗ ನಮ್ ಕೈಕಾಲ ಸತಿ ಕೇಳಂಗಿಲ್ಲ. ನೀವು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಮೇ ಬಿ ಐ ಥಿಂಕ್ ಯು ಹ್ಯಾವ್ ನೋಟಿಸ್ ದಿಸ್. ಇದು ನೀವು ನೋಟಿಸ್ ಮಾಡಿರ್ತೀರಿ. ನಿಮ್ ಕಾಲೇಜ್ಗೆ ಯಾರೊಬ್ರು ಈ ತರ ಒಂದ್ ನಮ್ಮಂತವ್ರು ಯಾರೊಬ್ರು ಟ್ರೈನರ್ ಬಂದಿರ್ತಾರ ಅಂತ ಒಂದು ಎಕ್ಸಾಂಪಲ್ ತಗೋ. ಒಬ್ರು ಯಾರೋ ವಾಲಂಟಿಯರ್ ಬರ್ರಿ ಅಂತ ಹೇಳ್ತೀವಿ, ಅವ್ರು ಎದ್ದು ಬರ್ತಾರ, ಒಬ್ರು ಯಾರೋ ಎದ್ದು ಹೋಗ್ತಾರ. ಬಟ್ ಜನರಲಿ ಸಿಚುವೇಶನ್ ಹೆಂಗಿರ್ತದ ಅಂದ್ರೆ ಆ ಕಡೆ ಈ ಕಡೆ ಎಲ್ಲಾ ಕಡೆ ನೋಡ್ತೀವಿ, ಯಾರು ಹೋಗ್ತಾರ ಅಂತ. ನಮಗ್ ಹೆದರಿಕೆ. ಅದಂತಾರಲ್ಲ, ಸರ್ ಬೇಕಾದ್ರೆ ಕಿಡ್ನಿ ಬೇಕಾದ್ರೆ ಕೇಳ್ರಿ ಕೊಟ್ಬಿಡ್ತೀವ್ರಿ, ಬಟ್ ಎದ್ದು ಬಾಂದ್ರೆ ಎದ್ದು ಬರ್ಲಿಕ್ಕೆ ಆಗಂಗಿಲ್ಲ. ಸೊ ಒಬ್ಬ ಹುಡುಗ ಅಥವಾ ಹುಡುಗಿ ಎದ್ದು ಹೋಗ್ತಾರೆ. ಫೈನಲಿ ಅವ್ರು ಏನೋ ಒಂದ್ ಸಣ್ಣ ಟಾಸ್ಕ್ ಕೊಡ್ತಾರ ಮಾಡ ಅಂತ ಹೇಳಿ, ಅಂಡ್ ದಟ್ ಪರ್ಸನ್ ಡಸ್ ಇಟ್. ಅಂತದೇನು ಗ್ರೇಟ್ ಅಲ್ಲ ಅದು, ಸುಮ್ನೆ ಏನೋ ನಿಲ್ಬೇಕು, ಒಂದು ಪೇಪರ್ ಹಿಡ್ಕೋಬೇಕು, ಹಿಂಗೇನೋ ಮಾಡ್ತಾರೆ. ಅಂಡ್ ದಟ್ ಟ್ರೈನರ್, ಬಂದಿರೋ ಟ್ರೈನರ್ ಹೇಳ್ತಾರ, ಓ ವಂಡರ್ಫುಲ್ ಟಾಸ್ಕ್, ಗಿವ್ ಹಿಮ್ ಆರ್ ಗಿವ್ ಹರ್ ಅ ಗ್ರೇಟ್ ರೌಂಡ್ ಆಫ್ ಅಪ್ಲಾಸ್ ಅಂತ ಹೇಳ್ತಾರೆ. ಅಲ್ಲಿ ನಮಗ್ ಚಪ್ಪಾಳಿ ಹೊಡಿಲಿಕ್ಕೂ ಮನಸ್ಸು ಬರಂಗಿಲ್ಲ. ಯಾಕ ಮನಸ್ನಾಗ ಹೇಳ್ತದ, ಅಂತದ್ ಏನ್ ಮಾಡ್ಯಾಳ ಅಂತ ಚಪ್ಪಾಳಿ ಹೊಡಿಲಿಕ್ಕೆ. ಅಂತದೇನೋ ನಾನು ಮಾಡ್ತಿದ್ದಲ್ಲ, ಅದ್ರಾಗ ಏನ್ ಗ್ರೇಟ್ ಅದ. ಮಾಡ್ಬೇಡ ಅಂತ ಯಾರು ಹೇಳಿದ್ರು? ಎದ್ದು ಹೋಗ್ಬೇಡ ಅಂತ ಯಾರು ಹೇಳಿದ್ರು? ಯಾಕಂತಂದ್ರ ಅದು ರೂಢಿಸ್ಕೊಂಡಿರೋದು. ಎದ್ದು ಹೋಗೋದ್ ಬೇಡ, ಯಾಕಂದ್ರೆ ಕೂತಲ್ಲ ಆರಾಮದ. ನೀವು ನೋಡಿರ್ತೀರಿ ನಿಮ್ಮ ಫ್ರೆಂಡ್ ಸರ್ಕಲ್ ಒಳಗ, ನೀವು ಎಷ್ಟೋ ಸರ್ತಿ, ನಾವು ಎಷ್ಟೋ ಸರ್ತಿ ಮಾಡಿವಲ್ಲ ಕಾಲೇಜ್ನಾಗ. ನಿಮ್ ಕ್ಲಾಸ್ನಾಗ ನೀವು ನೋಡಿರ್ತೀರಿ, ಯಾರೋ ಒಂದ್ ಇಬ್ರು 3 ಜನ ಎಲ್ಲೋ ಒಂದು ಗುಂಪ್ನಾಗ ಕುತ್ಕೊಂಡು ಫ್ರೆಂಡ್ ಸರ್ಕಲ್ ಒಳಗ ಅಲ್ಲೇ ಇದ್ಕೊಂಡು ಕ್ಲಾಸ್ ನಡೆಯಬೇಕಾರ ಕಮೆಂಟ್ ಮಾಡೋದು, ಮಾತಾಡೋದು ಎಲ್ಲಾ ಮಾಡ್ತಿರ್ತಾರ. ಅದು ಅವ್ರ ಕಂಫರ್ಟ್ ಝೋನ್. ಅದು ಅದನ್ನ ಬಿಟ್ಟು ಎದ್ದು ಹೋಗಂಗಿಲ್ಲ, ಯಾಕಂದ್ರೆ ಅದನ್ನ ರೂಢಿಸ್ಕೊಂಡಾರ ಅವರು. ಎದ್ದು ಹೋಗಿ ಟೇಬಲ್ ಸ್ಟೇಜ್ ಮೇಲೆ ಹೋಗಿ ಮಾತಾಡೋನು ಈಜ್ಲಿಕ್ ಬರಂಗಿಲ್ಲ, ಸ್ವಿಮ್ಮಿಂಗ್ ಬರಂಗಿಲ್ಲ. ಸೊ ಹುಟ್ಟಾದ ಕ್ವಾಲಿಟಿ ಯಾರಿಗೂ ಇರಂಗಿಲ್ಲ. ಆದ್ರೆ ಕಲಿಯೋ ಪ್ರಯತ್ನ ಮಾಡಿದಾಗ ನಮ್ಮ ಸ್ನೇಹಿತರಿಗೆ ಬರ್ತದ, ನಮ್ಮ ಬ್ರದರ್ಸ್ಗೆ ಬರ್ತದೆ. ನನಗೆ ಯಾಕೆ ಬರಂಗಿಲ್ಲ? ಯಾಕಂದ್ರೆ ಅದನ್ನ ನಾನು ಕಲ್ತಿಲ್ಲ. ಪ್ರತಿ ಸರ್ತಿ ನನ್ಗ ಆ ಭಯವನ್ನ ನಾ ಹುಟ್ಸ್ಕೊಂಡೇನಿ. ಆಗಂಗಿಲ್ಲ ಅಂತ ಹೇಳಿದ್ದು ರೂಢಿಸ್ಕೊಂಡಿರೋದು. ನನಗೆ ಮ್ಯಾಥಮೆಟಿಕ್ಸ್ ಟಫ್, ಗಣಿತ ಅಂದ್ರೆ ಕಬ್ಬಿಣದ ಕಡ್ಲೆ, ಇಂಗ್ಲಿಷ್ ನಮಗ್ ಬರಂಗಿಲ್ಲ, ಆಂಗ್ಲರ ಭಾಷೆ, ರೂಢಿಸ್ಕೊಂಡಿರೋ ಅಸಹಾಯಕತೆ. ಯು ಕ್ಯಾನ್ ಟೆಲ್ ವಾಟ್ ಎವರ್ ರೀಸನ್ ಯು ವಾಂಟ್ ಟು ಗಿವ್, ವಾಟ್ ಎವರ್ ರೀಸನ್ ಮೈ ಡಿಯರ್ ಫ್ರೆಂಡ್ಸ್. ನೀವು ಅದಕ್ಕೆ ಯಾವ್ದಾದ್ರು ಕಾರಣ ಕೊಡ್ರಿ, ಅದಕ್ಕೆ ಏನ್ರ ಹೆಸರು ಕೊಡ್ರಿ. ವಾಟ್ ಐ ಕಾಲ್ ಇಟ್ ಆಸ್ ರೂಢಿಸ್ಕೊಂಡ್ರು ಅಸಹಾಯಕತೆಗಳು. ಯಾಕಂದ್ರೆ ನನಗ ಅದನ್ನ ರೂಢಿಸ್ಕೊಂಡೇನಿ ನಾನು. ನನ್ನ ಬಾಜುಕ್ ನಾವು ಮಾಡ್ಲೇ ಇರ್ತಾನ, ನಮ್ ಬಾಜು ಮನೆಯವ್ರು ಮಾಡ್ಲೇ ಇರ್ತಾರ, ನಮ್ ಕಾಲೇಜ್ನವ್ರು ಮಾಡ್ಲೇ ಇರ್ತಾರ. when they can do, why not I? Because I have developed it. Because this is a mindset. ಹೆಂಗಾಗ್ತದೆ, ಲಾಸ್ಟ್ ವೆಬಿನಾರ್ ಒಳಗೆ ಹೇಳಿದೆ, ಗಾರ್ಬೇಜ್ ಇನ್ ಗಾರ್ಬೇಜ್ ಔಟ್. ಯಾವ ವಿಚಾರಗಳನ್ನ ಪದೇ ಪದೇ ತಲೆ ಹಾಕೊಂಡು ಹೋಗ್ತೀವಿ, ಅದು ನಮ್ಮ ಮನಸ್ಥಿತಿ ಆಗ್ತದ. that becomes our behavior, that becomes our character.
Here is another example for you, my dear friends. Falcons, ಇವ ಹದ್ದಿನ ಪ್ರಜಾತಿಯ ಪಕ್ಷಿಗಳು, ಮೆಜೆಸ್ಟಿಕ್ ಫ್ಲೈಯಿಂಗ್ ಬರ್ಡ್ಸ್ ಅಂಡ್ ಒನ್ ಆಫ್ ದ ಬೆಸ್ಟ್ ಹಂಟಿಂಗ್ ಬರ್ಡ್ಸ್ ಅಂತ ಕರೀತಾರೆ ಫಾಲ್ಕನ್ಸ್. ಒಂದು ಕತೆ ಹೇಳ್ತೇನೆ ಕೇಳಿ. ಒಂದು ರಾಜನ ಆಸ್ಥಾನ ಇರ್ತದ. ದೂರ ಊರಿಂದ ಒಬ್ಬ ಪಕ್ಷಿ ಪ್ರೇಮಿ ಈ 2 ಫ್ಯಾಲ್ಕನ್ ಗಳನ್ನ ತಂದು ರಾಜನಿಗೆ ಗಿಫ್ಟ್ ಅಂತ ಕೊಡ್ತಾನೆ. ಮಹಾರಾಜ, ಇದನ್ನ ನಾನು ಕಾಡ್ನ್ಯಾಗ ಹುಡ್ಕೊಂಡು ತಗೊಂಡ್ಬಂದೇನಿ, ಬಹಳ ಅದ್ಭುತ ಪಕ್ಷಿಗಳಿವು, ನಿಮಗ ನಾ ಕಾಣಿಕೆ ಅಂತ ಕೊಟ್ಟೇನೆ ಅಂತ ಕೊಟ್ಟು ಕೈ ಮುಗಿದು ಹೋಗ್ತಾನೆ. ಏನಿದ್ರ ಕ್ವಾಲಿಟಿ ಅಂತಂದ್ರೆ, ದೇ ಆರ್ ಫ್ರೀ ಫ್ಲೈಯಿಂಗ್ ಬರ್ಡ್ಸ್ ಅಂಡ್ ಬೆಸ್ಟ್ ಹಂಟರ್ಸ್. ಹಾಗಿದ್ರೆ ಇವಕ್ಕೆ ನಾವು ಚೆನ್ನಾಗಿ ಟ್ರೈನಿಂಗ್ ಕೊಟ್ರೆ ಅದ್ರ ಪಾಡಿಗೆ ಅವು ಹಂಟನು ಮಾಡ್ಕೋತಾವ, ಆರಾಮ್ ಹಾರಾಡ್ಕೋತಾವ, ನನಗೂ ಎಂಟರ್ಟೈನ್ಮೆಂಟ್ ಆಗ್ತದ ಅಂತಂದು ರಾಜ ಏನ್ ಮಾಡ್ತಾನೆ, ಊರೊಳಗಿದ್ದ ಪಕ್ಷಿ ತಜ್ಞರನ್ನ ಕರೆಸ್ಬಿಟ್ಟು ಅವ್ರಿಗೆ ಹೇಳ್ತಾರೆ, ಇದಕ್ಕೆ ಚಲೋ ಟ್ರೈನಿಂಗ್ ಕೊಡ್ರಿ, ಮೇಕ್ ದಮ್ ಒನ್ ಆಫ್ ದ ಬೆಸ್ಟ್ ಹಂಟಿಂಗ್ ಬರ್ಡ್ಸ್. ಸೊ ನಾ ಯಾವಾಗ ಬೇಟೆ ಆಡ್ಲಿಕ್ಕೆ ಹೋಗ್ತೇನೆ ನಾ ಇವನ್ ತಗೊಂಡು ಹೋಗ್ತೀನಿ, ಚಲೋ ಟ್ರೈನಿಂಗ್ ಮಾಡ್ರಿ ಅಂತ 2 ಪಕ್ಷಿಗಳನ್ನ ಕೊಟ್ಟು ಕಳ್ಸಿದ. ಆ ಪಕ್ಷಿ ತಜ್ಞ ಟ್ರೈನರ್ ಅವನ್ನ ಕರ್ಕೊಂಡ್ ಬರ್ತಾನೆ. ಕರ್ಕೊಂಡ್ ಬಂದು ತನ್ನ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತಾನೆ. ಬಟ್ ಅವನಿಗೊಂದು ವಿಚಿತ್ರ ಎದುರಾಗ್ತದ. ಏನು ಅಂತಂದ್ರೆ, ಈ 2 ಒಳಗಡೆ ಒಂದು ಫ್ಯಾಲ್ಕನ್ ಪಕ್ಷಿ ಯಾವಾಗ್ಲೂ ಆಕಾಶ ಎತ್ತರಕ್ಕೆ ಹಾರ್ತಿರ್ತದ. ಅವ್ ಹೆಂಗ್ ಯಾವ ತರ ಟ್ರೈನಿಂಗ್ ಮಾಡ್ಲತ್ತನ ಆ ತರ ಟ್ರೈನಿಂಗ್ ಅನ್ನ ತಗೊಂಡು ಯಾವ ತರ ಹಂಟಿಂಗ್ ಐಡಿಯಾಸ್ ಕೊಡ್ಲತ್ತನ ಅದನ್ನೆಲ್ಲ ಮಾಡ್ಕೊಂಡು ಎಕ್ಸಿಕ್ಯೂಟ್ ಮಾಡ್ತಿರ್ತದೆ, ಚಂದ ಅದನ್ನ ಅನುಕರಣೆ ಮಾಡ್ಕೊಂಡು ಹೋಗ್ತಿರ್ತದೆ. ಅದರ್ ಟೈಮ್ನಾಗ ಸೈಮಲ್ಟೇನಿಯಸ್ಲಿ ಇನ್ನೊಂದು ಏನ್ ಫ್ಯಾಲ್ಕನ್ ಪಕ್ಷಿ ಅದಲ್ಲ, ಒಂದು ಮರ ಇರ್ತದ, ಅವನ ಒಂದು ಆಶ್ರಮದ ಸುತ್ತಲೂ ಒಂದು ಮರ ಇರ್ತದ, ಮರದೊಂದು ರೆಂಬೆ ಮೇಲೆ ಕುತ್ಕೊಂಡಿರ್ತದೆ. ಕೂಡೋದಂದ್ರೆ ಏನದು, ಫೆವಿಕಾಲ್ ಹಚ್ಕೊಂಡು ಕುತ್ಕೊಂಡಂಗ ಅಲ್ಲಿದೆ, ಬಿಟ್ಟು ಸರಿತಿರಂಗಿಲ್ಲ, ಏನ್ ಮಾಡಿದ್ರು ಹೇಳಂಗಿಲ್ಲ, ಏನ್ ಮಾಡಿದ್ರು ಹಾರಂಗಿಲ್ಲ. ಒಂದಿನ ನೋಡ್ದ, ಒಂದ್ ವಾರ ನೋಡ್ದ, ಒಂದ್ ತಿಂಗಳು ನೋಡ್ದ, 6 ತಿಂಗಳು ನೋಡ್ದ. ಇನ್ನೊಂದು ಪಕ್ಷಿ ಇಟ್ ಈಸ್ ಲೈಕ್ ಬಿಕಮಿಂಗ್ ಬೆಸ್ಟ್ ಡೇ ಬೈ ಡೇ. ಅಂಡ್ ಇದು ನೋಡಿದ್ರ ತನ್ ಬಿಟ್ಟು ಜಾಗ ಬಿಟ್ಟು ಸರಿ ಹೋಯ್ತು. ಏನ್ರ ತಿನ್ಲಿಕ್ಕೆ ಕೊಟ್ರು ಅದು ಅಲ್ಲೇ ಒಗಿಬೇಕು, ಅಲ್ಲೇ ಹಿಡಿತಿತ್ತು, ಅಲ್ಲೇ ಕೂಡ್ತಿತ್ತು, ಅಲ್ಲೇ ತಿಂತಿತ್ತು. ಲೈಕ್ ಹಿ ವಾಸ್ ಗಾಟ್ ಲೈಕ್ ಸರ್ಪ್ರೈಸ್ ಅಂಡ್ ಶಾಕ್ಡ್. ಬಟ್ ರಾಜ ತಿಳಿಸ್ಬೇಕಲ್ಲ, ಯಾಕಂದ್ರೆ ನಾಳೆ ಅವ್ನು ಕೇಳ್ತಾನೆ 2 ಏನಾದ್ರು ಅಂತಂದು. ಅದಕ್ ಬಂದ್ ಹೇಳ್ತಾನೆ ರಾಜಗ, ಇಲ್ಲ ಮಹಾಸ್ವಾಮಿ ಹಿಂಗೆಲ್ಲ ಆಗ್ಲಿರ್ತದ, ಒಂದ್ ಮಾತ್ರ ಭಾರಿ ಬೆಸ್ಟ್ ಹಂಟಿಂಗ್ ಬರ್ಡ್ ಆಗ್ಯದ, ಬಟ್ ಸೈಮಲ್ಟೇನಿಯಸ್ಲಿ ಇನ್ನೊಂದು ನೋಡಿದ್ರೆ ಅದ್ ಏನೇನೇನೇನು ಮಿಸ್ಗೈಡ್ ಆಗಲ್ತದು, ನನ್ಗೆ ತಿಳಿವಲ್ತ್ರಿ, ಏನ್ ಮಾಡ್ಬೇಕು ಅಂತ ಗೊತ್ತಾಗವಲ್ತು. ರಾಜಾಗ ವಿಚಿತ್ರ ಆಗ್ತದೆ, ಬಂದ್ ನೋಡ್ತಾನ, ಅವನಿಗೂ ಖರೆ ಅನಿಸ್ತದ, ಯಾಕಂದ್ರೆ ಇನ್ನೊಂದು ಹಾರ್ಲಿಗತ್ತದ, ಹಂಟ್ ಮಾಡ್ಲತ್ತದ, ಬೇಟೆ ಆಡ್ಲತ್ತದ, ಬಟ್ ಈದ್ ನೋಡಿದ್ರೆ ಕೂತಿದ್ ಜಾಗ ಬಿಟ್ಟು ಸರಿ ಹೋಲ್ತು. ಅದಕ್ಕೆ ಅವ್ ಏನ್ ಮಾಡ್ತಾನ, ಊರ್ ಸುತ್ತಲೂ 3-4 ಊರಿಗೆಲ್ಲ ಡಂಗ್ರ ಬಾರಿಸಿ ಹೇಳ್ತಾನ, ಯಾರ್ಯಾರು ಪಕ್ಷಿ ತಜ್ಞರಿದ್ದಾರ ಅಥವಾ ಯಾರ್ಯಾರು ಜ್ಞಾನಿಗಳಿದ್ದಾರ, ಯಾರ್ಯಾರು ಈ ಒಂದು ಸಮಸ್ಯೆಗೆ ಸೊಲ್ಯೂಷನ್ ಕೊಡೋರು ಇದಾರಲ್ಲ, ಅವ್ರೆಲ್ಲಾರು ಬರ್ರಿ ಅಂತ. ಯಾರ್ಯಾರು ಸೋ ಕಾಲ್ಡ್ ತಿಳಿದವರು, ಅದ್ರ ಬಗ್ಗೆ ನಾಲೆಜ್ ಇರೋರೆಲ್ಲ ಬರ್ತಾರ, ತಮ್ಮ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾರ. ಅಷ್ಟಾದ್ರೂ ದಟ್ ಪರಿಸ್ಥಿತಿ ರಿಮೇನ್ ಸೇಮ್, ಅದ ಒಂದ್ ಜಾಗದಾಗ ಕೂತ್ಕೊಂಡಿರ್ತಾರೆ. ಫೈನಲಿ ರಾಜಗ ತಲೆ ಕೆಡದಂತಾನೆ, ಹಿಂಗಾದ್ರೆ ನಡೆಯಂಗಿಲ್ಲ, ಸಂಹೌ ಐ ವಾಂಟ್ ಸೊಲ್ಯೂಷನ್, ಇದಕ್ಕೆ ನಂಗೆ ಉತ್ತರ ಬೇಕು ಅಂತಂದು ಊರ್ ತುಂಬಾ ಡಂಗ್ರ ಸಾರಿಸ್ತಾನೆ. ಆ ಪಕ್ಷಿನ ಯಾರು ಹಾರಿಸ್ತಿರಲ್ಲ ಅವ್ರಿಗೆ ನಾ ಬಹುಮಾನ ಕೊಡ್ತೇನೆ ಅಂತ. ಜನ ಬಂದ್ ತಮ್ಮ ಪ್ರಯತ್ನ ಮಾಡ್ತಾರೆ, ಎಲ್ಲಾ ಮುಗೀತು, ಎಲ್ಲಾ ಆಗ್ಲಿಲ್ಲ ಅಂತ ಅಂದ್ಕೊಳ್ಳಿ, ಕಡಿಕ್ ಎಲ್ಲಾರು ಅದನ್ನ ವಿಷಯವನ್ನ ಬಿಡ್ತಾರೆ, ಗಿವ್ ಅಪ್ ಮಾಡ್ತಾರೆ. ಕಡಿಕ್ ಇನ್ನೇನ ಆತ್ ಬಿಡೋದು, ಏನು ಪಕ್ಷಿ ಉಪಯೋಗ ಇಲ್ಲ ಅನ್ನೋಷ್ಟೊತ್ತಿಗೆ ಒಬ್ಬ ರೈತ ಬರ್ತಾನ. ರೈತ ಬಂದು ರಾಜಾಗ ಹೇಳ್ತಾನ, ಮಹಾಸ್ವಾಮಿ ನನಗೊಂದು ಅವಕಾಶ ಕೊಡ್ರಿ, ನಾ ಹೋಗಿ ಪಕ್ಷಿ ಹಾರಿಸ್ತೇನೆ ಅಂತ. ಅವಂತಾನ ಅಲ್ಲೂ ಎಲ್ಲಾ ತರದ್ದು ಪ್ರಯತ್ನ ಮಾಡಾತು, ಅದ್ರ ಬಗ್ಗೆ ತಿಳುವಳಿಕೆ ಇರೋರು, ಅದ್ರ ಬಗ್ಗೆ ನಾಲೆಜ್ ಇರೋರು, ಅದ್ರ ಜೊತೆ ಇರೋರು ಅಂತವ್ರನ್ನೆಲ್ಲಾ ಕರೆಸಿ ನಾವ್ ಮಾಡಿದ್ವಿ, ಅವಾಗ ಅದ್ ಹಾರ್ಲಿಲ್ಲ. ನೀ ನೋಡಿದ್ರೆ ರೈತ, ನಿನ್ನ ನಾಲೆಜ್ ಬ್ಯಾರೆದ್ರಾಗದನು, ಕಾಳು ಬಿತ್ತೋದು, ಬೆಳೆ ಬೆಳೆಯೋದ್ರಾಗದ, ನೀ ಅದನ್ನ ಹಾರಿಸ್ತಿ ಅಂತ. ಇಲ್ಲ ಸ್ವಾಮಿ, ಒಂದ್ ಅವಕಾಶ ಕೊಡ್ರಿ, ನಾನು ಪ್ರಯತ್ನ ಮಾಡ್ತೇನೆ. ಇವ ಆದ್ರ ಆತ್ ಬಿಡು, ಮತ್ ನೀನು ಹೇಳತಿ, ಹೋಗ್ ಹಾರಿಸ್ಕೊ ಹೋಗಂತ. ಈ ಕಡೆ ರೈತ ಬರ್ತಾನ, ಬಂದು ತನ್ನ ಪ್ರಯತ್ನ ಮಾಡ್ತಾನ. ರಾಜ ಭಟ್ರು ಓಡಿ ಬಂದ್ ರಾಜಾಗ ಹೇಳ್ತಾರ, ಮಹಾಸ್ವಾಮಿ ಜಲ್ದಿ ಬರ್ರಿ, ಪಕ್ಷಿ ಹಾರ್ಲಿರ್ತದಂತ. ಆ ಕುತ್ಕೊಂಡಿದ್ ಪಕ್ಷಿ ಫಸ್ಟ್ ಟೈಮ್ ಹಾರ್ಲಿರ್ತದ, ನೋಡ್ ಬರ್ರಿ ಅಂತಂದ. ರಾಜಾಗ ತಡ್ಕೊಳಿಕ್ ಆಗಂಗಿಲ್ಲ, ಇಮಿಡಿಯೇಟ್ಲಿ ರಾಜ ಆಸ್ಥಾನ ಬಿಟ್ಟು ಬರ್ತಾನ, ನೋಡ್ತಾನ ಆಕಾಶದ ಎತ್ತರಕ್ಕೆ 2 ಹಾರ್ಲಿಗತ್ತಾವ, ಒಂದ್ರಕ್ಕಿಂತ ಒಂದ್ ಭಾರಿ ಹಾರ್ಲಿಗತ್ತಾವ. ಅವ ರೈತ ಕೇಳ್ತಾನ, ಅಲ್ಲೂ ಅಂತದ್ ಏನೋ ಮ್ಯಾಜಿಕ್ ಮಾಡಿದೆ ನೀನು, ನಾವ್ ಎಲ್ಲಾ ತರ ಪ್ರಯತ್ನ ಮಾಡಿದ್ರೆ ನಮಗ್ ಗೊತ್ತಾಗ್ಲಿಲ್ಲ, ನೀ ಅಂತದೇನ್ ಮ್ಯಾಜಿಕ್ ಮಾಡಿದೆ ಅಂತಂದ. ಅದಕ್ಕೆ ಅವ್ ಕೈ ಮುಗಿದು ಹೇಳ್ತಾನ ರಾಜಾಗ, ರಾಜ ನಾ ಅಂತದ್ ಏನ್ ಭಾಳ ಅದಕ್ಕ ನಾನು ಪಕ್ಷಿ ಜೊತೆ ಏನ್ ಗುದ್ದಾಡ್ಲೇ ಇಲ್ರಿ, ನಾನ್ ನೋಡಿದ್ರಿ, ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿದೆ, ಅದ್ ಯಾವಾಗಿದ್ರು ಆ ರೆಂಬೆ ಕೊಂಬೆಗಳ ಮೇಲೆ ಕೂತಿರ್ತಿತ್ತು, ಅದಕ್ ನಾ ಪೂರ್ತಿ ಗಿಡದ ಅಷ್ಟು ರೆಂಬೆ ಕೊಂಬೆಗಳನ್ನ ಕಟ್ ಮಾಡೇನಿ, ಅದಕ್ ಕೂಡ್ಲಿಕ್ ಜಾಗ ಇಲ್ಲೀಗ, ಅದ್ ಹಾರಬೇಕು. ವಾವ್, ಈ ಕಥೆ ಒಂದೇ ಸರ್ತಿ ಕೇಳಿದಾಗ ಇವನ್ ಐ ಫೆಲ್ಟ್ ಲೈಕ್ ಮೈ ಗಾಡ್, ಸಚ್ ಅ ಡೀಪ್ ಏನೋ ಮಾರಲ್ ಆಫ್ ದ ಸ್ಟೋರಿ. ಎಷ್ಟು
ಇಮಿಡಿಯೇಟ್ ಆಗಿ ಎಷ್ಟು ಈಸಿಯಾಗಿ ನಮ್ಮ ಲೈಫ್ ಕನೆಕ್ಟ್ ಆಗ್ತದೆ ನೋಡ್ರಿ. ಎಷ್ಟು ಹಂತದೊಳಗ ನಾವು 2ನೇ ಫಾಲ್ಕನ್ ಪಕ್ಷಿಯಾಗಿ ಆ ರೆಂಬೆ ಕೊಂಬೆಗಳ ಮೇಲೆ ಫಿಕ್ಸ್ ಆಗಿ ಕುತ್ಕೊಂಡ್ಬಿಟ್ಟಿವಿ. 2 ಸಾಧ್ಯತೆಗಳು ಸ್ನೇಹಿತರೆ, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್. ಒಂದು, ನಮ್ಮ ರೆಂಬೆ ಕೊಂಬೆಗಳನ್ನ ನಾವು ಬಿಟ್ಟು ಹಾರಬೇಕು, ಇಲ್ಲ ಅಂದ್ರೆ ಯಾರೇ ಬಂದು ಅದನ್ನ ಕಡ್ದ ಕಡಿತಾರ. ಲೆಟ್ ಮಿ ರಿಪೀಟ್. ಒಂದು, ನಾವಾಗಿನ ಹಾರಬೇಕು ಆ ರೆಂಬೆ ಕೊಂಬೆಗಳು, ಯಾಕಂದ್ರೆ ಶಾಶ್ವತ ಅಲ್ಲ. ಯಾಕಂದ್ರೆ ಐ ಆಮ್ ಇನ್ ಮೈ ಕಂಫರ್ಟ್ ಝೋನ್. ಐ ಆಮ್ ಇನ್ ಮೈ ಕಂಫರ್ಟ್ ಝೋನ್. ಒಂದು, ನಾನ ಬಿಟ್ಟು ಹೋಗ್ಬೇಕು. ಇಲ್ಲ ಅಂತಂದ್ರೆ ಜೀವನ ಎಂತ ಸಿಚುವೇಶನ್ ತಗೊಂಡ್ ಬರ್ತದಂದ್ರೆ ಒದ್ದು ಹೊರಗೆ ಹಾಕ್ತದ ಅಲ್ಲಿ. ಅಂಡ್ ದೆನ್ ಪರಿಸ್ಥಿತಿ ಹೆಂಗಾಗ್ತದ ಗೊತ್ತು? ಪಟ ಹಾರಿಸ್ತಿರ್ತೀವಿ ನಾವು, ಗಾಳಿಪಟ ಹಾರಿಸ್ತಿರ್ತೀವಿ, ಆರಾಮಾಗಿ ಪ್ರಶಾಂತವಾಗಿ ಗಾಳಿಪಟ ಹಾರ್ಲಿರ್ತದೆ. ಸಡನ್ ಆಗಿ ದಾರ ಕಟ್ ಆಯ್ತು ಅಂತಂದಾಗ ಅದ್ ಏನ್ ಪರಿಸ್ಥಿತಿ ಗಾಳಿಪಟದಾಗ್ತದಲ್ಲ, ನಮ್ದು ಹಂಗ ಆಗ್ತದೆ. ಯಾವಾಗ ಲೈಫ್ ಬಂದು ಆ ಒಂದು ರೆಂಬೆ ಕೊಂಬೆಗಳನ್ನ ಒದ್ದು ನಮಗ್ ಹೊರಗಾಗ್ತದೆ. ಯಾಕಂದ್ರೆ ನಾ ಮೈಂಡ್ ಸೆಟ್ ಈಗ ನಾನಾಗೇನ ಚೇಂಜ್ ಮಾಡ್ಕೊಂಡು ಹೊಸ ಮೈಂಡ್ ಸೆಟ್ ನ ಡೆವಲಪ್ ಮಾಡ್ಲಿಲ್ಲ ಅಂತಂದ್ರ ಈ ಮೈಂಡ್ ಸೆಟ್ ಇಂದ ಹೊಸ ಮೈಂಡ್ ಸೆಟ್ ಸೆಟ್ ಆಗ್ಲಿಕ್ಕೆ ನನ್ನ ಹತ್ರ ಟೈಮ್ ಇರಂಗಿಲ್ಲ. ವಿ ನೀಡ್ ಟು ಕಮ್ ಔಟ್ ಆಫ್ ದಿಸ್ ಲರ್ನೆಡ್ ಹೆಲ್ಪ್ಲೆಸ್ನೆಸ್. ಈ ಕೆಲವೊಂದು ರೂಢಿಸಿರೋ ಸಹಾಯಕತೆಗಳನ್ನ ನಾನು ಹೊರಗಡೆ ಬರ್ಬೇಕಾಗ್ತದೆ. ಓಕೆ, ದಿಸ್ ಇಸ್ ಹೌ ಅ ಕಂಫರ್ಟ್ ಝೋನ್. ಈಗ ನೆಕ್ಸ್ಟ್ ಇನ್ನೊಂದು ವಿಚಾರಕ್ಕೆ ನಾನು ನಿಮಗೆ ತಗೊಂಡು ಹೋಗ್ತೇನೆ. ಏನು ಅಂತಂದ್ರೆ, ಯಾಕೆ ನಾವು ಈ ಕಂಫರ್ಟ್ ಝೋನ್ ನಾಗ ಇರ್ಲಿಕ್ಕೆ ಇಷ್ಟಪಡ್ತೀವಿ, ಅಥವಾ ಯಾಕೆ ಈ ಕಂಫರ್ಟ್ ಝೋನ್ ನಾಗ ಇರೋದು ಬಹಳ ಆಸಾನು, ಈಸಿ ಇರ್ತದೆ? ವೈ ಡು ವಿ ಲೈಕ್ ಸ್ಟೇಯಿಂಗ್ ಇನ್ ಕಂಫರ್ಟ್ ಝೋನ್ಸ್, ಆರ್ ವೈ ಡು ವಿ ಕ್ರಿಯೇಟ್ ಕಂಫರ್ಟ್ ಝೋನ್ಸ್? ಅದಕ್ಕೆ ಇಲ್ಲೊಂದು ಇಮೇಜ್ ಹಾಕೇನ್ ನೋಡ್ರಿ. ಈ ತಂತಿ, ಬೇಲಿ ತಂತಿ, ಬಾರ್ಬ್ ವೈರ್, ಇದನ್ನ ನಮ್ಮ ಸುತ್ತಲೂ ಒಂದು ಚೌಕಟ್ ಅಂತ ನಾವು ಮಾಡ್ಕೊಂಡು ನಾವು ಕೂತ್ಕೊಂಡಿವಿ. ಈ ಒಂದು ಕಂಫರ್ಟ್ ಝೋನ್ಸ್ ಒಳಗಡೆ ಯಾಕೆ ಮನಸ್ಸು ಇರ್ಲಿಕ್ಕೆ ಇಷ್ಟ ಪಡ್ತದ? ಅದಕ್ಕೆ ಬಹಳಷ್ಟು ಕಾರಣವ. ಅಂಡ್ 3 ಇಂಪಾರ್ಟೆಂಟ್ ಅಂಡ್ ಮೇನ್ ರೀಸನ್ಸ್ ಆರ್: ನಂಬರ್ 1, ದ ಫ್ಯಾಕ್ಟ್ಸ್ ಅಂಡ್, ಯಾಕೆ ಇಲ್ಲಿರೋ ವಿಚಾರಗಳು, ಇಲ್ಲಿರೋ ವ್ಯಕ್ತಿಗಳು ಪರಿಚಿತವಾಗಿರೋ ವ್ಯಕ್ತಿಗಳು, ಪರಿಚಿತ ಇರೋ ವಿಚಾರಗಳು ನನಗ್ ಗೊತ್ತದ, ಅವ್ರು ನಂಗೆ ಗೊತ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ಕನ್ನಡ ನನಗ್ ಗೊತ್ತದ, ಸಣ್ಣವಿದ್ದಾಗಿಂದ ನಮ್ಮ ಮನ್ಯಾಗ ಮಾತಾಡ್ಲಿಕತ್ತಾರ, ನಾನು ಅದನ್ನ ಮಾತಾಡೇನಿ. ಯಾರೇ ಪ್ರಶ್ನೆ ಕೇಳಿದ್ರೆ ನಂಗೆ ಅರ್ಥ ಆಗ್ತದ, ನಾ ಉತ್ತರ ಕೊಡಬಹುದು. ಗೊತ್ತಿರೋ ವಿಚಾರ, ಗೊತ್ತಿರೋ ವ್ಯಕ್ತಿಗಳು, ಪರಿಚಯ ಇರೋ ವ್ಯಕ್ತಿಗಳು. ಕ್ಯಾಂಪಿಗೆ ಬಂದ ತಕ್ಷಣ ನಾವು ಮಾಡ್ತೀವಲ್ಲ, ಈ ಶಿರ್ಸಿ ಕಡೆಯಿಂದ ಬಂದವರು ಒಂದ್ ಕಡೆ ಕುತ್ಕೊಳ್ಳೋದು, ಬಿಜಾಪುರಿಂದ ಬಂದವರು ಒಂದ್ ಕಡೆ ಕುತ್ಕೊಳ್ಳೋದು. ವೈ ಡು ವಿ ಡೂ ಇಟ್? ಸಿ, ನೀವು ಬೇಕು ಅಂತ ಮಾಡಂಗಿಲ್ಲ, ಮನಸ್ಸಲ್ಲದೆಲ್ಲ ಹೇಳ್ತದೆ. ಯಾಕಂದ್ರೆ ನಮ್ಮೂರ್ ಜನ, ನಮ್ ಭಾಷೆ ಅವ್ರಿಗೆ ಅರ್ಥ ಆಗಲ್ಲ, ಅವ್ರ ಭಾಷೆ ನಮಗ್ ಅರ್ಥ ಆಗಂಗಿಲ್ಲ. ನಾವೇನ ಆ ಕಡೆ ಈ ಶಿರ್ಸಿ, ಸಿದ್ದಾಪುರ, ಉಡುಪಿ ಜನ ಅವ್ರೇನಂತಾರ, ಈ ಉತ್ತರ ಕರ್ನಾಟಕ ಮಂದಿ ಭಾಳ ರಫ್ ಅಂತಾರ. ನಾವ್ ಅಂತೀವಿ ಇವ್ರು ಮಾತಾಡಿದ ನಮ್ಗೆ ಅರ್ಥ ಆಗಂಗಿಲ್ಲ, ಎಂಟಪರಿ ಜಲ್ದಿ ಜಲ್ದಿ ಮಾತಾಡ್ತಾರ, ರೈಟ್? ಸೊ ಗುರುತು ಪರಿಚಯ ಇರೋ ವಿಚಾರಗಳು, ಗುರುತು ಪರಿಚಯ ಇರೋ ವ್ಯಕ್ತಿಗಳು, ನೋನ್ ಪೀಪಲ್, ನೋನ್ ಫ್ಯಾಕ್ಟ್ಸ್ ಅಂಡ್ ನೋನ್ ಕಾನ್ಸೆಪ್ಟ್ಸ್. ಓಕೆ, ಕಂಟೆಂಟ್ ಗೊತ್ತದ. ಸೊ ಐ ಡೋಂಟ್ ವಾಂಟ್, ನೀವು ಹೊಸದೇನ್ ಬೇಕಾಗಿಲ್ಲ, ನಂಗೆ ಗೊತ್ತದಲ್ಲ. ಸೊ ಐ ಡೋಂಟ್ ವಾಂಟ್ ಟು ಟ್ರೈ ನ್ಯೂ ಥಿಂಗ್. ಫಸ್ಟ್ ರೀಸನ್ ಯಾಕೆ ನಾವು ನಮ್ಮ ಕಂಫರ್ಟ್ ಝೋನ್ ಆಗಿರ್ತೀವಿ, ಇಲ್ಲಿ ಪರಿಚಿತವಾದ ವಿಚಾರಗಳದ. ಸೆಕೆಂಡ್ ಅಂಡ್ ವೆರಿ ಇಂಪಾರ್ಟೆಂಟ್, ಥಿಂಗ್ಸ್ ಆರ್ ಹ್ಯಾಪ್ನಿಂಗ್. ನಡ್ದದಲ್ಲ, ಚಲ್ ರಾಯ್ ಸರ್. ಮತ್ ನಡ್ದದ್ರ ಯಾಕೆ ನಡೆಸಬಾರ್ದ್ರಿ? ಹೊಂಟದಿಲ್ರಿ, ಜೀವನ ಹೊಂಟದಿಲ್ರಿ. ಹುಟ್ಟಿದ ದೇವರು ಹುಲ್ ಮೇಯ್ಸಂಗಿಲ್ಲ, ನಡ್ಸಾನ ಅವಂದ್ ಏನಾರ ದಾರಿ ತೋರಿಸ್ತಾನ. ಆ ರೈತ ಬಂದ್ ಕಟ್ ಮಾಡದಲ್ಲ ಗಿಡದ ಕೊಂಬಿ, ಹಂಗ್ ತೋರಿಸ್ತಾನ ದಾರಿ. ಬೇರೆ ಅವಕಾಶ ಇಲ್ಲ, ಬೇರೆ ಆಸ್ಪದ ಇಲ್ಲ ಅಂತಂದಾಗ ಆ ದಾರಿ ನೋಡ್ಕೊಂಡು ಹೋಗಬೇಕಾಗ್ತದ. ಅದಕ್ಕೆ ಹೇಳಿದ್ದು, ಒಂದು ನಾವ ರೆಂಬೆ ಕೊಂಬೆ ಬಿಡ್ಬೇಕಾಗ್ತದ, ಇಲ್ಲ ಇನ್ನೊಬ್ಬರು ಬಂದು ಕಟ್ ಮಾಡ್ತಾರ. ಬಟ್ ದಿಸ್ ಫ್ಯಾಕ್ಟ್ ಆಫ್ ಹ್ಯಾಪನಿಂಗ್, ಹೊಂಟದ, ಚಲ್ ರಹಾ ಹೈ, ಜಾ ರಹಾ ಹೈ, ಚಲ್ನೆ ದೋ, ವೆರಿ ಬ್ಯಾಡ್. ದಿಸ್ ಇಸ್ ಹೋಲ್ಡಿಂಗ್ ಅಸ್ ಬ್ಯಾಡ್ ಲೈಕ್ ಎನಿಥಿಂಗ್. ನಮ್ಮನ್ನು ಹಿಡಿದಿಟ್ಟಿದ್ದು ಒನ್ ಆಫ್ ದ ರೀಸನ್ಸ್. ಆಗಲ್ ಬಿಡು, ಮುಂದ್ ನೋಡೋಣಂತ. ಸಿದ್ದೇಶ್ವರ ಸ್ವಾಮಿಗಳು ಹೇಳಿರ್ತಾರೆ ಒಂದ್ ತಮ್ಮ ಪ್ರವಚನ, ಇದ್ದಂಗೆ ಇರಂಗಿಲ್ಲ ಅಂತ. ಲೆಟ್ ಮಿ ರಿಪೀಟ್, ಇದ್ದಂಗೆ ಇರಂಗಿಲ್ಲ. ಎಷ್ಟು ಸಿಂಪಲ್ ಲೈನು, ಎಷ್ಟು ಅಗಾಧವಾದ ಅರ್ಥ. ಸಣ್ಣವ್ರು ಇದ್ದಂಗ ನಾವು ಸಣ್ಣ ಕೂಸಿದ್ದಂಗ ಒಂದ್ 6 ತಿಂಗಳಿಗೆ ಇರಂಗಿಲ್ಲ, 2 ವರ್ಷದ ಕೂಸಿದ್ದಂಗ ನಾವು ಸಾಲಿಗೆ ಬಂದಂಗ ಇರಂಗಿಲ್ಲ, ಪ್ರೈಮರಿ ಸಾಲಾಗ ಇದ್ದಂಗ, ಹೈಸ್ಕೂಲ್ನಾಗ ಇದ್ದಿದ್ದಿಲ್ಲ, ಹೈಸ್ಕೂಲ್ನಾಗ ಇದ್ದಂಗ, PUC ಕಾಲೇಜ್ನಾಗ ಇದ್ದಿದ್ದಿಲ್ಲ, PUC ಕಾಲೇಜ್ನಾಗ ಇದ್ದಂಗ, ಡಿಗ್ರಿ ಕಾಲೇಜ್ನಾಗ ಇದ್ದಿದ್ದಿಲ್ಲ. ಕಾಲೇಜ್ ಮುಗಿದ್ಮೇಲೆ ಆಫೀಸ್ಗೆ ಬಂದಾಗ ಬೇರೆ ತರ ಇದ್ದೀವಿ. ಮದ್ವಿಕ್ಕಿಂತ ಮೊದ್ಲೇಕ್ ಬೇರೆ, ಮದ್ವಿ ಆದ್ಮೇಲೆ ಬೇರೆ, ಮಕ್ಳು ಹುಟ್ಟಿದ್ಮೇಲೆ ಬೇರೆ ನಮ್ ಬಿಹೇವಿಯರ್, ಮಕ್ಳು ದೊಡ್ಡದಾದ್ಮೇಲೆ ಬಿಹೇವಿಯರ್ ಬೇರೆ. ಇದ್ದಂಗ ಇರಂಗಿಲ್ಲ, ನಡೆಯಂಗಿಲ್ಲ ಯಾವುದು.
right? We need question. See, one simple thing: WhatsApp, Facebook, Instagram. ನಮ್ಮ ಯಂಗ್ಸ್ಟರ್ಸ್ ನಾವೆಲ್ಲರೂ ಈ ಒಂದು ಅಟ್ಲೀಸ್ಟ್ ಈ 3 ಸೋಷಿಯಲ್ ಮೀಡಿಯಾ ನಾವು ಯೂಸ್ ಮಾಡೇ ಮಾಡ್ತೀವಿ. ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್. ನೀವ ವಿಚಾರ ಮಾಡಿ ನೋಡ್ರಿ, ಕಳೆದ 1 ವರ್ಷದೊಳಗಡೆ ಈ 3 ಏನು ಸೋಷಿಯಲ್ ಮೀಡಿಯಾ ಇಂಟರ್ಫೇಸ್ ಅಂತ ಏನ್ ಕರಿತೀವಲ್ಲ, ಅದನ್ನ ನೋಡಿದಾಗ ನಮ್ಗೆ ಹೆಂಗ್ ಕಾಣಿಸ್ತಾವ, ಐಕಾನ್ಸ್ ಗಳು ಹೆಂಗ್ ಕಾಣಿಸ್ತಾವಲ್ಲ, 1 ವರ್ಷದಾಗ ಎಷ್ಟ್ ಸರ್ತೆ ಚೇಂಜ್ ಆಗಿಲ್ಲ? ಪ್ರತಿ 15 ದಿವಸಕ್ಕೊಂದ್ಸರ್ತೆ ನಮ್ಗೆ ಅಪ್ಡೇಟ್ ನೋಟಿಸ್ ಬರ್ತದೆ. ಓಕೆ, ನೋಟಿಫಿಕೇಶನ್ ಬರ್ತದೆ. ನ್ಯೂ ಏನು ಅಪ್ಡೇಟ್ಸ್ ಆರ್ ಅವೈಲೇಬಲ್ ಫಾರ್ ಇನ್ಸ್ಟಾಗ್ರಾಮ್, ನ್ಯೂ ಅಪ್ಡೇಟ್ಸ್ ಆರ್ ಅವೈಲೇಬಲ್ ಫಾರ್ ಫೇಸ್ಬುಕ್. ಅಂಡ್ ನಾವು ಅಪ್ಡೇಟ್ ಮಾಡ್ತೀವಿ. ಪ್ರತಿ ಸರ್ತಿ ಅದೇನೋ ಒಂದು ಹೊಸದ್ ಬಂದಿರ್ತದೆ, ಒಂದೇನೋ ಹೊಸ ಡಿಸೈನ್ ಮಾಡಿರ್ತಾರೆ. ಯಾಕೆ ಬೇಕಾಗಿತ್ತು? ನಡೆದಿತ್ತಿಲ್ಲ. ಫೇಸ್ಬುಕ್ ನಾವು ತಗೊಂಡಿದ್ವಿಲ್ಲ. ಯಾಕಂತಂದ್ರ ಯಾವ್ದು ಸ್ವಲ್ಪ ದಿವ್ಸ ನಡೀತಲ್ಲ, ನಮಗ್ ಬ್ಯಾಸರ ಬರ್ತದ. ಅದು ಮಾಡಿದ್ದ ಮಾಡ್ಲಿಕ್ಕೆ ಬ್ಯಾಸರ ಬರ್ತದ. ದಟ್ ಕ್ರಿಯೇಟ್ಸ್ ಅ ಬೋರ್ಡಮ್. ಎನಿಥಿಂಗ್ ರಿಪೀಟ್ಸ್ ಫಾರ್ ಸರ್ಟನ್ ಪೀರಿಯಡ್ ಕ್ರಿಯೇಟ್ಸ್ ಬೋರ್ಡಮ್. ಯಾವ ಕೆಲಸ, ಯಾವ ವಿಚಾರ ಪದೇ ಪದೇ ಅದನ್ನ ಮಾಡ್ತೀವಿ, ಅದು ನಮಗ್ ಬ್ಯಾಸರ ಕೊಡ್ತದ. ಬಟ್ ಜೀವನದಾಗ ನಮ್ಮ ಪ್ರಯತ್ನಗಳಿಂದ ಇದನ್ನ ಮಾಡ್ಕೊಂಡ್ ಬರ್ಲಿತ್ತೀವಿ, ಅದು ಬ್ಯಾಸರ ಬರೋಲ್ಲ ನಮಗ. ಐ ಡೋಂಟ್ ನೋ. ಗೊತ್ತಿರೋ ವಿಚಾರಗಳು, ಪರಿಚಯ ಇರೋ ವಿಚಾರಗಳು ಅಂಡ್ ನಡೆದದ. These are the 2 reasons which is holding us in comfort zone. Are we done? No. Safety. ಆರಾಮದ. ರಿಸ್ಕ್ ಬೇಡ. ಯಾಕೆ ಹೋಮಾರ ಟೆನ್ಷನ್ ಬೇಡ. ನಡೆದದಿಲ್ಲ, ಆರಾಮ್ ನಡೆದ. ಯಾಕೆ ಸುಳ್ಳು? ಹರ್ಡ್ ಆಲ್ ದೀಸ್ ಸ್ಟೇಟ್ಮೆಂಟ್ಸ್. ಒಂದು ನಮ್ಮ ಮನಸ್ಸು ನಮಗೆ ಹೇಳ್ತದ, ಅಥವಾ ನಮ್ಮ ಸುತ್ತಮುತ್ತಲವ್ರು ಹೇಳ್ತಾರೆ. ಶೇರ್ ಮಾರ್ಕೆಟ್ನಾಗ ಇನ್ವೆಸ್ಟ್ ಮಾಡ್ತೀನಿ, ಮ್ಯೂಚುವಲ್ ಫಂಡ್ನಾಗ ಹಾಕ್ಬೇಡ, ಇಕ್ವಿಟಿ ಫಂಡ್ನಾಗ ಹಾಕ್ಬೇಡ, ರೈಟ್? ಓನ್ಲಿ ಇನ್ಶೂರೆನ್ಸ್ ತಗೋಬೇಕು, LIC ತಗೋತೀನಿ ನೋಡು, ಸೇಫ್ ಅದ. ಐ ಆಮ್ ನಾಟ್ ಬ್ರ್ಯಾಂಡಿಂಗ್ ಎನಿಥಿಂಗ್. ದೀಸ್ ಆರ್ ದ ಸ್ಟೇಟ್ಮೆಂಟ್ಸ್ ಐ ಹವ್ ಹರ್ಡ್. ಇಮಿಡಿಯೇಟ್ಲಿ ಅದು ಮೈಂಡ್. ಸೊ ದೀಸ್ ಆರ್ ದ 3 ಆಸ್ಪೆಕ್ಟ್ಸ್. ಪರಿಚಿತ ಇರೋ ವಿಚಾರಗಳು, ವ್ಯಕ್ತಿಗಳು, ಕೆಲಸಗಳು, ಆ ಒಂದು ವಿಚಾರಗಳು ನಡೀತಾ ಇದೆ ಅಂಡ್ ಆರಾಮದಾಯಕವಾಗವ. ಸೊ ವಿ ವುಡ್ ಲೈಕ್ ಟು ಸ್ಟೇ ಇನ್ ದಟ್ ಪರ್ಟಿಕ್ಯುಲರ್ ಫ್ರೇಮ್. ಆ ಒಂದು ಫ್ರೇಮ್ ಒಳಗೆ ನಾವು ಇರ್ಬೇಕು, ಆ ಚೌಕಟ್ ಒಳಗೆ ಇರ್ಲಿಕ್ಕೆ ನಾವು ಇಷ್ಟಪಡ್ತೀವಿ. ಅನ್ಫಾರ್ಚುನೇಟ್ಲಿ ದಿಸ್ ಈಸ್ ಕಾಲ್ಡ್ ಆಸ್ ಝೋನ್. ಈ ಒಂದು ಬೇಲಿ ದಾಟ್ಕೊಂಡು ಹೊರಗೆ ಬರೋದ ಆಕ್ಚುಯಲ್ ಲೈಫ್. ಆದ್ರ ಯಾವ ವಿಚಾರಗಳು ಈ ಒಂದು ಬೇಲಿಯನ್ನ ದಾಟೋಕ್ ಕೊಡಲ್ಲ? ಹಿಯರ್ ಇಸ್ ಆನ್ಸರ್. ಹೆದರಿಕೆ, ಅಂಜಿಕೆ, ಭಯ, ಫಿಯರ್. ದೇರ್ ಆರ್ ಲಾಟ್ ಆಫ್ ಫಿಯರ್ಸ್. ಬಹಳಷ್ಟು ಗಾಬರಿಗಳು, ಹೆದರಿಕೆಗಳು ಆಗ್ತಾವ ನಮಗ. ಔಟ್ ಆಫ್ ದೋಸ್ ಐ ಹ್ಯಾವ್ ಲಿಸ್ಟೆಡ್ 3. ಇಲ್ಲಿ 3 ವಿಚಾರ ಕೊಟ್ಟೇನೆ, ಸೊ ಐ ಆಮ್ ಗಿವಿಂಗ್ ಯು 3. ಫಿಯರ್ ಆಫ್ ಫೇಲಿಯರ್, ಫಿಯರ್ ಆಫ್ ಅನ್ಸರ್ಟನಿಟಿ ಅಂಡ್ ಫಿಯರ್ ಆಫ್ ರಿಸ್ಕ್. ಸೋಲ್ತೀವಿ ಅನ್ನೋ ಒಂದು ಹೆದರಿಕೆ, ಅನಿಶ್ಚಿತತೆಯ ಒಂದು ಹೆದರಿಕೆ ಅಂಡ್ ರಿಸ್ಕ್. ನಾವು ರಿಸ್ಕ್ ತಗೊಳಂಗಿಲ್ಲ. ಏನಿದು? ಯಾಕೆ ಈ ಭಯಗಳನ್ನ ನಮ್ಗೆ ಕಾಡ್ತಾವ? ಆ ಚಿತ್ರ ನೋಡ್ರಿ, ಬಹಳ ಚಂದ ಅದ. ಅದು ಆ ಮನುಷ್ಯನ ಹಿಂದ ಅದೇನು ದೆವ್ವಗತ್ಲೆ ಬೆನ್ನತ್ತದಲ್ಲ. ಸಿ, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್. ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಅಥವಾ ಯಾವುದೇ ಒಂದು ಸನ್ನಿವೇಶ, ಒಂದು ಪರಿಸ್ಥಿತಿ ನಮ್ಮ ಎದುರಾಗಿರ್ತದ. ಅಂತ ಪ್ರತಿಯೊಂದು ಪರಿಸ್ಥಿತಿಯೊಳಗುನು ನಮ್ಮ ಹತ್ರ 2 ಆಯ್ಕೆ ಇರ್ತವ. ಒಂದು ಫೈಟ್ ಆರ್ ಫ್ಲೈಟ್. ಲೆಟ್ ಮಿ ರಿಪೀಟ್. ಫೈಟ್, ಫ್ಲೈಟ್. ಸ್ಪೆಲ್ಲಿಂಗ್ ಸ್ವಲ್ಪ ಚೇಂಜ್ ಅದ. FLIGHT ಫ್ಲೈಟ್, FIGHT ಫೈಟ್. ಒಂದು ಹೋರಾಡ್ಬೇಕು, ಇಲ್ಲ ಪಲಾಯನವಾದಿ, ಓಡ್ ಹೋಗ್ಬೇಕು. 80% ಟೈಮ್ ವಿ ಪ್ರಿಫರ್ ಫ್ಲೈಟ್ ಮೋಡ್. ನಾವು ಆ ಪರಿಸ್ಥಿತಿಯಿಂದ ದೂರ ಹೋದಂಗ್ ನಾವೇನ್ ಅನ್ಕೋತೀವಿ, ಅದರಿಂದ ನಾವು ಹೊರಗೆ ಬಂದ್ವಿ ಅನ್ಕೊಳ್ತೀವಿ. ನೋ. ನೀವ್ ಅದೊಂಥರ ಬೆಸ್ಟ್ ಎಕ್ಸಾಂಪಲ್. ಹೆದರಿಕೆ ಅನ್ನೋದು ಹೆಂಗಿರುತ್ತೆ ಅಂದ್ರೆ, ರೋಡ್ ಮೇಲೆ ನಾಯಿ ಇದ್ದಂಗ ಅದು. ನಾವ್ ಯಾವ್ದೋ ಒಂದು ಹೊಸ ರೋಡ್ ಹೋಗಿವಿ, ಅನ್ನೋನ್ ರೋಡ್ಸ್ ಅದ, ಸಣ್ಣ ನಾಯಿ ಮರಿ ಸದಕ್ ನಮಗ್ ಗುರ್ರ ಅಂತಾವ. ಯಾವ್ದೋ ಒಂದು ಸ್ಟ್ರೀಟ್ ಡಾಗ್ ಅದ, ಒಂದು ಬೀದಿ ನಾಯಿ ಅದ, ನಮ್ಮನ್ನ ನೋಡಿ ಒಂದ್ ಸ್ವಲ್ಪ ಅದು ಬೌ ಅಂತು, ಗುರ್ರಂತು ಅಂತಂದಾಗ ಅದರಿಂದ ನಾವು ಎಷ್ಟು ದೂರ ಓಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಲ್ಲ, ಅಷ್ಟ ಬೆನ್ ಹತ್ತಾವ. ರೈಟ್? ಈ ಹೆದರಿಕೆ ಅನ್ನೋದು ಹಂಗನ. ನಾವ್ ಎಷ್ಟು ದೂರದ್ರಿಂದ ಹೋಗ್ತೀವಿ ಅದನ್ನ ನಮ್ ಬೆನ್ನಟ್ಕೊಂಡು ಬರ್ತದ ಅಂಡ್ ಅದ್ರ ಇಂಟೆನ್ಸಿಟಿ ಇನ್ನ ಜಾಸ್ತಿ ಆಗ್ತದ. ಈಗ ಫಾರ್ ಎಕ್ಸಾಂಪಲ್, ಯಾರೋ ಒಂದು ಇಂಪಾರ್ಟೆಂಟ್ ಪರ್ಸನ್ ಯಾವ್ದೋ ಒಂದು ಇಂಪಾರ್ಟೆಂಟ್ ಕೆಲಸ ನಿನಗೆ ಹೇಳಿದ್ರು, ಆ ಕೆಲಸ ನನ್ನಿಂದ ಮಾಡ್ಲಿಕ್ಕೆ ಆಗಿಲ್ಲ. ಆ ಟೈಮಿಗೆ ಅವ್ರು
ಫಾರ್ ಎಕ್ಸಾಂಪಲ್ 12 ಗಂಟೆಗೆ ನಾನು ನಿಮಗೆ ಕೊಡ್ತೇನ್ರಿ ಅಂತ ಹೇಳಿದೆ. ದಟ್ ಮೇ ಬಿ ಎನಿಥಿಂಗ್, ಜಸ್ಟ್ ಅ ವೆರಿ ವೆರಿ ವೇಗ್ ಎಕ್ಸಾಂಪಲ್. ಒಂದು ಇಂಪಾರ್ಟೆಂಟ್ ಕೆಲಸ ನೀವು ಮಾಡಂತ ಹೇಳಿದ್ರು 12 ಗಂಟೆಗೆ ಒಪ್ಪಿಸು ಅಂತ ಹೇಳಿದ್ರೆ ನಂಗೆ 12 ಗಂಟೆಗೆ ಅದನ್ನ ಒಪ್ಪಿಸ್ಲಿಕ್ಕೆ ಆಗಿಲ್ಲ. 12 ಗಂಟೆ 10 ನಿಮಿಷಕ್ಕೆ ಆ ವ್ಯಕ್ತಿ ಕಾಲ್ ನನಗ್ ಬರ್ತದೆ. ಆ ಫೋನ್ ನಾನು ಎತ್ತಲಿಲ್ಲ ಅಂತಂದ್ರ ನೆಕ್ಸ್ಟ್ ಇನ್ನೊಂದು ಕಾಲ್ ಬರೋದ್ರಾಗ ನನ್ನ ಮನಸ್ಸು ದುಗುಡವಾಗಿರ್ತದೋ ಇಲ್ಲೋ, ಹೆದರಿಕೆ ಆಗಿರ್ತದೋ ಇಲ್ಲೋ, ಡೆಫಿನೆಟ್ಲಿ ಅದು ಹೆದರಿಕೆ ಆಗಿರುತ್ತೆ. ಯಾಕಂದ್ರೆ ಏನ್ ಹೇಳಿ, ಏನ್ ಸುಳ್ಳು ಹೇಳಿ, ಹೆಂಗ್ ಹೇಳಿ, ಏನ್ ಮಾಡ್ಲಿ ಅಂತ ಆ ಇಂಟೆನ್ಸಿಟಿ ಜಾಸ್ತಿ ಆಕೋತ್ ಹೋಗ್ತದ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಸೊ ಹಂಗಿದ್ರೆ ಈ ಹೆದರಿಕೆಗಳು ಅನ್ನೋದು ಸಹಜವಾಗಿ ಒಂದು ಮನುಷ್ಯನಲ್ಲಿರೋ ಒಂದು ಸ್ವಭಾವ, ಒಂದು ಕ್ವಾಲಿಟಿ. ಅದು ಹೆಂಗ ಖುಷಿ ಆಗ್ತದ, ದುಃಖ ಆಗ್ತದ, ಬೇಜಾರಾಗ್ತದ ಅಂತ ಒಂದು ಹೆದರಿಕೆ ಆಗೋದು ಸಹಜವಾಗಿ ಆಗ. ಸೊ ಅಂದ್ರೆ ಯಾವ ತರ ಹೆದರಿಕೆ ಆಗ್ತದಂದ್ರೆ ನಮ್ಮ ಒಳಗೆ ಯಾಕೆ ನಾವು ಈ ಒಂದು ಕಂಫರ್ಟ್ ಝೋನ್ ಬಿಟ್ಟು ಯಾಕೆ ನಾವು ಹೊರಗೆ ಬರಂಗಿಲ್ಲ ಅಂತ ಒಂದು ಏನೋ ಹೊಸ ಪ್ರಯತ್ನ, ಗೊತ್ತಿರೋ ವಿಚಾರ ಅದಪ್ಪ. ಫಾರ್ ಎಕ್ಸಾಂಪಲ್ ಕನ್ನಡ ನಮಗ್ ಬರ್ತದ, ಕನ್ನಡ ನಾ ಮಾತಾಡ್ತೇನೆ. ಇಂಗ್ಲಿಷ್ ಮಾತಾಡಿದ್ರೆ ತಪ್ಪಬಹುದು. ನನಗ್ ಗ್ರಾಮರ್ ಬರಂಗಿಲ್ರಿ ಸಬೀತ್, ನಂಗೆ ವಿಲ್ ಯೂಸ್ ಮಾಡ್ಬೇಕು, ವುಡ್ ಯೂಸ್ ಮಾಡ್ಬೇಕು ಗೊತ್ತಾಗಂಗಿಲ್ಲ. ನಾ ಮಾತಾಡಿದ್ರೆ ತಪ್ಪಿದ್ರೆ ಜನ ನಗ್ತಾರ ಅನ್ನೋದು ನಂಗೊಂದು ಭಯ ಅದ. ಸೊ ನಾ ತಪ್ಪಬಹುದು. ಎಸ್. ಎಡವದೆ ಮೈ ಗಾಯವಡೆಯದೆ ಮಗುವಾರು ನಡೆಯ ಕಲತವನ್ನು ಮತಿ ನೀತಿ ಗತಿಯಂತು ತಡವರಿಸಿ ಮುಗ್ಗರಿಸಿ ಬಿದ್ದು ಮತ್ತೆದ್ದು ಮೈದಡವಿಕೊಳ್ಳುವರೆಲ್ಲ ಮಂಕುತಿಮ್ಮ. ಎಡವದೆ ಮೈ ಗಾಯವಡೆಯದೆ, ಏಳ್ಲಾರ್ದ ಬೀಳ್ಲಾರ್ದ ನಾವು ನಡಿಲಿಕ್ಕೆ ಕಲ್ತಿಲ್ಲ. ಪ್ರತಿ ಸರ್ತಿ ಬಿದ್ದಾಗ ಮೊಣಕೈ ಗಾಯದ ಮಾರ್ಕ್ಗಳಾಗಿದೆ. ಸೈಕಲ್ದ ಎಕ್ಸಾಂಪಲ್ ತಗೊಳ್ಳೋಣಲ್ಲ. ಸೈಕಲ್ ನಾವು ಫಸ್ಟ್ ಟೈಮ್ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದಾಗ, ಇನ್ಫ್ಯಾಕ್ಟ್ ಇವತ್ತಿನ ಏನ್ ಸಣ್ಣ ಹುಡುಗರು ಏನ್ ಸೈಕಲ್ ಹೊಡಿತಾರಲ್ಲ, ಎಲ್ಲಾರು ಆಲ್ಮೋಸ್ಟ್ ಅವ್ರ ಪೇರೆಂಟ್ಸ್ ಅವ್ರಿಗೊಂದೊಂದು ಸೈಕಲ್ ಕೊಡಿಸ್ಬಿಡ್ತಾರೆ. ಎಂಥ ಆರ್ಥಿಕ ಪರಿಸ್ಥಿತಿ ಕೆಟ್ಟದಂದ್ರೆ ಅವ್ರಿಗೊಂದು ಸೈಕಲ್ ಕೊಡಿಸಿರ್ತಾರೆ. ನಾವು ಸಣ್ಣವರಿದ್ದಾಗ ಹೆಂಗಿತ್ತು ಪರಿಸ್ಥಿತಿ ಅಂದ್ರೆ ಬಾಡಿಗೆ ಸೈಕಲ್ ಇರ್ತಿದ್ವು. ಅವು ಸೈಕಲ್ ಬಾಡಿಗೆ ಸಿಗ್ತಿದ್ವು. ಇವತ್ತಿನ ಎಷ್ಟೋ ಜನರಿಗೆ ಇದ್ರ ಪರಿಚಯ ಇಲ್ಲ, ಅದಕ್ಕೆ ಹೇಳ್ತೇನೆ. ಸೈಕಲ್ ಟ್ರಾನ್ಸ್ಪೋರ್ಟೇಶನ್ ಸಲುವಾಗಿ ಬಾಡಿಗೆ ಸಿಗ್ತಿದ್ವು. ಆ ಸೈಕಲ್ ಅಂಗಡಿ ಒಳಗ ಸಣ್ಣ ಸೈಕಲ್ ಅವ್ರು ಇಟ್ಟಿರ್ತಿದ್ರು ಫಾರ್ ಏನೋ ನಾವು ಓಣ್ಯಾಗ ರೌಂಡ್ ಹೊಡಿಲಿಕ್ಕೆ. ₹1 1 ತಾಸು ಬಾಡಿಗೆ ಇರ್ತಿತ್ತು. ನಮ್ ಮನ್ಯಾಗ ₹1 ಇಸ್ಕೊಂಡು 1 ತಾಸು ಬಾಡಿಗೆ ಸೈಕಲ್ ಹೊಡಿಬೇಕು ಅಂದ್ರೆ ನಾವು 1 ತಿಂಗಳು ಪಂಪ್ ಹೊಡಿಬೇಕು. ಮನ್ಯಾಗ ರಿಕ್ವೆಸ್ಟ್ ಮಾಡ್ಬೇಕು, ಬೆನ್ ಹತ್ಬೇಕು, ಕಾಡ್ಬೇಕು, ಬೈಸ್ಕೋಬೇಕು. ಅಂಡ್ ಅದು 1 ತಾಸು ನಾವು ಬಾಡಿಗೆ ಸೈಕಲ್ ಹೊಡಿಬೇಕು. ಸಣ್ಣ ಸೈಕಲ್ ಇರ್ತಿದ್ವು. ನಮಗೆ ಯಾರು ಇವತ್ತಿನ ಗತ್ಲೆ ಅದಕ್ಕೆ ಡಬಲ್ ಸೈಡ್ಗೆ 2 ಸಪೋರ್ಟ್ ವೀಲ್ ಹಾಕಿ ಕೊಡಿಸಿ ಅಂತವಿಲ್ಲ. ನಾವು ಸೈಕಲ್ ಕಲ್ತಿದ್ ಹೆಂಗಿತ್ತು ಅಂತಂದ್ರ ಅಟ್ಲಾಸ್ ಸೈಕಲ್, ಹಳೆ ಅಟ್ಲಾಸ್ ಸೈಕಲ್, ನಮ್ಕಿಂತ ಎತ್ತರ ಇರೋ ಸೈಕಲ್ ಅದು. ನೀವು ಹಂಗ ಪ್ರಯತ್ನ ಮಾಡಿದವ್ರು ಎಷ್ಟೋ ಜನ ಐತೆ. ಲುಕ್ ಅಟ್ ದಟ್. ನನ್ಕಿಂತ ಎತ್ತರದ ಸೈಕಲ್ಲು, ಆ ಸೈಕಲ್ ತಗೊಂಡು ಗ್ರೌಂಡ್ ಹೋಗೇನ್ ನಾನು. ಹೋಗೋಬೇಕಾದ್ರೆ ಲುಗಿಸ್ಕೊಂಡು ಹೋಗೇನಿ. ನನ್ಕಿಂತ ಹೈಟ್ ಅದ ಸೈಕಲ್ ಸೀಟ್ ಮೇಲೆ ಕೊಡುವಂತ ಪಾಸಿಬಿಲಿಟಿ ಇಲ್ಲ. ಸೊ ನಾವು ಸೈಕಲ್ ಕಲಿಯೋ ಫಸ್ಟ್ ಪ್ರಯತ್ನ ಮಾಡಿದ್ದೇನೆ ಅದಕ್ಕೆ ಅಡ್ಡಗಾಲ್ ಸೈಕಲ್ ಅಂತ ಕರಿತಿದ್ವಿ. ನಿಮ್ ಊರೊಳಗೆ ಅದಕ್ಕೆ ಏನ್ ಹೆಸರು ಕರಿತಿರೋ ನನಗೆ ಗೊತ್ತಿಲ್ಲ. ನಮ್ಮ ಊರಾಗ ನಾವು ಅಡ್ಡಗಾಲ್ ಸೈಕಲ್ ಅಂತೀವಿ. ಒಂದ್ ಹ್ಯಾಂಡಲ್ ಹಿಡ್ಕೊಳ್ಳೋದು, ಇನ್ನೊಂದು ಇಂತಲ್ಲೇ ಆರ್ಮ್ ಅನ್ನ ಸೀಟ್ ಮೇಲೆ ಇಟ್ಟು ಆ ಸೈಕಲ್ ಪಂಪ್ ಹಿಡ್ಕೊಂಡು ಕಾಲ್ ಸೈಡ್ ಹಾಕೊಂಡು ಸೈಕಲ್ ಹೊಡಿಯೋದು. ನಮ್ಕಿಂತ ಎತ್ತರದ ಸೈಕಲ್ಲು ಅಡ್ಡ ಕೈ ಹಾಕಿ ಅಡ್ಡಗಟ್ಟು ಸೊಟ್ಟು ಕೂತ್ಕೊಂಡು ಎಷ್ಟರ ಸರ್ಕಸ್ ಅದು. ನಾವ್ ಹಿಯರ್ ಇಸ್ ಅ ಕ್ವಶನ್. ಫಸ್ಟ್ ಟೈಮ್ ಆ ಸೈಕಲ್ ತಗೊಂಡ್ ಹೋದಾಗ ಮನಸ್ಸಿಗೆ ಆ ಹೆದರಿಕೆ ಇತ್ತು, ಬೀಳ್ತೇನೋ ಬೀಳಂಗಿಲ್ಲ ಅಂತ. ಆ ಫೇಲ್ ಆಗ್ತೇನೋ ಇಲ್ಲೋ ಅನ್ನೋದು ಹೆದರಿಕೆ ಇತ್ತೋ ಇಲ್ಲೋ? ಡೆಫಿನೆಟ್ಲಿ ಇತ್ತು. ಇನ್ಫ್ಯಾಕ್ಟ್ ನಾ ಸೈಕಲ್ ಹೊಡಿತೇನೆ ಅನ್ನೋದಕ್ಕಿಂತ ಜಾಸ್ತಿ ಕನ್ಫರ್ಮೇಶನ್ ನಾನು ಬೀಳ್ತೇನೆ ಅನ್ನೋದಿತ್ತು ನನಗೆ. ನಾ ಬೀಳತೇನೆ ಅನ್ನೋ ಹೆದರಿಕೆ ಇದ್ದ ಮೇಲೂ ಕೂಡ ಅಲ್ಲಿನೂ ಆ ಸಿಚುವೇಶನ್, ಆ ಸನ್ನಿವೇಶ ನನಗೆ 2 ಆಯ್ಕೆ ಕೊಟ್ಟಿತ್ತು. ಒಂದು ಫೈಟ್ ಆರ್ ಫ್ಲೈಟ್. ಒಂದೇ ಸರ್ತೆ ಸೈಕಲ್ ಹತ್ತಿ ಹೋದ್ಕೊಳ್ಳಿ ಮುಂದೊಂದು 2-3 ಪೆಡಲ್ ಹೊಡೆದಿದ್ದೆ, ಬ್ಯಾಲೆನ್ಸ್ ತಪ್ಪಿ ಆ ಕಡೆ ಬಿದ್ದೆ ನಾನು. ಬಿದ್ದ ತಕ್ಷಣ ಕೈ ಕೆತ್ತೋ ಕಾಲ್ ಕೆತ್ತೋ ಏನೋ ಆಯ್ತು. ಹೆದರಿಕೆ ರವಡ ಹೆದರಿಕೆ. ಯಾಕಂದ್ರೆ ಮನ್ಯಾಗ ಅಪ್ಪ ಸೈಕಲ್ ಕೊಟ್ಟಾಗ ಬೈದಿರ್ತಾರ, ಸೈಕಲ್ಗೆ ಏನಾದ್ರೆ ಹೆದರಿಕೆ ಬೈತಾರ ಅನ್ನೋದು. ಈ ಒಂದು ಸನ್ನಿವೇಶದೊಳಗ ನಮ್ ಕಡೆ 2 ಆಯ್ಕೆ ಇತ್ತು, ಫ್ಲೈಟ್, ಫೈಟ್. ಬ್ಯಾಡ್ ಬಿಡೋ ಮಾರ, ಯಾರು ಹೇಳ್ಯಾರ, ಎಲ್ಲಿ ಹಚ್ಚಾರ, ಬಿಡ, ಬೇಡ. ಮನೆಗೆ ಹೋಗಿ ಸೈಕಲ್ ಇಟ್ಟು ಇನ್ನೊಮ್ಮೆ ನನ್ ಜನ್ಮಾಪಿ ನನ್ ಸೈಕಲ್ ಅನ್ನಂಗಿಲ್ಲ. ಸ್ವಲ್ಪ ಜನ ಅದನ್ನು ಮಾಡ್ಯಾರ. ಇವತ್ತಿಗೂ ಸೈಕಲ್ ಹೊಡಿಲಿಕ್ಕೆ ಬರಂಗಿಲ್ಲ ಅವ್ರಿಗೆ. ಅಂಡ್ ಉಳಿದವ್ರು ನಾವೇನಿದ್ವಲ್ಲ, ಹಠ ಮಾಡಬಾರದು ಅಂತ ಏನ್ ಹೇಳ್ತಾರಲ್ಲ, ಇಲ್ಲೇ ಇನ್ನೊಂದ್ ಮಾತದ, ಹಠ ಮಾಡೋಣ ಅಂತ. ಬಟ್ ಆ ಹಠವನ್ನ ಫಸ್ಟ್ ಡಿಫೈನ್ ಮಾಡೋಣ ಅಂತ. ಆ ಕ್ಯಾಲ್ಕುಲೇಟೆಡ್, ವೆಲ್ ಪ್ಲಾನ್ಡ್ ಹಠ ಮಾಡಬೇಕಾಗ್ತದೆ. ಆ ಹಠಕ್ಕೆ ಬೆನ್ ಹತ್ತದಾಗನ ಅದೊಂದು ಸಾಧನೆ ಅನ್ನೋದಾಗೋದು. ಏನಿತ್ತು ಆ ಹೆದರಿಕೆಗೆ ನಾನು ಫ್ಲೈಟ್ ಮೋಡ್ ಬೇಡ, ಫೈಟ್ ಮೋಡ್ ಹೋಗ್ತೀನಿ ಅಂತಂದು ಎಷ್ಟ್ ಸರ್ತೆ ಬಿದ್ದೆ, ಎಲ್ಲೆಲ್ಲಿ ಬಿದ್ದೆ. ಎಡವದೆ ಮೈ ಗಾಯವಡೆಯದೆ ಮಗುವಾರು ನಡೆಯ ಕಲಿತವನು. ಮಗು ಒಂದ್ಸರ್ತೆ ಬಿದ್ದಾಗ ಕೈ ನೋವಾಗ್ತದ, ಕಾಲ್ ನೋವಾಗ್ತದ ಅಂತ ಅಳೋದು ಹತ್ಕೊಂಡ ನಾನು ನಡೆಯಂಗಿಲ್ಲ ಅಂದ್ರೆ ಜನ್ಮಾಪಿ ನಡಿಲಿಕ್ಕೆ ಆಗಂಗಿಲ್ಲ. ಏನ್ ಮಾಡ್ತಿತ್ತು, ಪ್ರತಿ ಸರ್ತೆ ಬಿದ್ದಾಗ ಎದ್ದ ತಕ್ಷಣ ಮೈ ಜಾಡ್ಸ್ಕೊಳ್ಳೋದ ಹೋಗೋದ. ದಟ್ ಈಸ್ ವಾಟ್ DVG ಸೈಡ್. ಗುಂಡಪ್ಪನವ್ರು ಹೇಳಿದ್ದೇನು, ಫಾಲಿಂಗ್ ಡೌನ್ ಈಸ್ ನಾಟ್ ಅ ಫೇಲಿಯರ್,
ಸ್ಟೇಯಿಂಗ್ ಡೌನ್ ಇಸ್ ಅ ಫೇಲಿಯರ್. ಆಗಂಗಿಲ್ಲ ಅನ್ನೋ ಒಂದು ನಂಬಿಕೆ ತಲೆಯೊಳಗೆ ಕೂಡ್ಸ್ಕೊಂಡು ಆ ಪ್ರಯತ್ನ ಮಾಡದೇ ಇರೋದೇ ದೊಡ್ಡ ಫೇಲ್ಯೂರ್. ಅಂಡ್ ದಟ್ ಈಸ್ ಫಿಯರ್ ಆಫ್ ಫೇಲ್ಯೂರ್. ಗೊತ್ತಿರೋ ವಿಚಾರ ನನ್ಗದ, ಗೊತ್ತಿರೋ ಜನ ಇದ್ದಾರ, ಹೊಸ ಜನರ ಜೊತೆ ಮಾತಾಡಿದ್ರೆ ಅವ್ರು ನನ್ ಬಗ್ಗೆ ಏನಾರ ಅನ್ಕೊಂಡ್ರೆ ದಿಸ್ ಇಸ್ ಅ ಫೇಲ್ಯೂರ್, ದಿಸ್ ಇಸ್ ಅ ಫಿಯರ್, ರೈಟ್? ಫಿಯರ್ ಆಫ್ ಅನ್ಸರ್ಟನಿಟಿ. ಮೊನ್ನೆ ಆನಂದ್ ಸರ್ ಬಹಳ ಚಂದ ಕ್ಲಾಸ್ನಾಗ ಎಷ್ಟು ಡೀಟೇಲ್ ಆಗಿ ಹೇಳಿದ್ರೆ ಅನ್ಸರ್ಟನಿಟಿ ಬಗ್ಗೆ. ಅದ್ರ ಬಗ್ಗೆ ಜಾಸ್ತಿ ನಾನು ಎಕ್ಸ್ಪ್ಲೈನ್ ಮಾಡಂಗಿಲ್ಲ, ಬಟ್ ಅದ ಆಗ್ಲೇ ಕೊಟ್ಟಿರೋ ಎಕ್ಸಾಂಪಲ್ ಅನ್ನ ಮತ್ತೊಂದ್ಸರ್ತಿ ರಿಲೇಟ್ ಮಾಡ್ತೇನೆ. ಸ್ಕೂಲು ಕಾಲೇಜ್ನಾಗ ಯಾರೋ ಒಬ್ರು ಬಂದಿರ್ತಾರ, ಒಬ್ರು ವಾಲಂಟಿಯರ್ ಆಗಿ ಬಾ ಅಂತಂದಾಗ ನಾ ಕುತ್ಕೊಂಡಿರೋ ಬೆಂಚ್ ಇಂದ ಎದ್ದು ಸ್ಟೇಜ್ ತನಕ ಹೋಗ್ಲಿಕ್ಕೆ ಮನಸ್ಸು ಯಾಕೆ ಒಪ್ಕೊಳಂಗಿಲ್ಲ? ಫಿಯರ್ ಆಫ್ ಅನ್ಸರ್ಟನಿಟಿ. ಆ ಅನಿಶ್ಚಿತತೆ ಕಾಡ್ಲಿರ್ತದ. ಅಲ್ಲಿ ಕರೆದ್ಮೇಲೆ ಏನ್ ಆಗ್ತದೋ ಏನೋ, ನನಗೆ ಏನ್ ಹೇಳಂತಾರೋ ಏನೋ, ನನ್ಗೆ ಏನ್ ಮಾಡಿಸ್ತಾರ, ಏನ್ ಆಕ್ಟಿವಿಟಿ ಮಾಡಂತ ಹೇಳ್ತಾರೇನೋ. ಆಸ್ ಇಫ್ ನಮ್ಗೆಲ್ಲಾ ಗೊತ್ತದಲ್ಲ, ನಾಳೆ ಏನಾಗ್ತದ, ನಾಡ್ದು ಏನಾಗ್ತದ, ನನ್ಗೆ ನನ್ ಜೀವನದಾಗ ಹೆಂಗ್ ಆಗ್ತದ, ಯಾವ ಜಾಬ್ ಸಿಗ್ತದ, ನಾನು ಏನ್ ಕೆಲಸ ಮಾಡ್ತೀನಿ, ಎಷ್ಟ್ ದಿವ್ಸ ಆಗ್ತದ, ಪ್ರಮೋಷನ್ ಯಾವತ್ ಆಗ್ತದ, ಯಾವತ್ ರಿಟೈರ್ಮೆಂಟ್ ಆಗ್ತದ, ನಾ ಯಾವತ್ ದಿವ್ಸ ಸಾಯ್ಲಿಗತ್ತೀನಿ, ಎಲ್ಲಾ ನನಗ ಲಿಸ್ಟ್ ತಗೊಂಡ ಕೂತ್ಕೊಂಡೇನಿ. ಕಮ್ ಆನ್ ಮೈ ಡಿಯರ್ ಫ್ರೆಂಡ್ಸ್, ದಿಸ್ ಇಸ್ ನಾಟ್ ದ ವೇ. ಎಲ್ಲಾನು ಗೊತ್ತಿರೋರ್ಗತ್ಲೆ ಯಾಕೆ ಬಿಹೇವ್ ಮಾಡ್ಲೇತೀವಿ? ಹೆಂಗ್ ಲೈಫ್ ನ ಆರಾಮಾಗಿ ಅನ್ಸರ್ಟನ್ ಆಗಿ ನಾವ ಹೇಳ್ತಿರ್ತೀವಿ. ಜೀವನ ಅನ್ನೋದು ನೀರಿನ ಮೇಲೆ ಗುಳ್ಳಿ ಇದ್ದಂಗ, ಯಾವತ್ ಯಾವ ಗುಳ್ಳಿ ಹೊಡಿತದೋ ಯಾರಿಗ್ ಗೊತ್ತು. ಆರಾಮ್ ಇರೋನ್ ತಗೋ ದೋಸ್ತ, ಬಂದಿದ್ ಬರ್ಲಿ ನೋಡ್ಕೊಂಡ್ ಹೋಗೋಣ ಅಂತ. ಪುರಂದಾಸರು ಹೇಳ್ತಾರಲ್ಲ, ಬಂದಿದ್ದೆಲ್ಲ ಬರ್ಲಿ ಗೋವಿಂದನ ದಯವೊಂದು ಇರ್ಲಿ ಅಂತ. ಹಂಗ ಆ ಒಂದು ಮೈಂಡ್ ಸೆಟ್ ಇಟ್ಕೊಂಡ್ ಮಾಡೋಬೇಕಾರ ಸಣ್ಣ ಸಣ್ಣ ಟಾಸ್ಕ್ ವೈ ಕಾಂಟ್ ಐ ಟೇಕ್ ದಟ್? ಯಾಕಂದ್ರೆ ನನಗೆ ಆ ಕಂಫರ್ಟ್ ಝೋನ್ ಏಟ್ ಆಗ್ಯದ. ನನ್ ಸುತ್ತಲೂ ನಾ ಬೆಂಚ್ನಾಗ ನನ್ ಬೆಂಚ್ ಕುತ್ಕೊಂಡು ಸುತ್ತಲೂ 4 ಜನ ನನ್ ಫ್ರೆಂಡ್ಸ್ ಇದ್ದಾರ. ಅವ್ರು ನನ್ಗೆ ಯಾವಾಗ್ಲೂ ಚಲೋನ ಮಾತಾಡ್ತಾರ. ನನಗೆ ಕ್ರಿಟಿಸಿಸಮ್ ತಗೊಳಿಕ್ ಆಗಲ್ಲ. ಮಂದಿ ನನಗೆ ಯಾರು ಏನಾರ ಅಂತಾರ ಅಂದ್ರೆ ನನಗೆ ತಡ್ಕೊಳಿಕ್ ಆಗಂಗಿಲ್ಲ. ಐ ಆಮ್ ನಾಟ್ ಹ್ಯಾವಿಂಗ್ ಕರೇಜ್ ಟು ಟೇಕ್ ಅ ಫೀಡ್ಬ್ಯಾಕ್. ಯಾರೇ ನನಗೆ ತಪ್ಪು ಅಂತ ಹೇಳಿದ್ರೆ ನಂಗೆ ಅಸಹ್ಯ ಆಗ್ತದ, ಕೆಟ್ಟ ಅನಿಸ್ತದ, ಬೇಜಾರಾಗ್ತದ, ಸಿಟ್ಟು ಬರ್ತದ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮೈ ಡಿಯರ್ ಫ್ರೆಂಡ್ಸ್. ಸರ್ಟನ್ ಆಗಿ ಲೈಫ್ ಮಾಡ್ಲಿಕ್ಕೆ ಆಗಂಗಿಲ್ಲ, ಅನ್ಸರ್ಟನಿಟಿ ಒಳಗೆ ಇರಬೇಕಾಗ್ತದ. ಅದಕ್ಕೆ ಆನಂದ್ ಸರ್ ಅವತ್ತು ಕ್ಲಾಸ್ನಾಗ ಎಷ್ಟು ಡೀಟೇಲ್ ಆಗಿ ಹೇಳ್ಕೊಂಡು ಹೋದ್ರಲ್ಲ, ಅನ್ಸರ್ಟನಿಟಿನ ನಾವ್ ಹೆಂಗ್ ಡೀಲ್ ಮಾಡ್ಬೇಕು ಅನ್ನೋದು. ಹಂಗನ ನಡ್ದಿದ್ ನಡೀಲಿ ಅಂತ ಅನ್ಕೊಂಡು ಕುತ್ಕೊಳಿಕ್ ಆಗಂಗಿಲ್ಲ. ಐ ಹ್ಯಾವ್ ಟು ಗೆಟ್ ಔಟ್ ಅಂಡ್ ಬಿ ಪ್ರಿಪೇರ್ಡ್ ಫಾರ್ ಅನ್ಸರ್ಟನಿಟಿ. ಅಂಡ್ ಥರ್ಡ್, ರಿಸ್ಕ್ ಆಫ್ ರಿಸ್ಕ್. ಬಿಗ್ಗೆಸ್ಟ್ ರಿಸ್ಕ್ ಇನ್ ಲೈಫ್ ಈಸ್ ನಾಟ್ ಟೇಕಿಂಗ್ ರಿಸ್ಕ್ ಅಂತಂತಾರ. ಜೀವನದಾಗ ಅತಿ ದೊಡ್ಡ ರಿಸ್ಕ್ ಅಂದ್ರೆ ಯಾವುದು ಅಂತಂದ್ರ, ನಾವು ರಿಸ್ಕ್ ತಗೊಳ್ಳದೆ ಇರೋದೇ ದೊಡ್ಡ ರಿಸ್ಕ್ ಅಂತ. ಏನು ನಾವ್ ಇವತ್ತೆ ಯಾವ್ಯಾವ ಸಕ್ಸಸ್ಫುಲ್ ಏನ್ ಬಿಸ್ನೆಸ್ ಆಂಟ್ರಪ್ರಿನರ್ಸ್, ನಾವೇನು ಆಕ್ಟರ್ಸ್ ಅವರೆಲ್ಲ ಏನ್ ನೋಡ್ತೀವಲ್ಲ, ಎಲ್ಲಾರ ಲೈಫನ್ನು ಒಂದು ಅವರ ಜೀವನ ಚರಿತ್ರೆಯನ್ನು ತಗೊಂಡ್ ನೋಡ್ರಿ. ಎವ್ರಿ ಸ್ಟೆಪ್ ಆಫ್ ದೇರ್ ಲೈಫ್ ದೇ ಹ್ಯಾವ್ ಟೇಕನ್ ರಿಸ್ಕ್ ಅಂಡ್ ಎವ್ರಿ ಡಿಸಿಷನ್ ಇಸ್ ಅ ರಿಸ್ಕ್. ಸರಿ ಆಯ್ತು, ತಪ್ಪಾಯ್ತು, ಸರಿ ಹೋಯ್ತು, ತಪ್ಪು ಹೋಯ್ತು, ಏನಾಯ್ತು ಗೊತ್ತಿಲ್ಲ, ದೇ ಹ್ಯಾವ್ ಟೇಕನ್ ರಿಸ್ಕ್. ಅಂಡ್ ಬಿಕಾಸ್ ಆಫ್ ದೇರ್ ರಿಸ್ಕ್, ಹೈಯರ್ ದ ರಿಸ್ಕ್, ಹೈಯರ್ ದ ರಿವಾರ್ಡ್ಸ್. ಸಿಕ್ತು, ಕೆಟ್ಟು ಆಯ್ತು, ದೇ ವರ್ ರೆಡಿ. ಯಾಕಂದ್ರೆ ಅವ್ರಿಗೆ ಹೆದರಿಕೆ, ಫಿಯರ್ ಆಫ್ ಫೇಲಿಯರ್ ಇದ್ದಿದ್ದಿಲ್ಲ. ಯಾವಾಗ ನಮ್ಮ ಮನಸ್ಸಿಂದ ಆ ಫಿಯರ್ ಆಫ್ ಫೇಲಿಯರ್ ಹೊರಗಡೆ ಹೋಗ್ತದ, ಯಾವಾಗ ನನ್ನ ಮನಸ್ಸು ಈ ಅನಿಶ್ಚಿತತೆಗೆ, ಅನ್ಸರ್ಟನಿಟಿಗೆ ತಲೆ ಕೆಡಿಸ್ಕೊಳ್ಳಂಗಿಲ್ಲ, ದೆನ್ ಓನ್ಲಿ ಮೈ ಮೈಂಡ್ ಬಿಕಮ್ಸ್ ಕರೇಜಿಯಸ್ ಟು ಟೇಕ್ ಅ ರಿಸ್ಕ್. ಅಂಡ್ ವೆನ್ ಮನಸ್ಸು ರಿಸ್ಕ್ ತಗೊಳಿಕ್ ಸ್ಟಾರ್ಟ್ ಮಾಡ್ತದಲ್ಲ, ಅವಾಗ ಬೇಕಾದಾಗ್ಲಿ ನಾನು ನೋಡ್ಕೊಂಡು ಹೋಗ್ತೇನೆ, ಹೆಂಗ್ ಬರ್ಲಿ ನಾನು ನಿಗಿಸ್ಕೊಂಡು ಹೋಗ್ತೇನೆ ಅಂತ ಬಂದಾಗ ಆ ಫಿಯರ್ ಆಫ್ ಫೇಲಿಯರ್ ಇರಂಗಿಲ್ಲ. ಮುಂದೆ ಏನ್ ಬೇಕಾದ್ ಬರ್ಲಿ ನಾನು ನಿಗಿಸ್ಕೊಂಡು ಹೋಗ್ತೇನೆ ಅಂದಾಗ ಫಿಯರ್ ಆಫ್ ಅನ್ಸರ್ಟನಿಟಿ ಇರಂಗಿಲ್ಲ ಅಂತಂದಾಗ, ದೆನ್ ಓನ್ಲಿ ಐ ಕ್ಯಾನ್ ಕಟ್ ದಿಸ್ ಬಾರ್ಬ್ ವೈರ್. ಈ ಒಂದು ಚೌಕಟ್ಟಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಗ್ತದ. ಅದರ್ವೈಸ್ ಇಲ್ಲೇ ಕುತ್ಕೋಬೇಕಾಗ್ತದ. ಬ್ಯಾರೆದವ್ರು ಯಾರೇ ಬಂದು ಆ ರೆಂಬೆ ಕೊಂಬೆಗಳನ್ನ ಕಟ್ ಮಾಡ್ತಾರ. These are the reasons why we stay in our comfort zones, known facts, happening things, and it is safe. Why we don't want to come out of? Because of fear of failure, fear of uncertainty, and fear of risk. ಸೊ ಇಷ್ಟೊತ್ತೆಲ್ಲ ಆಯ್ತು. ಇದೆಲ್ಲ ವಿಚಾರಗಳು ಏನಂತಾರಲ್ಲ, ಇದಕ್ಕ ಥೇರಿ ಅಂತ ಕರೆಯೋಣಂತ. ಪ್ರವೀಣ್ ಅಣ್ಣ, ಮಾತೆಲ್ಲ ನೀವು ಚಲೋ ಆಡ್ತೀರಿ, ಚಲೋ ಹೇಳ್ತೀರಿ, ಕಾನ್ಸೆಪ್ಟ್ ಎಲ್ಲ ಬಹಳ ಚಂದ ಅದರಿ, ಫಿಯರ್ ಇಂದ ಹೊರಗೆ ಬರ್ಬೇಕಲ್ಲ ಅಂದ್ರಿ. ಬಟ್ ಪ್ರಾಕ್ಟಿಕಲ್ ಆಗಿ ಹೆಂಗಾರೆ ಮಾಡ್ಲಿಕ್ಕೆ ಏನ್ರ ದಾರಿ ಅವ ಏನು? ಲಾಟ್ ಆಫ್ ವೇಸ್. ಏನು ನಮ್ಮ ಮೈಂಡ್ ಸೆಟ್ ಗೆ ನಾವು ಚಾಲೆಂಜ್, ಅದ್ ಹೇಳ್ತೀವಲ್ಲ, ಚಾಲೆಂಜ್ ಯುವರ್ ಮೈಂಡ್ ಸೆಟ್ ಅಂತ ನಾವು ಹೇಳ್ತಿರ್ತೀವಿ ಯಾವಾಗ್ಲೂ. ಈ ಕಂಫರ್ಟ್ ಝೋನ್ ಇಂದ ಹೊರಗಡೆ ಬರ್ಲಿಕ್ಕೆ ಒನ್ ಆಫ್ ದ ಬೆಸ್ಟ್ ಮೆಥಡ್ ಈಸ್, ಯಾವ್ದನ್ನ ಇಷ್ಟು ದಿವಸ ಏನೋ ರೂಢಿ ಮಾಡ್ಕೊಂಡು ಬಂದಿಲ್ಲ, ಲರ್ನೆಡ್ ಹೆಲ್ಪ್ಲೆಸ್ನೆಸ್, ಅದನ್ನ ಚಾಲೆಂಜ್ ಮಾಡ್ರಿ ಅಂತ ಹೇಳ್ತೀವಿ. ಚಾಲೆಂಜ್ ಯುವರ್ ಮೈಂಡ್ ಸೆಟ್. ಹೇಳೋದೇನೋ ಸರಳದಾಣ. ಡೂ ಯು ಹ್ಯಾವ್ ಎನಿ ಎಕ್ಸಾಂಪಲ್ಸ್? ಯಾವ್ದಾದ್ರು ಸ್ವಲ್ಪ ಈಸಿದ್ ಹೇಳಿ ಸ್ಟಾರ್ಟ್. ಒಮ್ಮೆನ ಡೈರೆಕ್ಟ್ ಆಗಿ 5th ಗೇರ್ ಹಾಕೊಂಡು ಗಾಡಿ ಅಂತ ಓಡಿಸ್ಲಿಕ್ಕೆ ಆಗಲ್ಲ 100 ಸ್ಪೀಡ್ನಾಗ. ವಿ ಹ್ಯಾವ್ ಟು ಸ್ಟಾರ್ಟ್ ವಿತ್ ದ ಫಸ್ಟ್ ಗೇರ್. ಹಂಗಿದ ಏನಾದ್ರು ಸಿಂಪಲ್ ಟೆಕ್ನಿಕ್ಸ್ ಏನ್ರಿ ಅದ ಏನ್ರ ಅಂತ ಏನ್ರ ಇತ್ತು ಅಂದ್ರೆ
ಒಂದ್ ಸಣ್ಣದೊಂದು ನಿಮಗೆ ಸಜೆಸ್ಟ್ ಮಾಡ್ತೇನೆ. ಜಸ್ಟ್ ಸಿ, ದಿಸ್ ಇಸ್ ಒನ್ ಆಫ್ ದ ವೇಸ್ ಹೌ ಟು ಕಮ್ ಔಟ್ ಆಫ್ ಕಂಫರ್ಟ್ ಝೋನ್ಸ್. ಚಾಲೆಂಜ್ ಯುವರ್ ಮೈಂಡ್ ಸೆಟ್. ಒಂದ್ ಸಣ್ಣದೊಂದು ನಿಮಗ ಉದಾಹರಣೆಯೊಂದಿಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ವೇಕ್ ಅಪ್ ಅಂಡ್ ಗೆಟ್ ಅಪ್, ಈ ಒಂದು ಕಾನ್ಸೆಪ್ಟ್ ಬಗ್ಗೆ ಸ್ವಲ್ಪ ಅರ್ಥ ಮಾಡೋಣ. ಭಾರಿ ಇಂಟ್ರೆಸ್ಟಿಂಗ್ ಅಂಡ್ ಮೈ ಫೇವರೇಟ್ ಕಾನ್ಸೆಪ್ಟ್. ಯಾಕಂದ್ರೆ ನಮ್ಮ ಪರ್ಸನಲ್ ಲೈಫಿಗೆ ಬಹಳ ಚಂದ ರಿಲೇಟ್ ಆಗ್ತದೆ. ನಾವ್ ಇದನ್ನ ಮಾಡೀವಿ, ಎಲ್ಲಾರು ಮಾಡೀವಿ, ಒಂದಿಲ್ಲ ಒಂದ್ ಹಂತದಾಗ ಇದನ್ನ ಮಾಡೇ ಮಾಡೀವಿ. ನಾ ಏನ್ ಹೇಳ್ತೇನೆ ಅದನ್ನ ನಾವು ಡೆಫಿನೆಟ್ಲಿ ಮಾಡೀವಿ. ಅಂಡ್ ವಿ ನೋ ಬ್ಯೂಟಿ ಆಫ್ ಇಟ್. ವೇಕ್ ಅಪ್, ಗೆಟ್ ಅಪ್. ಹಳೆ ಕಾಲದಾಗ ಅಲಾರಾಮ್ ಕ್ಲಾಕ್ಸ್ ಅಂತ ಇರ್ತಿದ್ವು. ನಮ್ದು ಏನು ಕ್ಲಾಕ್ ಇರ್ತದಲ್ಲ, ಮ್ಯಾನ್ಯುವಲ್ ಆಗಿ ಅದನ್ನ ಕೀಲಿ ಕೊಡ್ಬೇಕು, ಆಮೇಲೆ ಅಲಾರಾಮ್ ಆಗ್ತಿತ್ತು. ಅದ್ರ ಮೇಲೆ ಒಂದು ಬಟನ್ ಇರ್ತಿತ್ತು, ಅದನ್ನ ಹೊಡಿಬೇಕು. ಒಂದ್ ಸರ್ತಿ ಅದ್ ತಲೆ ಮೇಲೆ ಬಟನ್ ಹೊಡೆದ್ವಿ ಅಂದ್ರೆ ಅಲಾರಾಮ್ ಆಫ್. ಆದ್ರೆ ಏನು ಇತ್ತೀಚೆಗೆ ನಮ್ಮ ಮೊಬೈಲ್ ಫೋನ್ಸ್ ಗಳು ಬಂದಾವಲ್ಲ, ಅದ್ರಾಗ ಒಂದು ಕ್ಲಾಕು ಅಲಾರಾಮ್ ಅನ್ನೋದೊಂದು ಅಪ್ಲಿಕೇಶನ್ ಇರ್ತದೆ. ಆ ಅಪ್ಲಿಕೇಶನ್ ಜೊತೆ ಒಂದು ಟೆಕ್ನಾಲಜಿ ಆಡ್ ಮಾಡ್ಯಾರ. ಅದ್ರ ಟೆಕ್ನಾಲಜಿ ಹೆಸರು ಸ್ನೂಸ್. ಸ್ನೂಸ್. ಯಾರು ಈ ಟೆಕ್ನಾಲಜಿ ಕಂಡಿಡಿದಾರಲ್ಲ ಮಹಾನುಭಾವರಿಗೆ, ಐ ಥಿಂಕ್ ನಾವೆಲ್ಲರೂ ಸೇರ್ಕೊಂಡು ರೆಕಮೆಂಡ್ ಮಾಡಿ ಅವ್ರಿಗೆ ಅಟ್ಲೀಸ್ಟ್ ಮಿನಿಮಮ್ ಅರೆ ನೊಬೆಲ್ ಪ್ರಶಸ್ತಿ ಕೊಡಿಸ್ಬೇಕು. ಎಂತ ಟೆಕ್ನಾಲಜಿ ರೀ! ಫಾರ್ ಎಕ್ಸಾಂಪಲ್, 5 ಗಂಟೆಗೆ ಅಲಾರಾಮ್ ಇಟ್ಕೋತೇನೆ. 5 ಗಂಟೆಗೆ ಅಲಾರಾಮ್ ಆಗ್ತದೆ. ಅಂಡ್ ನನ್ನ ಮೊಬೈಲ್ನಾಗ ಅದು ಸ್ನೂಸ್ ಆಕ್ಟಿವೇಟೆಡ್ ಇರ್ತದೆ. ಸ್ವಲ್ಪ ಮಂದಿ 10 ನಿಮಿಷಕ್ಕೆ ಇಟ್ಕೊಂಡಿರ್ತಾರೆ, ಸ್ವಲ್ಪ ಮಂದಿ 15 ನಿಮಿಷಕ್ಕೆ ಇಟ್ಕೊಂಡಿರ್ತಾರೆ. 5 ಗಂಟೆಗೆ ಅಲಾರಾಮ್ ಆಯ್ತು, ನಮಗ್ ಗೊತ್ತದ ಅದು ಇನ್ವಾಲಂಟರಿ ಆಕ್ಷನ್ ಆಗ್ತದೆ. ಇನ್ವಾಲಂಟರಿ ಆಕ್ಷನ್ ಅಂದ್ರೆ ಕಣ್ಣಿನ ರೆಪ್ಪೆಗಳು ಹೆಂಗ್ ಕೆಲಸ ಮಾಡ್ತಾವ ನೋಡು. ನಾವಾಗಿನ ಮುಚ್ಚಬೇಕು ಅಂತಲ್ಲ, ಎದುರುಗಡೆ ಒಂದ್ ಏನೋ ಧೂಳ ಬಂತು, ಏನೋ ಆಯ್ತು, ಇವನ್ ಹೆಲ್ಮೆಟ್ ಹಾಕೊಂಡಿದ್ರು, ಆ ವೈಸರ್ ಕ್ಲೋಸ್ ಇದ್ರು ಕೂಡ ಎದುರುಗಡೆ ಒಂದ್ ಯಾವ್ದೋ ಒಂದ್ ಸಣ್ಣದೊಂದು ಹುಳ ಬರ್ತದ, ಅಥವಾ ಒಂದ್ ಏನೋ ಒಂದು ಸಣ್ಣದೊಂದು ಇನ್ಸೆಕ್ಟ್ ಏನೋ ಬಡಿತಂದ್ರೆ ಇಟ್ಲಿ ಕಣ್ಣು ಪಿಳಕಿಸ್ತದ, ರಿಫ್ಲೆಕ್ಟ್ ಆಗ್ತದೆ. ಏನಂತದ, ಕ್ಲೋಸ್ ಅಂಡ್ ಓಪನ್ ಆಗ್ತದೆ. ದಟ್ ಇಸ್ ಕಾಲ್ಡ್ ಎಸ್ ಇನ್ವಾಲಂಟರಿ ಆಕ್ಷನ್. ನಾವು ಕಂಟ್ರೋಲ್ ಇಲ್ದನ ಆಗುವಂತ ಆಕ್ಷನ್. 5 ಗಂಟೆಗೆ ಅಲಾರಾಮ್ ಆಗ್ತದ, ಅಷ್ಟ ಇನ್ವಾಲಂಟರಿ ಆಗಿ ನನ್ನ ಕೈ ಹೋಗಿ ಅದೊಂದು ಬಟನ್ ಅದ, ನನ್ಗೆ ಗೊತ್ತಿರುತ್ತೆ ಯಾವ ಬಟನ್ ಒತ್ತಿದ್ರೆ ಸ್ನೂಸ್ ಆಗ್ತದೆ, ನಂಗೆ ಗೊತ್ತದ. ಅದನ್ನೇನ್ ಪ್ರಾಕ್ಟೀಸ್ ಮಾಡಿರಂಗಿಲ್ಲ ನಾವು, ಕರೆಕ್ಟ್ ಅದನ್ನ ಓದ್ತೀವಿ. 10 ನಿಮಿಷ ಸ್ನೂಸ್. 5 ಗಂಟೆಯಿಂದ 5:10 ತನಕ ಮತ್ತೆ ನಾ ಮಲ್ಕೋತೇನೆ. 10 ನಿಮಿಷ ಆದ್ಮೇಲೆ ಮತ್ತೆ ಅಲಾರಾಮ್ ಆಗ್ತದ. ಕರೆಕ್ಟಾ? ವೇಕಪ್ ಅಂದ್ರೆ ಏನು? ಎಚ್ಚರ ಆಗೋದು. 5 ಗಂಟೆಗ ಅಲಾರಾಮ್ ಆದಾಗ ಮನಸ್ಸು, ಮೈಂಡು ಎಚ್ಚರ ಆಗಿತ್ತು. ಗೆಟಪ್, ಡಿಡ್ ವಿ ಗಾಟ್ ಅಪ್? ನೋ. 5 ಗಂಟೆಗೆ ಅಲಾರಾಮ್ ಆಯ್ತು, ಎಚ್ಚರ ಆಯ್ತು, ಆದ್ರೆ ನಾನು ಏಳಲಿಲ್ಲ. 5:10 ಆಯ್ತು, ಅಥವಾ ಇನ್ನೊಂದ್ಸರ್ತಿ ಸ್ನೂಸ್ ಮಾಡ್ತೀವಿ, 5:20 ಆಯ್ತು. ಫಾರ್ ಅನ್ ಎಕ್ಸಾಂಪಲ್, ಇದೇನ್ ಚಿತ್ರದಾಗ ಏನದಲ್ಲ ಎಕ್ಸಾಂಪಲ್, ಅದನ್ನ ಕೊಟ್ಟು ಹೇಳ್ತೀನಿ. 7 ಗಂಟೆ ಕೇಳಬೇಕು ಅಂತ ನಾನು ಅಲಾರಾಮ್ ಇಟ್ಕೊಂಡಿದ್ದೆ. ಕಾರಣಾಂತರದಿಂದ 2 ಅಥವಾ 3 ಸಾಲ ಸ್ನೂಸ್ ಮಾಡಿದೆ. 10 ನಿಮಿಷದ 3 ಸತಿ ಸ್ನೂಸ್ ಮಾಡಿದೆ. 7:15 ನಾ ಎದ್ದೆ. ವೇಕಪ್ at I woke up at 7 o'clock, but I got up at 7:30. Here is a delay of 30 minutes. ಇನ್ನೊಂದು ಹೇಳ್ತೀನಿ ವಿಚಾರ, ಬಹಳ ಕೇರ್ಫುಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಾವು ನಮ್ಮ ಜೀವನದೊಳಗ ಪ್ರತಿನಿತ್ಯ ರಾತ್ರಿ ಅಲಾರಾಮ್ ಇಟ್ಕೊಳ್ಬೇಕಾರ, ಮಲ್ಕೊಳ್ಳೋಕ್ಕಿಂತ ಮುಂಚೆ ನಾವೇನು ಅಲಾರಾಮ್ ಸೆಟ್ ಮಾಡ್ಕೋತೀವಲ್ಲ, ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಕ್ಯಾಲ್ಕುಲೇಟೆಡ್ ಅಂಡ್ ವೆಲ್ ಪ್ಲಾನ್ಡ್ ಶೆಡ್ಯೂಲ್ ಫಾರ್ ನೆಕ್ಸ್ಟ್ ಡೇ. ಹಿಂದಿನ ದಿನ ರಾತ್ರಿ ಕೂತ್ಕೊಂಡು ನಾ ಹೇಳ್ತೇನಲ್ಲ, ಎಕ್ಸೆಲ್ ಶೀಟ್ ಗಿಂತ ಬಹಳ ಚಂದ ಮೈಂಡ್ ಕೆಲಸ ಮಾಡ್ತದ. ಇಷ್ಟು ಮೆಟಿಕ್ಯುಲಸ್ ಆಗ ಐಡಿಯಾ ಕೊಟ್ಟಿರ್ತದ, ಗೊತ್ತೇನು? ಅದಕ್ಕೆ ಗೊತ್ತದ, ಯಾಕಂದ್ರ ಇಷ್ಟು ವರ್ಷ ನಮ್ಮ ಲೈಫ್ ಸ್ಟೈಲ್ ಅನಲೈಸ್ ಮಾಡ್ಕೊಂಡು ಮೈಂಡ್ ನನಗೊಂದು ಸಜೆಷನ್ ಕೊಡ್ತದ. ಫಾರ್ ಎಕ್ಸಾಂಪಲ್, 9 ಗಂಟೆಗೆ ನಾನು ಕಾಲೇಜಿಗೆ ಹೋಗ್ಬೇಕು ನಾನು, ಅಥವಾ 9 ಗಂಟೆಗೆ ನಾನು ಆಫೀಸ್ಗೆ ಹೋಗ್ಬೇಕು. ನಾನು 7 ಗಂಟೆ ಕೇಳ್ತೇನೆ ಅಂತಂದ್ರ ನನಗೆ ಎದ್ದ ಮೇಲೆ ನನಗೆ ಟಾಯ್ಲೆಟ್ಗೆ ಹೋಗ್ಲಿಕ್ಕೆ ಎಷ್ಟೊತ್ತು ಟೈಮ್ ಬೇಕಾಗ್ತದ, ಸ್ನಾನ ಮಾಡ್ಲಿಕ್ಕೆ ಎಷ್ಟೊತ್ತು ಟೈಮ್ ಬೇಕಾಗ್ತದ, ನನಗೆ ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಎಷ್ಟೊತ್ತು ಟೈಮ್ ಬೇಕಾಗ್ತದ, ಇನ್ ಕೇಸ್ ನಾನು ಡ್ರೆಸ್ ಐರನ್ ಮಾಡ್ಕೋಬೇಕಾದ್ರೆ ಅದಕ್ಕೆ ಎಷ್ಟು ಟೈಮ್ ಬೇಕಾಗ್ತದ, ಗಾಡಿ ತಗೊಂಡ್ ಹೋದ್ರೆ ಎಷ್ಟೊತ್ತಾಗ್ತದ, ಬಸ್ಸಿಗೆ ಹೋದ್ರೆ ಎಷ್ಟೊತ್ತಾಗ್ತದ, ಇನ್ ಕೇಸ್ ಟ್ರಾಫಿಕ್ ಅನ್ನೋದಿತ್ತು ಅಂದ್ರೆ ಆ ಟೈಮ್ನಾಗ ಟ್ರಾಫಿಕ್ ಎಷ್ಟು ಹೊತ್ತಿರ್ತದ, ಯಾಕಂದ್ರೆ ನಾನು ಬಹಳ ವರ್ಷದಿಂದ ಆ ರೂಟ್ನಾಗ ಅಡ್ಡಾಡಿರ್ತೇನೆ. ಸಿ ದಿಸ್ ಇಸ್ ಅ ಬ್ಯೂಟಿ ಆಫ್ ಬ್ರೈನ್. ಹಿಂದಿನ ದಿನ ರಾತ್ರಿ ಇಮಿಡಿಯೇಟ್ಲಿ ಫ್ರಾಕ್ಷನ್ ಆಫ್ ಅ ಸೆಕೆಂಡ್ ಅಷ್ಟು ಕ್ಯಾಲ್ಕುಲೇಟ್ ಮಾಡಿ ಹೇಳ್ತದ. 9 ಗಂಟೆಗೆ ನೀ ಕಾಲೇಜ್ನಾಗ ಇರ್ಬೇಕಂದ್ರೆ ನೀ 7 ಗಂಟೆ ಕೇಳಬೇಕು. 7 o'clock ಯು ಶುಡ್ ಗೆಟ್ ಅಪ್, ಸೊ ದಟ್ ಎವ್ರಿಥಿಂಗ್ ವಿಲ್ ಬಿ ಪ್ರಾಪರ್ಲಿ ಪ್ಲಾನ್ಡ್ ಅಂಡ್ ಎಕ್ಸಿಕ್ಯೂಟೆಡ್ ಅಂತ ಹೇಳ್ತದೆ. ಅದ್ರ ಬೇಸಿಸ್ ಮೇಲೆ ನಾವು ಹಿಂದಿನ ದಿವಸ ರಾತ್ರಿ ಅಲಾರಾಮ್ ಇಡ್ತೀವಿ, ಮಲ್ಕೋತೀವಿ. ಬಟ್ ಅನ್ಕೊಂಡ ಟೈಮಿಂಗ್ ನಿದ್ದೆ ಆಗಂಗಿಲ್ಲ, ಕೈಯಾಗ ಮೊಬೈಲ್ ಹಿಡ್ಕೊಂಡಿರ್ತೀವಿ,
ಅಥವಾ ಯಾರ್ದು ಮಾತಾಡ್ತಿರ್ತೀವಿ, ಯಾವ್ದೋ ವಿಡಿಯೋ ನೋಡ್ತಿರ್ತೀವಿ, ಟಿವಿ ನೋಡ್ಕೊತ ಕೂಡ್ತೀನಿ, ಏನೋ ಆಗಿ ನನ್ನ ಸ್ಲೀಪ್ ಡ್ಯೂರೇಷನ್ ಡಿಸ್ಟರ್ಬ್ ಆಗ್ತದೆ. ಅಂಡ್ ಆಸ್ ಯೂಶುವಲ್ 7 ಗಂಟೆಗೆ ಅಲಾರಾಮ್ ಆಯ್ತು, ಮನಸ್ಸು ಎಚ್ಚರ ಆಯ್ತು, ವಿ ವೋಕ್ ಅಪ್ ಅಟ್ 7. ಆದ್ರ ಸ್ನೂಸ್ ಮಾಡಿ 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 30 ಮಿನಿಟ್ಸ್ ನಾನು ಡಿಲೇ ಮಾಡ್ಕೊಂಡೆ. ಓಕೆ, 7:30 ಐ ಗಾಟ್ ಅಪ್. ಓಕೆ, ಐ ಗಾಟ್ ಅಪ್ ನಾವು. ಆದ್ರ ನನ್ನ ಪ್ಲಾನು 7 ಗಂಟೆಗೆ ಯಾಕೆ ಹೇಳ್ಬೇಕಾಗಿತ್ತು ಅಂತಂದ್ರ, ಆನ್ ದ ಪ್ರೀವಿಯಸ್ ಡೇ ನೈಟ್ ಇಟ್ ವಾಸ್ ಅ ಪ್ರಾಪರ್ಲಿ ಪ್ಲಾನ್ಡ್. 9 ಗಂಟೆಗೆ ಆಫೀಸ್ಗೆ ಇರ್ಬೇಕು ಅಥವಾ ಕಾಲೇಜ್ಗೆ ಇರ್ಬೇಕು ಅಂತಂದ್ರ ಎಲ್ಲಾ ಕೆಲಸಗಳಿಗೆ ಎಷ್ಟೆಷ್ಟು ಟೈಮ್ ಬೇಕಾಗ್ತದೆ ಅನ್ನೋದು ಅನುಭವದ ಮೇಲೆ ಎಕ್ಸ್ಪೀರಿಯನ್ಸ್ ಬೇಸ್ಡ್ ಏನೋ ಕ್ಯಾಲ್ಕುಲೇಷನ್ ಇತ್ತದು. ಈಗ ಅರ್ಧ ತಾಸು ಲೇಟ್ ಆಗಿದೆ ಅಂದ್ರೆ ಆ ಅರ್ಧ ತಾಸು ಮುಂದೆ ಎಲ್ಲಾ ಆಕ್ಟಿವಿಟಿ ಒಳಗೂ ಲೇಟ್ ಹಾಕೊಂಡು ಹೋಗ್ತದೆ. ಈ ಅರ್ಧ ತಾಸು ಹೆಂಗ ನಿಮ್ಗೆ ಹೊಡೆತು ಬಿಡ್ಬೋದು, ನನಗೆ ಹೊಡೆತು ಬೀಳ್ತದ ಅಂತಂದ್ರೆ, ಒಂದು ನಾನು ಐರನ್ ಮಾಡ್ಕೊಳಂಗಿಲ್ಲ. ಯಾಕಂದ್ರೆ ಐರನ್ ಮಾಡ್ಕೊಂಡು ನಿಂತ್ಕೊಂಡೆ ಅಂದ್ರೆ ನನಗೆ ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಆಗಂಗಿಲ್ಲ, ಅಥವಾ ನನಗೆ ಬೈಕ್ ವಾಶ್ ಮಾಡ್ಕೊಳಿಕ್ ಆಗಂಗಿಲ್ಲ, ಅಥವಾ ಬಸ್ ಅನ್ನ ಮಿಸ್ ಆಗೋದು, ಅಥವಾ ಟ್ರಾಫಿಕ್ ನಾಗ ಸಿಕ್ಕಾಕೊಳ್ಳೋದು. ಯಾಕಂದ್ರೆ ಅರ್ಧ ತಾಸು ಲೇಟ್ ಆತಾರ, ಅರ್ಧ ತಾಸು ಮುಂದಿಂದ ಟ್ರಾಫಿಕ್ ಬರ್ತದೆ ನನಗೆ. ಅಂಡ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಅನ್ಕೊಂಡ ಟೈಮಿಗೆ ಅನ್ಕೊಂಡ ಜಾಗಕ್ಕ ನನಗ್ ಹೋಗ್ಲಿಕ್ಕೆ ಆಗಂಗಿಲ್ಲ, ಬಿಕಾಸ್ ಆಫ್ ಮೈ ಬಿಹೇವಿಯರ್ ಆಫ್ ಸ್ನೂಸಿಂಗ್ ಅಲಾರಾಮ್ ಫಾರ್ 3 times. Wake up, get up. Please understand, if at all we want to bring some change in our personal life, ಆ ಕಂಫರ್ಟ್ ಝೋನ್ಗೆ ಒಂದು ಚಾಲೆಂಜ್ ಮಾಡಬೇಕು, ಹೌದಾ? ರಿಕ್ವೆಸ್ಟ್ ಟು ಯು ಆಲ್, ಮೊಬೈಲ್ನಾಗಿಂದ ಆ ಒಂದು ಏನ ಸ್ನೂಸ್ ಅನ್ನೋ ಆಪ್ಷನ್ ಅದಲ್ಲ, ಡಿಸೇಬಲ್ ಮಾಡ್ಲಿಕ್ಕೆ ಬರ್ತದ. ದಟ್ ಈಸ್ ನಾಟ್ ಡಿಫಾಲ್ಟ್, ಡಿಸೇಬಲ್ ಮಾಡ್ಲಿಕ್ಕೆ ಬರ್ತದ. ಅಟ್ಲೀಸ್ಟ್ ಸಮ್ ಆಫ್ ಯು, ಎಷ್ಟ್ ಜನ ಇದನ್ನ ನೋಡ್ತೀರಿ, ಮುಂದೆ ಎಷ್ಟು ಜನ ಇದನ್ನ ಯೂಟ್ಯೂಬ್ ನಾಗ ಹಾಕಿದಾಗ ನೀವು ನೋಡ್ತೀರಿ ನನ್ಗೆ ಗೊತ್ತಿಲ್ಲ. ಅಟ್ಲೀಸ್ಟ್ ಐ ಬಿಲೀವ್ ಅಟ್ಲೀಸ್ಟ್ 5 of you ವಿಲ್ ಟ್ರೈ ದಿಸ್. ಮೊಬೈಲ್ ನಾಗಿಂದು ಡಿಸೇಬಲ್ ಮಾಡ್ರಿ ಸ್ನೂಸ್ ಆಫ್ ಆಪ್ಷನ್. ಸ್ನೂಸ್ ಯಾಕೆ ಇಡ್ತೀವಿ ಅಂತಂದ್ರ, ಇನ್ನೊಂದ್ ಸರ್ತಿ ಅಲಾರಾಮ್ ಆಗ್ಲಿ, ಇನ್ನೊಂದ್ ಸರ್ತಿ ಆಗ್ಲಿ, ಅಂದ್ರೆ ಒಂದ್ ಸರ್ತಿ ಹೇಳಿಲ್ಲ ಇನ್ನೊಂದ್ ಸರ್ತಿ ನನ್ನನ್ನ ಎಚ್ಚರ ಮಾಡ್ಲಿ. ಲೆಟ್ಸ್ ಟೇಕ್ ಅ ಚಾಲೆಂಜ್ ಫಾರ್ ಸೆಲ್ಫ್. ಲೆಟ್ ಅಸ್ ಡಿಸೇಬಲ್ ಇಟ್. 5 ಗಂಟೆಗೆ ಅಲಾರಾಮ್ ಇಟ್ಕೊಳ್ಳೋಣ ಅಂತ. ಓಕೆ, 8 ಗಂಟೆಗೆ ಎಲ್ಲೋ ಇಂಪಾರ್ಟೆಂಟ್ ಕೆಲಸಕ್ಕೆ ಹೋಗ್ಬೇಕಾಗ್ಯದ, ರೈಟ್? 5 ಗಂಟೆಗೆ ಅಲಾರಾಮ್ ಇಟ್ಕೊಳ್ಳೋಣ. ನಮಗ್ ದಿನಸದ ರೂಢಿ ಅಲ್ಲ, ಸ್ನೂಸ್ ಮಾಡಿ ಇನ್ನೊಂದು ಅರ್ಧ ತಾಸು ಲೇಟು. ಈ ಸರ್ತಿ ಡಿಸೇಬಲ್ ಮಾಡ್ರಿ, ಮಲ್ಕೊಳ್ರಿ. ಮುಂಜಾನೆ ಅಲಾರಾಮ್ ಆಗ್ತದೆ, ಆಸ್ ಯೂಶುವಲ್ ಆ ಬಟನ್ ಒತ್ತಿರಿ. ಬಟ್ ದಿಸ್ ಟೈಮ್ ಇಟ್ ವಿಲ್ ನಾಟ್ ಸ್ನೂಸ್ ಯು ಆಫ್ಟರ್ 10 minutes. ಇಟ್ ಈಸ್ ಪರ್ಮನೆಂಟ್ಲಿ ಆಫ್. ಸೊ ಮಲ್ಕೊಂಡ್ಬಿಡ್ತೀವಿ. 5 ಗಂಟೆ ಕೇಳೋದು 7 ಗಂಟೆ ಕೇಳ್ತೀನಿ, ಯಾಕಂದ್ರೆ ನಿದ್ದೆ ಹತ್ತಿ ಬಿಡ್ತದ. ಆಗ್ಲಿ ಒಂದ್ಸರ್ತಿ, ಯಾಕಂದ್ರೆ ನಮ್ ಜೀವನದಾಗ ಹೇಳ್ತಾನಲ್ಲ, ಮರ ಕಡಿಲಾರ್ದ, ಕೊಂಬಿ ಕಡಿಲಾರ್ದ ಹಾರೋದನ್ನ ನಾ ಕಲಿಯಂಗಲ್ಲ ಅನ್ನೋ ಪರಿಸ್ಥಿತಿ ಒಳಗೆ ನಾ ಇದ್ದೇನಂದ್ರ, ಒಂದ್ಸರ್ತಿ ಲೆಟ್ ಮೀ ಮಿಸ್ ಅನ್ ಇಂಪಾರ್ಟೆಂಟ್ ಮೀಟಿಂಗ್, ಲೆಟ್ ಮೀ ಮಿಸ್ ಅನ್ ಇಂಪಾರ್ಟೆಂಟ್ ಕ್ಲಾಸ್, ದೆನ್ ಐ ವಿಲ್ ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆನ್ಸ್ ಆಫ್ ದ ಟೈಮ್. ಯಾಕಂದ್ರೆ ನಮ್ಗೆ ಹೇಳ್ತೀವಲ್ಲ, 2 ನಿಮಿಷಕ್ಕೆ 5 ನಿಮಿಷಕ್ಕೆ ಅರ್ಧ ತಾಸು ನಮ್ ಕಿಮ್ಮತ್ತ ಇಲ್ಲ. ನೀವು 1 ನಿಮಿಷ ನಿಂತ್ಕೊಂಡು ಅರ್ಧ ತಾಸ್ನಾಗ ಬರ್ತೇನೆ, ರೈಟ್? We will only learn when we experience this. Bada, then adopt this. Wake up, get up. Here is a concept. Here is the answer for this. ಇನ್ನು ಮೇಲೆ ಅಲಾರಾಮ್ ಆದ ತಕ್ಷಣ ನಾನ್ ಮಾಡ್ಬೇಕಾದ ಸಿಂಪಲ್ ಕೆಲಸ ಅಂದ್ರೆ, ನನ್ನ ಮೈಂಡ್ ಸೆಟ್, ಯಾಕಂದ್ರೆ ಮೈಂಡ್ ಸೆಟ್ ಏನದ, ಕಂಫರ್ಟ್ ಝೋನ್ ಏನ್ ಹೇಳ್ತದೆ. ಯಾಕಂದ್ರೆ ಸ್ನೂಸ್ ಅನ್ನೋದು ಏನದಲ್ಲ, ಹೇಳ್ತೇನೆ, ಇಷ್ಟು ಆರಾಮ್ ಇರ್ತದದು, ಅದ್ರಾಗ ಇಷ್ಟು ಚಂದ ನಿದ್ದೆ ಹತ್ತದ, ಅಬ್ಬಬ್ಬಬ್ಬ ಸ್ವರ್ಗನ. ಅದನ್ನ ವಿ ಕೆನಾಟ್ ಡಿಫೈನ್ ಇಟ್ ಇನ್ ವರ್ಡ್ಸ್. ಅಂತ ಸುಖಕರವಾದ ನಿದ್ರೆ ಇರ್ತದೆ 10 ನಿಮಿಷ. ವಾಟ್ ವಿ ಶಾಲ್ ಡೂ? ಅಲಾರಾಮ್ ಆದ ತಕ್ಷಣ ಫಸ್ಟ್ ಥಿಂಗ್ ವಾಟ್ ವಿ ಶುಡ್ ಡೂ ಇಸ್ ವಿ ಶುಡ್ ಗೆಟ್ ಅಪ್ ಅಂಡ್ ಗೋ ಟು ವಾಶ್ರೂಮ್. ಮುಖಕ್ಕೆ ಒಂದು ನೀರ್ ಸ್ಪ್ಲಾಶ್ ಮಾಡ್ಕೊಂಡ್ರೆ, ಮಲ್ಕೊಂಡಿರೋ ಜಾಗ ಬಿಟ್ಟು 2 ಹೆಜ್ಜೆ ಸೈಡ್ ಬಂದ್ರ ಮುಂದಿನ 2 ನಿಮಿಷನಾಗ ಆ ನಿದ್ದೆ ನಮ್ಮ ಒಳಗ ಇರಂಗಿಲ್ಲ. ಅಲಾರಾಮ್ ಆತು, ನಾ ಏನಾದ್ರು ಆ ಸಂದರ್ಭದಾಗ ಸ್ನೂಸ್ ಮಾಡಿ ಅರ್ಧ ಗಂಟೆ ಬಿಟ್ಟು ನಾ ಎದ್ದೆ ಅಂದ್ರ, ಅಲಾರಾಮ್ ಆದ್ಕೂಳೆ ನಾ ಸ್ನೂಸ್ ಮಾಡಿದೆ ಅಂದ್ರ ನನ್ನ ಮನಸ್ಸು ನನ್ನ ಮೇಲೆ ವಿಜಯವನ್ನ ಸಾಧಿಸ್ತು. ಯಾಕಂದ್ರೆ ಕಂಟ್ರೋಲ್ ತಗೊಂಡು ಮನಸ್ಸು ಆಟಾಡಿಸ್ತದ. ಇಫ್ ಯು ವಾಂಟ್ ಟು ವಿನ್ ಓವರ್ ಯೋರ್ ಮೈಂಡ್, ವೇಕ್ ಅಪ್, ಗೆಟ್ ಅಪ್. 1 ದಿವಸ, 2 ದಿವಸ, 3 ದಿವಸ, ಇಟ್ ಫೀಲ್ಸ್ ಡಿಫಿಕಲ್ಟ್ ಫಾರ್ ಯು. ಟ್ರಸ್ಟ್ ಮೀ, 4th and 5th day, the moment it is alarmed, ಸ್ವಚ್ಛ ಎಚ್ಚರಾಗ್ತದೆ. ಯಾಕ? ಯು ಹ್ಯಾವ್ ಚಾಲೆಂಜ್ ಯುವರ್ ಮೈಂಡ್ ಸೆಟ್. It is difficult, but with practice you can do it. So the concept is wake up, get up, no more snooze.
ದಿಸ್ ಇಸ್ ಹೌ ಯು ನೀಡ್ ಟು ಮೇಕ್ ಇಟ್. ಏನ್ ಮಾಡ್ಬೇಕು, ಈ ತರ ನನ್ನ ಪರ್ಸನಲ್ ಒಳಗಾಯ್ತು, ನನ್ನ ಪ್ರೊಫೆಷನಲ್ ಲೈಫ್ ಒಳಗಾಯ್ತು, ನನ್ನ ಮೈಂಡ್ ಎಲ್ಲೆಲ್ಲ ಕಂಫರ್ಟ್ ಝೋನ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಲ್ಲ, ಲೆಟ್ ಅಸ್ ಮೇಕ್ ಅ ಲಿಸ್ಟ್ ಅಂಡ್ ಲೆಟ್ ಅಸ್ ಚಾಲೆಂಜ್ ಇಟ್ ಒನ್ ಬೈ ಒನ್. ಅದನ್ನ ನಾ ಲಾಸ್ಟ್ ವೆಬಿನಾರ್ ನಾ ಹೇಳಿದೆ. ದಟ್ ಈಸ್ ವಾಟ್ ಐ ಹ್ಯಾವ್ ಸೇಡ್ ಅಂಡ್ ಐ ಹ್ಯಾವ್ ಸ್ಟಾರ್ಟೆಡ್ ದಿಸ್ ವೆಬಿನಾರ್. ಏನು ಅಂದ್ರೆ ಲಾಸ್ಟ್ ವೆಬಿನಾರ್ ಈ ವೆಬಿನಾರ್ ಇಂಟರ್ಲಿಂಕ್ಡ್ ಅವ, ಅದರಿಂದ ಮುಂದಿನ ಭಾಗ ಇದು. ಇಂಗ್ಲಿಷ್ ಬಗ್ಗೆ ಹೇಳಿದೆ ನಾನು. ನನಗೆ ಇಂಗ್ಲಿಷ್ ಮಾತಾಡ್ಲಿಕ್ಕೆ ಬರಂಗಿಲ್ರಿ, ನನಗೆ ಇಂಗ್ಲಿಷ್ ಮಾತಾಡ್ಲಿಕ್ಕೆ ಬರಂಗಿಲ್ರಿ ಅಂತ 5 ವರ್ಷದಿಂದ ಹೇಳೇ ನಾನು. ಸೊ ದಿವ್ಸಕ್ಕೊಂದು 10 ಸರ್ತಿ ನಾನು ಅದನ್ನ ಹೇಳ್ತೇನಲ್ಲ, ಅದನ್ನ ಹೇಳೋದ್ರ ಬದ್ಲಿ ಲೆಟ್ ಮೀ ಜಸ್ಟ್ ಮೇಕ್ ಅ ಪಾಯಿಂಟ್. ಈ 10 ಸರ್ತಿ ನನಗೆ ಇಂಗ್ಲಿಷ್ ಬರಂಗಿಲ್ಲ ಅಂತ ಹೇಳೋದ್ರ ಬದ್ಲಿ 10 ಹೊಸ ಇಂಗ್ಲಿಷ್ ಸ್ಟೇಟ್ಮೆಂಟ್ ಅನ್ನ ನಾವು ಮಾತಾಡ್ಲಿಕ್ಕೆ ಕಲಿತೀನಿ. ಹೊಸ ಮ್ಯಾಥಮೆಟಿಕ್ಸ್ ಕಾನ್ಸೆಪ್ಟ್ ಗಳನ್ನ ಕಲಿತೇನೆ, ನಾನು ಗೊತ್ತಿರೋದನ್ನ ಮತ್ತೊಂದು ಪ್ರಯತ್ನ ಮಾಡ್ತೇನೆ. ಲೆಟ್ ಅಸ್ ಮೇಕ್ ಅ ಲಿಸ್ಟ್, ಲೆಟ್ ಇಟ್ ಸ್ಟಿಕ್ ಇಟ್ ಆನ್ ದ ಪೇಪರ್. ಅದನ್ನ ಗಾಡಿಗೆ ಬರೆಯೋಣಂತ. ಅದ್ರ ಬಗ್ಗೆ ಒಂದು ನಿಶ್ಚಿತವಾದ ಒಂದು ಪ್ರಯತ್ನವನ್ನ ಮಾಡ್ಬೇಕು. ಡೆಫಿನೇಟ್ ಎಫರ್ಟ್ಸ್ ಅನ್ನ ಹಾಕ್ಬೇಕಾಗ್ತದೆ. ಅನ್ಲೆಸ್ ಅಂಡ್ ಅಂಟಿಲ್ ವಿ ಪುಟ್ ಎಫರ್ಟ್ಸ್ ಅಲ್ಲ, we cannot come out of our comfort zones. Okay, this is one of the way of coming out of comfort zone. Here is another important thing which will help us to come out of comfort zone is disciplined. To be disciplined. ನಮ್ಮ ಪ್ರೊಫೆಷನಲ್ ಲೈಫ್, ಯಾರು ಕೆಲಸ ಮಾಡ್ಲಿಕ್ಕತ್ತಿರಲ್ಲ ಅವ್ರಿಗೆ ಪ್ರೊಫೆಷನಲ್ ಲೈಫ್ ಅಂದ್ರೆ ನಮ್ಮ ಕೆಲಸದ ಕ್ಷೇತ್ರ. ಯಾರ್ಯಾರು ನಾವು ಸ್ಟೂಡೆಂಟ್ಸ್ ಇದ್ದೀವಲ್ಲ, ನಮ್ಗೆ ನಮ್ಮ ಕೆಲಸದ ಕ್ಷೇತ್ರ ಅಂದ್ರೆ ನಮ್ಮ ಸ್ಕೂಲ್ಸ್, ಕಾಲೇಜ್, ನಮ್ಮ ಅಭ್ಯಾಸ. ಓಕೆ, ದಿಸ್ ಇಸ್ ಕಾಲ್ಡ್ ಅಸ್ ಪ್ರೊಫೆಷನಲ್ ಲೈಫ್. ನಮ್ಮ ಪ್ರೊಫೆಷನಲ್ ಜಗತ್ತೊಳಗಡೆ, ನಮ್ಮ ಒಂದು ಕಾರ್ಯಕ್ಷೇತ್ರದೊಳಗಡೆ ನಾವು ಎಫೆಕ್ಟಿವ್ನೆಸ್ ಅನ್ನ, ನಾನು ಅತಿ ಚೆನ್ನಾಗಿ ಅದ್ರಾಗ ನಾ ಪರ್ಫಾರ್ಮ್ ಮಾಡಬೇಕು ಅನ್ನೋದಿತ್ತು ಅಂತಂದ್ರ ಅದು ಸಾಧ್ಯ ಆಗೋದು ಓನ್ಲಿ ವೆನ್ ಐ ಆಮ್ ಪರ್ಸನಲಿ ಎಫೆಕ್ಟಿವ್. ನನ್ನ ಪರ್ಸನಲ್ ಲೈಫ್ನಾಗ ನಾನು ಎಫೆಕ್ಟಿವ್ನೆಸ್ ಅನ್ನ ನಾನು ತಗೊಂಡ್ ಬಂದೆ ಅಂದ್ರೆ ನನ್ನ ಪ್ರೊಫೆಷನಲ್ ಲೈಫ್ನಾಗ ನಾ ಎಫೆಕ್ಟಿವ್ನೆಸ್ ತರ್ಲಿಕ್ಕೆ ಆಗ್ತದ. ನಾನು ನನ್ನ ಪರ್ಸನಲ್ ಲೈಫ್ನಾಗ ನಾನು ಎಫೆಕ್ಟಿವ್ ಆಗಿರ್ಲಿಲ್ಲ ಅಂತಂದ್ರೆ ನನ್ನ ಪ್ರೊಫೆಷನಲ್ ಲೈಫ್ನಾಗ ನಾನು ಎಫೆಕ್ಟಿವ್ನೆಸ್ ತರ್ಲಿಕ್ಕೆ ಆಗಂಗಿಲ್ಲ. ದಟ್ ಇಸ್ ಅ ಸಿಂಪಲ್ ಎಕ್ಸಾಂಪಲ್. 5 ಗಂಟೆ ಕೇಳಬೇಕು ಅಂತ ಅನ್ಕೊಂಡಿದ್ದು ನಾ 5 ಗಂಟೆ ಕೇಳಲಿಲ್ಲ ಅಂದ್ರ, 5 ಗಂಟೆ ಕೇಳೋದ್ರ ಬದ್ಲಿ ನಾನು 5:30 ಎದ್ದೆ ಅಂದ್ರ, ಅರ್ಧ ತಾಸು ನನ್ನ ಪರ್ಸನಲ್ ಲೈಫ್ನಾಗ ನಾನು ಲೇಟ್ ಮಾಡಿದೆ ಅಂದ್ರೆ that will impact my professional life by 30 minutes. I may miss a very important meeting, an important client, important class. 8 ಗಂಟೆಗೆ ನಾ ಕಾಲೇಜ್ನಾಗ ಇರಬೇಕು ಅಥವಾ 9 ಗಂಟೆಗೆ ನಾ ಕಾಲೇಜ್ನಾಗ ಇರಬೇಕು, 9 ಗಂಟೆಗೆ ನನಗೆ ಕ್ಲೈಂಟ್ ಮೀಟಿಂಗ್ ಕರೆದಾರ, ಐ ಶುಡ್ ಬಿ ಅಟ್ ಕ್ಲೈಂಟ್ಸ್ ಪ್ಲೇಸ್ ಅಟ್ 9 o'clock. That will be decided by my personal life decisions at getting up at 5 o'clock. That's what being disciplined is very, very, very important. ಯಾಕಂದ್ರೆ ಏನಾಗ್ತದ, ನನ್ನ ಒಂದು ಗುರಿಗಳು ಮತ್ತು ನನ್ನ ಸಾಧನೆಯ ಮಧ್ಯೆ, ಗುರಿ ಮತ್ತು ಸಾಧನೆ ಏನ್ ಗ್ಯಾಪ್ ಅದಲ್ಲ, ಅದನ್ನ ಫಿಲ್ ಮಾಡೋದೇ ಈ ಡಿಸಿಪ್ಲಿನ್. ಇಲ್ಲಾಂದ್ರೆ ಏನಾಗ್ತದ, ನಾವು ಕನಸು ಕಾಣ್ತೀವಿ. ನಾನು ಎಲ್ಲಾ ಟ್ರೈನಿಂಗ್ ಪ್ರೋಗ್ರಾಮ್ನಾಗ ನಾನು ನಿಮ್ಗೆ ಹೇಳಿರ್ತೇನೆ, ಕನಸು ಕಾಣಬೇಕು ಅಂತಂದು. ಇಲ್ಲ, ನಾವು ಕನಸು ಕಾಣ್ಲಿಕ್ಕೆ ನಾವು ಚಲೋ ಕನಸು ಕಾಣ್ತೀವಿ, ಕನಸುಗಳು ಹಾಕೋತ ಹೋಗ್ತಾವ, ರೈಟ್? ಆ ಕನಸುಗಳನ್ನ ಗುರಿಯಾಗಿ ಕನ್ವರ್ಟ್ ಮಾಡ್ಕೋಬೇಕಾಗ್ತದೆ. ಅದ್ರ ಬಗ್ಗೆ ನಾನು ಮುಂದಿನ ಸ್ಲೈಡ್ ಒಳಗೆ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡ್ತೇನೆ. ಯಾಕಂದ್ರೆ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಮೇಕ್ ಅ ವೆರಿ ವೆರಿ ಕಾಂಕ್ರೀಟ್ ಎಫರ್ಟ್ಸ್. ಅಗದಿ ಪ್ರಿಸೈಸ್ ಆಗಿ, ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡು ನಾವು ಅದಕ್ಕೆ ಏನು ಎಫರ್ಟ್ ಹಾಕೋಣಂತ. ಕನಸುಗಳಂದ್ರೇನು, ಗುರಿಗಳಂದ್ರೇನು, ಅದ್ರ ಫಸ್ಟ್ ಕ್ಲಿಯರ್ ಡಿಸ್ಟಿಂಗ್ವಿಶ್ ಏನೋ ಡಿಫ್ರೆನ್ಸಸ್ ಅರ್ಥ ಮಾಡ್ಕೊಳ್ಳೋಣ. ಅದನ್ನ ಮುಂದಿನ ಸ್ಲೈಡ್ನಾಗ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡ್ತೇನೆ. ಬಟ್ ಏನು, ನನ್ನ ಗುರಿ ಮತ್ತು ನನ್ನ ಏನು ಸಾಧನೆ ಮಧ್ಯೆ ಏನೊಂದು ದಾರಿ ಅದಲ್ಲ, ಅದೊಂದು ಗ್ಯಾಪ್ ಅದಲ್ಲ, ಅದನ್ನ ಫುಲ್ಫಿಲ್ ಮಾಡೋದು ಡಿಸಿಪ್ಲಿನ್. ನೀವು ನಿಮ್ಮ ರೋಲ್ ಮಾಡೆಲ್ಸ್ ಯಾರಿದ್ದಾರ ಅಥವಾ ಯಾರು ಸಾಧನೆ ಮಾಡಿದಾರ ಅವ್ರ ಲೈಫ್ ನ ನಾವು ಐಡೆಂಟಿಫೈ ಮಾಡ್ಕೊಂಡ್ರೆ ದೇ ವರ್ ಅಂಡ್ ದೇ ಆರ್ ಡಿಸಿಪ್ಲಿನ್ಡ್ ಇನ್ ದೇರ್ ಫೀಲ್ಡ್. ಅವರ ಒಂದು ಗುರಿ, ಅವರ ಒಂದು ಸಾಧನೆ ಮಧ್ಯದಲ್ಲಿ ನಮಗೆ ಕ್ಲಿಯರ್ ಆಗಿ ಕಾಣಿಸೋದು ಡಿಸಿಪ್ಲಿನ್. ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್ ಆಫ್ ಅಮೀರ್ ಖಾನ್. ಯಾಕೆ ಅವನಿಗೆ ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಅಂತ ಕರೀತಾರ? ಯಾಕ ಒಂದು ಫಿಲ್ಮ್ ನ ತಗೊಳಕ್ಕಿಂತ ಮುಂಚೆ ಟೈಮ್ ತಗೋತಾನ, ಅದಕ್ಕೊಂದು ರೋಲ್ ಒಳಗೆ ಹೋಗ್ತಾನ, ಅದಕ್ಕೆ ಬೇಕಾಗ ಬಾಡಿ ಎಲ್ಲ ಚೇಂಜ್ ಮಾಡ್ಕೋತಾರ, ರೊಕ್ಕ ಕೊಡ್ತಾರ, ರೊಕ್ಕ ಬರ್ತದೆ. ಯಾಕೆ ಸುಮ್ಮನೆ ರೊಕ್ಕ ಕೊಡ್ತಾರ? ದಟ್ ರೋಲ್ ಹ್ಯಾಸ್ ಟು ಕಮ್ ಅಲ್ಲ, ಅದ್ರಾಗ ಬರ್ಬೇಕಲ್ಲ. ಕ್ರಿಕೆಟರ್ಸ್ ಯಾಕೆ ಅವ್ರಿಗೆ ಅಷ್ಟಕ್ಕೊಂದು ರೊಕ್ಕ ಕೊಡ್ತಾರ? ಒಂದ್ ಸರ್ತಿ ಆಟ ಆಡಿದ್ದಲ್ಲದು, ಒಂದ್ ಸರ್ತಿ ಸೆಂಚುರಿ ಹೊಡೆದಿದ್ದಲ್ಲ. ದಟ್ಸ್ ಹೌ ದ ಲೆಜೆಂಡ್ಸ್ ವರ್ ನಾಟ್ ಲೈಕ್ ಲೆಜೆಂಡ್ಸ್ ವರ್ ನಾಟ್ ಮೇಡ್. ಸುಮ್ನೆ ಯಾರು ಚಾಂಪಿಯನ್ಸ್ ಆಗಂಗಿಲ್ಲ. ಒಂದೇ ದಿವಸ ಹಾಕಿದ ಎಫರ್ಟ್ಸ್ ಅಲ್ಲ. ಒಂದ್ ದಿವಸ ಕುತ್ಕೊಂಡು ಯಾವ್ದೋ ಒಂದ್ ಪುಸ್ತಕ ಓದ್ಬಿಟ್ಟೆ, ಒಂದ್ ದಿವಸ 5 ಗಂಟೆಗೆ ಎದ್ಬಿಟ್ಟೆ, ಒಂದ್ ದಿವಸ ನಾನು ವಾಕಿಂಗ್ ಮಾಡಿ ಬಂದ್ಬಿಟ್ಟೆ, ದಟ್ ಈಸ್ ಹೌ ನನ್ನ ಲೈಫ್ ಒಳಗೆ ನಾನು ಚಾಂಪಿಯನ್ ಆಗಂಗಿಲ್ಲ. ನಾನು ಚಾಂಪಿಯನ್ಸ್ ಜೀವನ, ನಾನು ಲಾಸ್ಟ್ ನಿಮ್ಗೆ ಹೇಳಿದೆ, ಚಾಂಪಿಯನ್ ಅನ್ನೋ ಒಂದು ಪರಿಸ್ಥಿತಿ ಅನ್ನೋ ಜೀವನ ಅಥವಾ ಒಬ್ಬ ಲೀಡರ್ ಅನ್ನೋ ಒಂದು ಜೀವನ ಹೆಂಗದ ಅಂತಂದ್ರ ಅದು ನಿಲ್ಲದ ಪಯಣ, ಕಂಟಿನ್ಯೂಸ್ ಆಗಿ ಹೋಗ್ತಾ ಇರ್ತದ. ಅದು ಸೈಕಲ್ ಹೊಡೆದಂಗ ಅದು. ಯಾಕಂದ್ರೆ ಸೈಕಲ್ ಹೊಡೆದ್ ನಿಂತಾದ್ರೆ ಬ್ಯಾಲೆನ್ಸ್ ಬೀಳ್ತದ.
ಸೈಕಲ್ ಮೇಲೆ ಬ್ಯಾಲೆನ್ಸ್ ಕ್ರಿಯೇಟ್ ಆಗಬೇಕು ಅಂತಂದ್ರೆ ಐ ಹ್ಯಾವ್ ಟು ಕಂಟಿನ್ಯೂಸ್ಲಿ ಪೆಡಲ್ ಇಟ್. ಪರ್ಸನಲ್ ಲೈಫ್ ಪ್ರೊಫೆಷನಲ್ ಲೈಫ್ ಇಲ್ಲಿ ಡಿಸಿಪ್ಲಿನ್ ತಗೊಂಡ್ರೆ ಇಲ್ಲಿ ಡಿಸಿಪ್ಲಿನ್ ಬರೋದು. ದಿಸ್ ಇಸ್ ಹೌ ದಟ್ ಬ್ಯಾಲೆನ್ಸ್ ಶುಡ್ ಬಿ ಕ್ರಿಯೇಟೆಡ್. ಇಲ್ಲಪ್ಪ ನಾ ಕಂಫರ್ಟ್ ಝೋನ್ಸ್ ನಾಗ ಇರ್ತೀನಿ, ಆರಾಮ್ ನಡೆದದ ಆರಾಮ್ ಇದ್ದೇನಿ, ಗೊತ್ತಿದ್ದದ, ಎದಕ್ ಹೊಸಾದ್ ಮಾಡ್ಬೇಕು ಅಂದ್ರ ಎರಡನೇ ಚಿತ್ರ ಇಲ್ಲಿ ಕೆಳಗಡೆ ಹಾಕೇನ್ ನೋಡ್ರಿ, ಡಿಸಿಪ್ಲಿನ್ ಬಾಜು ಬಂದದಲ್ಲ, ಆ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ರಿ. ಕಂಫರ್ಟ್ ಝೋನ್ಸ್ ಆರ್ ಇನ್ ಅ ಡಿಫರೆಂಟ್ ಡೈರೆಕ್ಷನ್, ಯುವರ್ ಸಕ್ಸಸ್ ಇಸ್ ಅನ್ ಅದರ್ ಡೈರೆಕ್ಷನ್. ಅಂಡ್ ಇಫ್ ಯು ವಾಂಟ್ ಕಂಫರ್ಟ್ ಝೋನ್ಸ್, ಥ್ಯಾಂಕ್ ಯು ಸೋ ಮಚ್, ಎಂಜಾಯ್ ಯುವರ್ ಕಂಫರ್ಟ್ ಝೋನ್ಸ್. ಯಾಕ್ರಿ ಅಣ್ಣ ಕಂಫರ್ಟ್ ಝೋನ್ ಆಗಿದ್ರೆ ಜೀವ ನಡೆಯಂಗಿಲ್ಲ? ಇಲ್ಲ, ನಡೀತದೆ. ಈಗ ಹೆಂಗ್ ನಡೆದಲ್ಲ ಹಂಗ ನಡೀತದೆ. ಇಷ್ಟು ವರ್ಷ ನಾನು ಹಾಕಿರೋ ಪ್ರಯತ್ನ ನನಗ ಇಲ್ಲೇ ತಂದು ಕೂಡ್ಸೇದ ಅಂತಂದ್ರ, ಇದೇ ಪ್ರಯತ್ನಗಳನ್ನ ನಾನು ಮತ್ತೆ ಹಾಕೊಂಡ್ರೆ ಇಲ್ಲೇ ಇರ್ತೇನೆ ನಾನು. ನನಗೆ ಈ ಪರಿಸ್ಥಿತಿ ಬೇಡ, ನನಗೆ ಬದಲಾದ ಪರಿಸ್ಥಿತಿ ನನಗೆ ಬೇಕಾಗ್ಯದ ಅಂದ್ರೆ ಇಷ್ಟು ದಿನ ಹಾಕಿರೋ ಪ್ರಯತ್ನದೊಳಗಡೆ ಏನಾದ್ರೂ ಬದಲಾವಣೆಗಳನ್ನ ತರಲೇಬೇಕಾಗ್ತದೆ. ವಿ ನೀಡ್ ಟು ಬ್ರಿಂಗ್ ಸಮ್ ಚೇಂಜ್ ಇನ್ ದ ಎಫರ್ಟ್ಸ್ ವಾಟ್ ವಿ ಆರ್ putting all these days, because all the efforts put in last few years resulted this. What am I today? ನನ್ನ ಇವತ್ತಿನ ಪರಿಸ್ಥಿತಿಯೊಳಗೆ ಆ ಬದಲಾವಣೆ ಬರಬೇಕು ಅಂದ್ರೆ ಹೊಸ ಪ್ರಯತ್ನ ಮಾಡ್ಲೇಬೇಕಾಗ್ತದೆ. ಆ ಹೊಸ ಪ್ರಯತ್ನ ಮಾಡೋದನ್ನ ಕಂಫರ್ಟ್ ಝೋನ್ ಇಂದ ಹೊರಗೆ ಬರೋದು ಅನ್ನೋದು. ಅಂಡ್ ಇಫ್ ಯು ನೀಡ್ ಅ ಸಕ್ಸಸ್, ಇಟ್ ಈಸ್ ಇನ್ ಅ ಡಿಫರೆಂಟ್ ಡೈರೆಕ್ಷನ್. ಕಂಫರ್ಟ್ ಝೋನ್ ಆಗಿ ಇದ್ಕೊಂಡ ಸಕ್ಸಸ್ ಐ ಕಾಂಟ್ ಹೆಲ್ಪ್. ಓಕೆ, ಸೊ ಒಂದು ನಮ್ಮ ಮೈಂಡ್ ಸೆಟ್ ಅನ್ನ ಚಾಲೆಂಜ್ ಮಾಡ್ಕೋಬೇಕು. ಎರಡನೇದು, ನಮ್ಮ ಪರ್ಸನಲ್ ಲೈಫ್ ನಾವು ಡಿಸಿಪ್ಲಿನ್ ಆಗಿರ್ಬೇಕು. ಸೊ ಪರ್ಸನಲ್ ಲೈಫ್ನಾಗ ನಮ್ಗೆ ಡಿಸಿಪ್ಲಿನ್ ಆಗ್ಬೇಕು. ಒಂದ್ ಯಾವ್ದೋ ಒಂದು ಕೆಲಸವನ್ನ ನಾ ಮಾಡ್ಬೇಕು, ಅದನ್ನ ನಾ ಮಾಡ್ಕೊಂಡು ಹೋಗ್ಬೇಕು, ಒಂದ್ ಕಡೆ ಫೋಕಸ್ ಆಗಿರ್ಬೇಕು, ಕಾನ್ಸಂಟ್ರೇಷನ್ ಕೊಡ್ಬೇಕು, ನನ್ನ ಫೋಕಸ್ ಅನ್ನ ತಪ್ಪಿಸ್ಕೋಬಾರ್ದು ಅನ್ನೋದ್ರೆ ಏನ್ ಮಾಡ್ಬೇಕು? ವಿ ನೀಡ್ ಟು ಫಿಕ್ಸ್ ಅಪ್ ಅವರ್ ಗೋಲ್ಸ್. ಹಿಯರ್ ಇಸ್ ಅ ಸೊಲ್ಯೂಷನ್ ಫಾರ್ ದಟ್. ಡ್ರೀಮ್, ಗೋಲ್, ಆಕ್ಷನ್. ಇಲ್ಲೊಂದು ಚೀಟಿಗಳನ್ನ ಹಾಕೇನಿ ನಾನು, ಡ್ರೀಮ್, ಗೋಲ್ಸ್ ಅಂಡ್ ಆಕ್ಷನ್. ಇದು ಒಂದು ಇಂಟರ್ನೆಟ್ ಇಂದ ತಗೊಂಡಿರೋ ಒಂದು ಇಮೇಜ್. ಇದನ್ನ ನೋಡಿದ ತಕ್ಷಣ ಏನ್ ಅನಿಸ್ತದಲ್ಲ, ನಾವೊಂದು 5 ನಿಮಿಷ ಇದ್ರ ಬಗ್ಗೆ ಮಾತಾಡಿದ ಮೇಲೆ ಅದಕ್ಕೆ ಅನಿಸೋ ವಿಚಾರಗಳು ಚೇಂಜ್ ಆಗ್ತದೆ, ಪರ್ಸೆಪ್ಷನ್ ಚೇಂಜ್ ಆಗ್ತದೆ. ಈಗ ಫಸ್ಟ್ ನಾವು ಐಡೆಂಟಿಫೈ ಮಾಡ್ಕೊಳ್ಳೋಣಂತ, ಈ ಕನಸು, ಈ ಗುರಿ, ಇದರ ಮಧ್ಯದಲ್ಲಿರೋ ಡಿಫ್ರೆನ್ಸ್ ಏನು ಅನ್ನೋದನ್ನ ಫಸ್ಟ್ ಐಡೆಂಟಿಫೈ ಮಾಡ್ಕೊಳ್ಳೋಣ. ಯಾಕಂದ್ರೆ ನಮಗೆ ಬಹಳ ಜನಕ್ಕೆ ಆಗಿರೋ ಸಮಸ್ಯೆ ಏನು ಅಂತಂದ್ರೆ, ಡ್ರೀಮ್ ಬಿಗ್ ಅಂತ ನಮ್ಮಂತವ್ರ ಬಂದ್ ಬಹಳ ಸತಿ ಹೇಳ್ತೀವಿ. ದೊಡ್ಡ ಕನಸು ಕಾಣಬೇಕು, ಜೀವನದೊಳಗೆ ಮುಂದೆ ಬರ್ಬೇಕಂತ ದೊಡ್ಡ ಕನಸು ಕಾಣಬೇಕು ಅಂತ ತಕ್ಷಣ ದೊಡ್ಡ ಕನಸುಗಳನ್ನ ಕಾಣ್ತೀವಿ. ನಾನೆಲ್ಲ ನಿಮ್ಗೆ ಆಕ್ಟಿವಿಟಿ ಎಲ್ಲ ಮಾಡಿಸಿರ್ತೇನಲ್ಲ ನಿಮ್ಮ ಟ್ರೈನಿಂಗ್ ಕ್ಯಾಂಪ್ ಒಳಗೆ ಬಂದಾಗ. ಹಿಂಗ ಒಂದ್ ಕಡೆ ಕಾಲೇಜ್ ಹೋದಾಗ ಒಂದು ಆಕ್ಟಿವಿಟಿ ಕೊಟ್ಟಿದ್ದೆ, ನಿಮ್ಮ ಜೀವನದ 3 ದೊಡ್ಡ ಕನಸುಗಳನ್ನ ಪಟ್ಟಿ ಮಾಡ್ರಿ. ನಿಮ್ಮ ಜೀವನದ ಯಾವ 3 ದೊಡ್ಡ ಕನಸುಗಳನ್ನು ಬರೀರಿ, ಇನ್ನೊಬ್ಬರು ಏನ್ ಅನ್ಕೋತಾರ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ ಅಂತ ಹೇಳಿದೆ. ಒಬ್ಬ ಹುಡುಗ ಕ್ವಶನ್ ಕೇಳ್ದ, ಸರ್ ನಂದೊಂದು ಕ್ವಶನ್ ಅದರಿ, ಡೌಟ್ ಅದರಿ. ಏನ್ಪಾ ಅಂದೆ. ಸರ್ ನಂದೊಂದು ಕನಸು ಅದರಿ, ಬಟ್ ಅದನ್ನ ಮಂದಿ ನಗ್ತಾರ, ಹೋಗಪ್ಪ ನನಗೆ ಹೇಳಿ, ನಾನು ಆಗಂಗಿಲ್ಲ ಅಂತ. ಸರ್ ನನಗ ಚಂದ್ರನ ಮೇಲೆ ಮನಿ ಕಟ್ಟಬೇಕಂತ ಆಸೆ ಇದೆ ಸರ್, ಅದ್ ಮತ್ತೆ ನನ್ನ ಕನಸದ ಇದ್ರಾಗ ಬರೀಲೋ ಬೇಡ, ನಾನು ನನ್ನ ದೊಡ್ಡ ಕನಸದರಿ ಇದ್ರಾಗ ಲಿಸ್ಟ್ ಮಾಡ್ಬೇಕೋ ಬೇಡ ಅಂತ. ಅಂದ್ರೆ ಅವಶ್ಯವಾಗಿ ಬರೀಪ, ನಿನ್ನ ಕನಸದ ಚಂದ್ರನ ಮೇಲೆ ಮನಿ ಕಟ್ಟಬೇಕು ಅನ್ನೋದು ನಿನ್ನ ಕನಸದ. ಅದ್ರಲ್ಲಿ ಇಟ್ಟಂಗಿ, ಸಿಮೆಂಟು, ಉಸುಗ್ ಹೆಂಗ್ ತಗೊಂಡು ಹೋಗ್ತೀನಿ ನಿನಗ್ ಬಿಟ್ಟಿದ್ದು. ಓಕೆ, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಕನಸು ಗೋಲ್ಗೆ ಸ್ವಲ್ಪ ಏನೋ ಡಿಫ್ರೆನ್ಸ್ ಅದ, ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡು ಹೋಗೋಣ. ಫಸ್ಟ್ ಲೆಟ್ ಅಸ್ ಟೇಕ್ ಅ ಕ್ಲಾರಿಟಿ ಬಿಟ್ವೀನ್ ವಾಟ್ ಈಸ್ ಡ್ರೀಮ್ ಅಂಡ್ ವಾಟ್ ಈಸ್ ಗೋಲ್. ಕನಸು ಒಂದೊಂದ್ ಸರ್ತಿ ನಮ್ಮ ಫ್ರೆಂಡ್ಸ್ ಜೊತೆ ಇದ್ದಾಗ ಅಥವಾ ನಮ್ಮ ರಿಲೇಟಿವ್ಸ್ ಅಥವಾ ಎಲ್ಲೋ ಒಂದ್ ಸಂದರ್ಭದಾಗ ನಾವು ಈ ಮಾತು ಹೇಳಿರ್ತೀವಿ. ಒಂದ್ ದಿನ ಎಲ್ಲೋ ಹೋಗ್ತಿರ್ತೀವಿ ರೋಡ್ ಮೇಲೆ, ಯಾವ್ದೊಂದ್ ದೊಡ್ಡ ಮನಿ ನೋಡ್ತೀವಿ. ಅದನ್ನ ನೋಡಿದ ತಕ್ಷಣ ಮನಸ್ಸೊಳಗೆ ಏನೋ ಒಂದ್ ಥಾಟ್ ಬರ್ತದ ಅಂತೀವಿ, ಒಂದಿನ ನಾನು ಇಂಥ ಮನಿ ಕಟ್ಟಿಸ್ತೇನೆ, ಒಂದಿನ ನಾನು ಕಾರ್ ತಗೋತೇನೆ, ಒಂದಿನ, ರೈಟ್? ಆ ಒಂದ್ ದಿನ, ಅದು ಆ ಒಂದಿನ ಅನ್ನೋದು ಒಂದು ವಾರ ಆದ್ಮೇಲೆ ಆಗ್ಬೋದು, ಒಂದು ತಿಂಗಳಾದ್ಮೇಲೆ ಆಗ್ಬೋದು, ವರ್ಷ ಆಗ್ಬೋದು, 10 ವರ್ಷ ಆಗ್ಬೋದು. ಕೆಲವೊಂದ್ ಸರ್ತಿ ನಾವೇ ಹೇಳ್ತೀವಿ, ಸಾಯೋದ್ರಾಗ ಒಂದ್ಸರ್ತಿ ನಾನು ಮಾಡ್ತೇನೆ. ಓಕೆ, ದೇರ್ ಇಸ್ ನೋ ಡೆಫಿನೇಟ್ ಟೈಮ್, ಯಾವತ್ತು ಮುಗಿಸ್ತೇನೆ ಅನ್ನೋದಿಲ್ಲ. ದೇರ್ ಇಸ್ ನೋ ಡೆಡ್ ಲೈನ್, ಇವತ್ತ ಮುಗಿಬೇಕಂತಿಲ್ಲ. ಅದು ಕನಸು, ಅದು ಒಂದು ಮನಸ್ಸಿನ ಆಸೆ. ಏನು ಕನಸು ಅನ್ನೋದು ಒಂದು ಮನಸ್ಸಿನ ಇಚ್ಛೆ ಅಥವಾ ಆಸೆ. ಆದ್ರೆ ಅದು ಇಷ್ಟ ದಿವ್ಸಕ್ಕೆ ಮುಗಿಬೇಕನ್ನೋ ಒಂದು ಟೈಮ್ ಫ್ರೇಮ್ ಒಳಗ್ ಇಲ್ಲ. ಅದಕ್ಕೆ ನಾವು ಕನಸು ಅಂತ ಕರಿತೀವಿ. ಮತ್ತೆ ರಾತ್ರಿ ಮಲ್ಕೊಂಡಾಗ ಬಿದ್ದದ್ ಕನಸಲ್ಲ. ಅಬ್ದುಲ್ ಕಲಾಂ ಅವ್ರು ಹೇಳ್ತಾರಲ್ಲ, ನಿದ್ರೆಯಲ್ಲಿ ನಡೆಯುವ ಘಟನೆಯನ್ನ ನಾನು ಕನಸು ಅಂತ ಕರಂಗಿಲ್ಲ, ಮುಚ್ಚಿರೋ ಕಣ್ಣಿನಿಂದ ನಿದ್ರೆನೇ ಹೊಡೆದೋಡಿಸ್ಬೇಕು, ಅಂತಹದ್ದೇನಾದ್ರೂ ಕನಸಿದೆನಾ, ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ. ಹಂಗಿತ್ತು ಅಂದ್ರೆ ಇದು ಕನಸು. ಯಾವ ಮನಸ್ಸಿನ ಇಚ್ಛೆಗೆ ನಾವು ಟೈಮ್ ಫ್ರೇಮ್ ಕೊಡದೆ ಅದ್ರ ಬಗ್ಗೆ ವಿಚಾರ ಮಾಡ್ಕೊಂಡು ಹೋಗ್ತೀವಿ, ಅದು ಕನಸು. ಗುರಿ ಅಂದ್ರೆ ಏನು? ಇನ್ನೊಂದು ಎಂತದ ಎಕ್ಸಾಂಪಲ್ ಕೊಡ್ತೇನೆ. ಎಲ್ಲೋ ಫ್ರೆಂಡ್ಸ್ ಸರ್ಕಲ್ ಒಳಗೆ ಇರ್ತೀವಿ, ಫ್ರೆಂಡ್ಸ್ ಮಧ್ಯೆ ಇರ್ತೀವಿ. ನನಗೇನೋ ಇಂಗ್ಲಿಷ್ ಮಾತಾಡ್ಲಿಕ್ಕೆ ಬರಂಗಿಲ್ಲ, ಏನೇನೋ ಮಾತಾಡ್ಲಿಕ್ಕೆ ಹೋಗಿ ಏನೋ ಮಾತಾಡ್ಬಿಡ್ತೇನೆ. ನನ್ನ ಫ್ರೆಂಡ್ಸ್ ಎಲ್ಲ ನಂಗೆ ಅಸಹ್ಯ ಮಾಡ್ಬಿಟ್ರು. ದೇ ಹ್ಯಾವ್ ಇನ್ಸಲ್ಟೆಡ್ ಮೀ. ನಾವು ಇಂಥ ಸಂದರ್ಭದಾಗ ಒಮ್ಮೆ ನಾವು ಚಾಲೆಂಜ್ ಮಾಡ್ತೀವಿ ಅವ್ರಿಗೆ,
ಏನ್ರು ದೊಡ್ಡ ನಾಟಕ ಮಾಡ್ತೀರಿ ನಿಮ್ಗೆ ಇಂಗ್ಲಿಷ್ ಬರ್ತಂತ 3 ತಿಂಗಳದಾಗ ನಾ ಇಂಗ್ಲಿಷ್ ಕಲ್ ತೋರಿಸ್ತೇನೆ ನಿಮ್ಗೆ. ಓಕೆ, 6 ತಿಂಗಳದಾಗ ಮಾಡಿ ತೋರಿಸ್ತೇನೆ. 2 ವರ್ಷದಾಗ ಮನಿ ಕಟ್ಟಿಸ್ತೇನೆ ನಾನು. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಇದು ಒಂದು ಮನಸ್ಸಿನ ಆಸೆ, ಇದು ಒಂದು ಇಚ್ಛೆ, ಸ್ಟ್ರಾಂಗ್ ಡಿಸೈರ್, ಬಟ್ ವಿತ್ ಡೆಫಿನೇಟ್ ಟೈಮ್. 3 ತಿಂಗಳು 6 ತಿಂಗಳು. ಯಾಕಂತಂದ್ರ ಒಮ್ಮೆ ನಾನು ಟೈಮ್ ಫ್ರೇಮ್ ಸೆಟ್ ಮಾಡಿದೆ ಅಂದ್ರ ನನಗ ಫೋಕಸ್ ಮಾಡ್ಲಿಕ್ಕೆ ಆಗ್ತದ. ಇಲ್ಲ ಅಂದ್ರ ಒಂದು ದಿವಸ ಸಾಯೋದ್ರಾಗ ಯಾವತ್ ಸಾಯ್ತೇನೆ ನನಗೆ ಗೊತ್ತಿಲ್ಲ. ನಾಳೆ ಮಾಡಿದ್ರ ತಗೋ, ಒಂದ್ ದಿನ ನಾ ಮನಿ ಕಟ್ಟಿಸ್ತೇನೆ, ಯಾವತ್ತ ಮುಂದ್ ನೋಡೋಣ ತಗೋ. ನಾಳೆ ಇವತ್ತು ದಿನ ಚಲೋ ಇಲ್ಲ ಅಂತ ಕೊರೋನಾ ಮುಗಿಲ್ಲ ಆಮೇಲೆ ಮಾಡಿಸ್ತೀನಿ. ರೈಟ್, ದಿಸ್ ಇಸ್ ಹೌ ವಿ ಪೋಸ್ಟ್ಪೋನ್ ಥಿಂಗ್ ಇನ್ ಡ್ರೀಮ್. ಬಟ್ ವೆನ್ ಇಟ್ ಕಮ್ಸ್ ಟು ಗೋಲ್, ಹೇಳ್ತೇನಲ್ಲ ಕರುಣಾಸಾಗರ್ ಅಂತ ಇದ್ದಾನೆ ನಮ್ಮ ಮನೆಯಾಗ. ಮೋಸ್ಟ್ ಆಫ್ ಯು ನೋ ಹಿಮ್, ಯಾಕಂದ್ರೆ ನಿಮ್ಮ ಎಲ್ಲಾ ಎಲ್ಲಾ ಟ್ರೈನಿಂಗ್ ನಾಗ ಅವ್ನ ಬಗ್ಗೆ ಹೇಳ್ತೇನೆ. ಮೊನ್ನೆ ಕುತ್ಕೊಂಡು ಅವನ ಜೊತೆ ಡಿಸ್ಕಸ್ ಮಾಡ್ಬೇಕಾರೆ ನಾವು ಅದ ಅಂದ, ಸರ್ ಯಾರ ಜೀವನದಾಗ ತಮ್ಮ ಗುರಿಗಳನ್ನ ನಿರ್ಧಾರ ಮಾಡ್ಕೊಂಡಿರ್ತಾರ, ದೋಸ್ ಹೂ ಫಿಕ್ಸ್ ಅಪ್ ಅ ಗೋಲ್ ಇನ್ ದೇರ್ ಲೈಫ್, ಇಮಿಡಿಯೇಟ್ಲಿ ಆ ಆಕ್ಷನ್ಸ್ ಗಳು ಬಾಳೆ ಹಚ್ಕೊಂಡು ಅದ್ರ ಜೊತೆ ಬಂದ್ಬಿಡ್ತಾವ. ದೇ ಲೈನ್ ಅಪ್. ಬಟ್ ವೇರ್ ಇಟ್ ಇಸ್ ಅ ಡ್ರೀಮ್, ಕನಸುಗೆ ಆಕ್ಷನ್ಸ್ ಗಳು ಸರ್ಟನ್ ಆಗಿರ್ತಾವ. ಯಾಕಂದ್ರೆ ನಾ ಯಾವತ್ ಸ್ಟಾರ್ಟ್ ಮಾಡ್ಬೇಕಂತ ಗೊತ್ತಿಲ್ಲ, ಯಾವತ್ ಮುಗಿಸ್ಬೇಕಂತ ಗೊತ್ತಿಲ್ಲ, ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ. ಕರೆಕ್ಟಾ? ಸೊ ನಾವ್ ಎನಿ ಡಿಸೈರ್, ನಮ್ಮ ಮನಸ್ಸಿನ ಯಾವ ವಿಚಾರಗಳಿಗೆ, ಯಾವ ಆಸೆಗಳಿಗೆ ನಾವು ಒಂದು ಸಮಯದ ಒಂದು ಫ್ರೇಮ್ ಅನ್ನ ಹಾಕ್ತಿವಲ್ಲ, ಚೌಕಟ್ಟು ಹಾಕ್ತಿವಲ್ಲ, ಇಷ್ಟ ದಿನಕ್ಕ ಮಾಡ್ಬೇಕು ಅಂತಂದಾಗ ದೆನ್ ದಾರಿಗಳು ಬರ್ತಾವ. ಅಂತ ಟೈಮ್ನಾಗ ನಾವೇನ್ ಮಾಡ್ತೀವಿ, ನಮ್ಮ ಜೀವನದ ಕನಸವಪ್ಪ ಅದನ್ನ ಯಾವಾಗ ಯಾವಾಗ ಮಾಡ್ಲಿಕ್ಕೆ ಆಗ್ತದೆ. ಫಾರ್ ಎಕ್ಸಾಂಪಲ್, ಮನಿ ಕಟ್ಟಿಸ್ಬೇಕು ಅಂತ ಒಂದು ಆಸೆ ಅದ, ಅದು ಒಂದು ವಾರದಾಗ ಮಾಡ್ಲಿಕ್ಕೆ ಆಗ್ತದ? ಮಾಡ್ಲಿಕ್ಕೆ ಆಗಂಗಿಲ್ಲ. ಕರೆಕ್ಟಾ? ಅಟ್ಲೀಸ್ಟ್ ಇಂಗ್ಲಿಷ್ ಕಲಿಯೋ ಪ್ರಯತ್ನವನ್ನ ನಾವು 1 ವಾರದಾಗ ಮಾಡ್ಬೋದು. ಎಸ್, ನಾ ಮಾಡ್ಬೋದು. ಸೊ ಏನಾಗ್ತದ, ಟೈಮ್ ಫ್ರೇಮ್ ಹಾಕೋ ಒಂದು ನಮಗ ವಿಚಾರ ಅತಿ ಕ್ಲಿಯರ್ ಆಗಿ ಗೊತ್ತಾತು, ಗುರಿಗಳು ನಿರ್ಧಾರ ಆಯ್ತು ಅಂತಂದಾಗ ಯಾವ ಗುರಿಗೆ ಎಷ್ಟು ಟೈಮ್ ಅನ್ನ ಕೊಡ್ತೇನೆ, ಆ ಎಷ್ಟು ಟೈಮ್ ಅನ್ನೋದು ಎದ್ರ ಮೇಲೆ ಬರ್ತದ. ಲುಕ್ ಅಟ್ ದಿಸ್, ಗುರಿಯನ್ನ ಹೆಂಗ್ ಸೆಟ್ ಮಾಡ್ಬೇಕು. ಸುಮ್ನೆ ಯಾವ್ದಾವ್ದು ಗುರಿ ಇಟ್ಟವಲ್ಲ, ಅನ್ರಿಯಲಿಸ್ಟಿಕ್ ನಾವು ಇಟ್ಕೊಳಿಕ್ ಆಗಂಗಿಲ್ಲ. ಗೋಲ್ ಶುಡ್ ಬಿ ವೆರಿ ಸ್ಮಾರ್ಟ್ ಅಂಡ್ ಸ್ಪೆಸಿಫಿಕ್. ಹಂಗಿದ್ದಾಗ ಅರ್ಥ ಮಾಡ್ಕೋಬೇಕು ಅಂದ್ರೆ ಈ ಸ್ವಾಟ್ ಅನಾಲೈಸಿಸ್ ಅನ್ನೋದು ನಿಮ್ಮ ಟ್ರೈನಿಂಗ್ ನಾಗ ಯಾರಾದ್ರೂ ಒಬ್ರು ಮಾಡ್ತಿರ್ತಾರ. ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳಂಗಿಲ್ಲ. ಆದ್ರೆ ಇಲ್ಲಿ ಒಂದು ಸಣ್ಣ ವಿಚಾರವನ್ನ ನಾನು ನಿಮ್ಗೆ ಕೇರ್ಫುಲ್ ಆಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದೇನು, ನಮ್ಮನ್ನ ನಾವು ಫಸ್ಟ್ ಅರ್ಥ ಮಾಡ್ಕೊಂಡು ನಮ್ಮ ಗುರಿಗಳನ್ನ ನಾವು ಫಿಕ್ಸ್ ಮಾಡ್ಕೋಬೇಕು. ಇನ್ನೊಬ್ಬರ ಮಾತು ಕೇಳ್ಕೊಂಡು ಯಾರು ಹೇಳಾರ ಅವ್ರು ಮಾಡ್ಯಾರ ಅಂತ ಮಾಡೋದು ಮೂರ್ಖತನ ಆಗ್ತದ. ಯಾಕಂದ್ರ ಈ ಸ್ವಾಟ್ ಅನಾಲೈಸಿಸ್ ನಾವೇನ್ ಮಾಡಿವಲ್ಲ, ಇದ್ರಾಗ 4 ಅಂಶಗಳು ಬರ್ತಾವ: ಸ್ಟ್ರೆಂತ್, ವೀಕ್ನೆಸ್, ಅಪಾರ್ಚುನಿಟಿ, ಥ್ರೆಟ್. ಇದು ನಮಗ್ ಗೊತ್ತಿರೋ ವಿಚಾರ. ಆದ್ರೆ ಇಲ್ಲೊಂದು ಹೊಸ ವಿಚಾರ ನಿಮ್ಗೆ ಆಡ್ ಮಾಡ್ಲತ್ತೀನಿ. ಈ ಏನು ಚೌಕಟ್ಟು, ಏನು 4 ಚೌಕಗಳ ಸೈಡ್ಗೆ ಏನ ಹಾಕೇನಿಲ್ಲ, ಅದನ್ನ ಸ್ವಲ್ಪ ನೋಡ್ಕೋರಿ. ಈ ಸ್ಟ್ರೆಂತ್ ಪಕ್ಕದೊಳಗೆ ಇರೋದು ಮತ್ತೆ ಸ್ಟ್ರೆಂತ್ ವೀಕ್ನೆಸ್ ಪಕ್ಕದೊಳಗ ಇರೋ ಲೈನ್ ಆಗಿ ನೋಡ್ರಿ, ಇಂಟರ್ನಲ್ ಅಂತ ಬರ್ದಿದ್ದದ. ಅಪಾರ್ಚುನಿಟಿ ಮತ್ತೆ ಥ್ರೆಟ್ ಇದ್ದ ಲೆಫ್ಟ್ ಸೈಡ್ ಬರ್ದಿದ್ದು ಎಕ್ಸ್ಟರ್ನಲ್ ಅಂತದ. ಸ್ಟ್ರೆಂತ್ ಅಪಾರ್ಚುನಿಟಿ ಮೇಲ್ಗಡೆ ಬರ್ದಿದ್ದು ಹೆಲ್ಪ್ಫುಲ್ ಅಂತದ. ವೀಕ್ನೆಸ್ ಥ್ರೆಟ್ ಮೇಲೆ ಬರ್ದಿದ್ದು ಹಾರ್ಮ್ಫುಲ್ ಅಂತದ. ಈ 4 ವಿಚಾರಗಳನ್ನ ನಾನು ನಿಮ್ಗೆ ಇಲ್ಲೇ ತಿಳಿಸ್ಲಿಕ್ಕೆ ಐ ಲೈಕ್ ಟು ಎಕ್ಸ್ಪ್ಲೇನ್ ಯು ಆಫ್ ದಿಸ್. ಸ್ಟ್ರೆಂತ್ ಅಂಡ್ ವೀಕ್ನೆಸಸ್ ಆರ್ ಇಂಟರ್ನಲ್. ಈ ಸಾಮರ್ಥ್ಯಗಳು ಮತ್ತು ದೌರ್ಬಲ್ಯಗಳು ನಮ್ಮ ಆಂತರಿಕ ವಿಚಾರಗಳು. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಸರ್ತೆ ಮಾಕ್ ಇಂಟರ್ವ್ಯೂಸ್ ಮಾಡಬೇಕಾದ್ರೆ ಸ್ಟೂಡೆಂಟ್ಸ್ ಹೇಳ್ತಾರ, ನಾ ಕೇಳ್ತೀನಿ ವಾಟ್ ಆರ್ ಯುವರ್ ಸ್ಟ್ರೆಂತ್ ಅಂತ ಕೇಳಿದಾಗ, ಐ ಹ್ಯಾವ್ ಸೀನ್ ಲಾಟ್ ಆಫ್ ಸ್ಟೂಡೆಂಟ್ಸ್ ಟೆಲಿಂಗ್ ಮೈ ಪೇರೆಂಟ್ಸ್ ಆರ್ ಮೈ ಸ್ಟ್ರೆಂತ್. ಸಿ, ಐ ಅಂಡರ್ಸ್ಟ್ಯಾಂಡ್ ಯುವರ್ ಇಮೋಷನ್ಸ್, ದಿಸ್ ಇಸ್ ಅ ರೆಸ್ಪೆಕ್ಟ್, ಐ ಅಗ್ರಿ. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಲಾಸ್ಟ್ ಮೈ ಪೇರೆಂಟ್ಸ್. 7 ವರ್ಷದಿಂದ ನಮ್ಮ ತಂದೆ ತೀರ್ಕೊಂಡ್ರು, 4 ವರ್ಷದಿಂದ ನಮ್ಮ ತಾಯಿ ತೀರ್ಕೊಂಡಾರ. ಇಫ್ ಐ ಆಸ್ ಅ ಕ್ಯಾಂಡಿಡೇಟ್, ಇಫ್ ಐ ಟೆಲ್ ಯು ದಟ್ ನನ್ನ ಪೇರೆಂಟ್ಸ್ ನನ್ನ ಸ್ಟ್ರೆಂತ್ ಅಂದ್ರ, ಈಗ ನನ್ನ ಪೇರೆಂಟ್ಸ್ ಇಲ್ಲ ಅಂದ್ರೆ ನನ್ನ ಸ್ಟ್ರೆಂತ್ ಹೋದಂಗೆ ಏನದು? ಪ್ಲೀಸ್ ಅಂಡರ್ಸ್ಟ್ಯಾಂಡ್, ದಿಸ್ ಈಸ್ ಇಂಟರ್ನಲ್, ದಿಸ್ ಕ್ಯಾನ್ ನಾಟ್ ಬಿ ಎಕ್ಸ್ಟರ್ನಲ್. ದೇ ಆರ್ ದ ಮೋಟಿವೇಟಿಂಗ್ ಫ್ಯಾಕ್ಟರ್ ಫಾರ್ ಅಸ್. ಮೋಟಿವೇಟಿಂಗ್ ಫ್ಯಾಕ್ಟರ್ ಬೇರೆ ಆಗ್ತದ, ನಮ್ಮ ಸ್ಟ್ರೆಂತ್ ಬೇರೆ ಆಗ್ತದ. ಸೊ ಐ ಶುಡ್ ನೋ ವಾಟ್ ಈಸ್ ಮೈ ಸ್ಟ್ರೆಂತ್. ನನ್ನ ಸಾಮರ್ಥ್ಯಗಳು ಏನೇನಂತ ನಂಗೆ ಗೊತ್ತಿರಬೇಕು. ಅದ್ರ ಜೊತೆಗೆ ನನ್ನ ದೌರ್ಬಲ್ಯಗಳು ಏನು ಅನ್ನೋದು ನಂಗೆ ಗೊತ್ತಿರಬೇಕು. ಇದು ಆಂತರಿಕ ವಿಚಾರಗಳು ನನಗೆ ಗೊತ್ತಿರ್ತಾವವು. ಸೆಕೆಂಡು, ಅಪಾರ್ಚುನಿಟಿ ಅಂಡ್ ಥ್ರೆಟ್ಸ್, ದೀಸ್ ಆರ್ ಎಕ್ಸ್ಟರ್ನಲ್. ನನಗೆ ಯಾವ್ಯಾವ ಅವಕಾಶಗಳವ, ನಮ್ಮ ಮನ್ಯಾಗ ಯಾರು ಸಪೋರ್ಟ್ ಮಾಡ್ತಾರ, ಯಾರು ಫೈನಾನ್ಷಿಯಲ್ ನನ್ನ ಕಡೆ ಆಗ್ತದೋ ಆಗಂಗಿಲ್ಲೋ, ನಾ ಯಾರು ಹೋಗ್ಬೇಕು, ವಿದ್ಯಾಪೋಷಕವ್ರ ಕಡೆ ಹೋದ್ರೆ ಏನೇನಾಗ್ತದ. ಸೊ ದೀಸ್ ಆರ್ ಅಪಾರ್ಚುನಿಟೀಸ್, ದೀಸ್ ಆರ್ ಎಕ್ಸ್ಟರ್ನಲ್. ಪ್ರವೀಣ್ ಅಣ್ಣಾಗ ಒಂದ್ಸರ್ತೆ ಫೋನ್ ಮಾಡ ಮಾತಾಡ್ಲೇನು, ಎಕ್ಸ್ಟರ್ನಲ್ ಫ್ಯಾಕ್ಟರ್, ಅಪಾರ್ಚುನಿಟಿ. ಥ್ರೆಟ್ಸ್, ನನಗೆ ಯಾವ್ಯಾವ ಪಾಸಿಬಲ್ ಆಗಿ ನನಗೆ ಯಾವ್ಯಾವ ವಿಚಾರದ ಭಯಗಳಿದೆ, ಯಾವ್ದ್ರಿಂದ ಆತಂಕಗಳಾಗ್ಬೋದು ಅನ್ನೋದು ನನ್ಗೆ ಗೊತ್ತಿರ್ತದ. ಈ ಆತಂಕಗಳು ಹೊರಗಡೆಯಿಂದ ಅಡ್ಡಿ ಆಗ್ತಿರ್ತಾವ. ಸಾಲ ಇರೋದು ಆತಂಕ, ರೈಟ್? ಥ್ರೆಟ್, ದಟ್ ಇಸ್ ಅ ಥ್ರೆಟ್. ಸೊ ಇದು ಭಯ. ಹಂಗ ನಮ್ಮ ಮ್ಯಾಲ್ ನೋಡು, ಸ್ಟ್ರೆಂತ್ ಅಂಡ್ ಅಪಾರ್ಚುನಿಟಿ ಆರ್ ಹೆಲ್ಪ್ಫುಲ್ ಫಾರ್ ಯು. ನಿನ್ನ ಸಾಮರ್ಥ್ಯ ನಿನಗೆ ಒಂದು ಬಳಕೆ ಉಪಯೋಗ ಆಗ್ತದ, ನಿನ್ನ ಅಪಾರ್ಚುನಿಟಿಯಿಂದ ನಿನಗೆ ಉಪಯೋಗ ಆಗ್ತದ. ದೀಸ್ ಆರ್ ಹೆಲ್ಪ್ಫುಲ್ ಫ್ಯಾಕ್ಟರ್ಸ್. ವೀಕ್ನೆಸ್ ಅಂಡ್ ಥ್ರೆಟ್ ಆರ್ ಹಾರ್ಮ್ಫುಲ್. ನಿನ್ನ ದೌರ್ಬಲ್ಯಗಳು ಮತ್ತೆ ನಿನ್ನ ಆತಂಕಗಳು, ನಿನ್ನ ಥ್ರೆಟ್ ಏನದಲ್ಲ, ಅದು ನಿನಗೆ ಹಾರ್ಮ್ಫುಲ್.
ಈ 4 ವಿಚಾರಗಳನ್ನ ನಾನು ಪರಿಗಣನೆ ಮಾಡಿಕೊಂಡು ನಾನು ಕೂತ್ಕೊಂಡು ನನ್ನ ಸ್ವಾಟ್ ಅನಾಲೈಸಿಸ್ ಮಾಡ್ಕೊಂಡಾಗ ನನ್ನ ಸಾಮರ್ಥ್ಯ ಏನು, ನನ್ನ ದೌರ್ಬಲ್ಯ ಏನು, ನನಗೆ ಎಷ್ಟು ಅವಕಾಶಗಳವ, ನನಗೆ ಯಾವ ವಿಚಾರಗಳ ಆತಂಕಗಳವ ಅನ್ನೋದರ ಪಟ್ಟಿ ತಗೊಂಡಾಗ ಅದನ್ನು ಕೂತ್ಕೊಂಡು ನನ್ನ ಕನಸುಗಳನ್ನ ನಾನು ಲಿಸ್ಟ್ ಮಾಡ್ಕೋಬೇಕು. ದೀಸ್ ಆರ್ ಮೈ ಡ್ರೀಮ್ಸ್ 1 2 3 4 5 6. ಇದಕ್ಕೆ ನಾನು ಎಷ್ಟೆಷ್ಟು ಟೈಮ್ ಕೊಡ್ತೇನೆ, ಒಂದನೇ ಕನಸಿಗೆ ಯಾವಾಗ ಮುಗಿಸ್ಬೇಕು ನಾನು, ಅವಾಗ ಆ ಒಂದು ಕನಸಿಗೆ ನಾನು ಟೈಮ್ ಫ್ರೇಮ್ ಕೊಟ್ಕೊಂಡು ಹೋದಾಗ ಅದು ಕನಸಿಂದ ಗೋಲ್ ಆಗಿ ಕನ್ವರ್ಟ್ ಆಗ್ತದೆ, ಇನ್ನು ಗುರಿ ಕನ್ವರ್ಟ್ ಆಗ್ತದೆ. ಗುರಿಗಳನ್ನ ನಾವು 3 ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ: ಶಾರ್ಟ್ ಟರ್ಮ್, ಮಿಡ್ ಟರ್ಮ್ ಅಂಡ್ ಲಾಂಗ್ ಟರ್ಮ್. ಮನಿ ಕಟ್ಸೋದು ಒಂದು ಅರ್ಧಕ್ಕೆ ಆಗಂಗಿಲ್ಲ, ವಿಲ್ ಪುಟ್ ಇಟ್ ಇನ್ ದ ಲಾಂಗ್ ಟರ್ಮ್. 5 ವರ್ಷದಾಗ ನಾ ಮನಿ ಕಟ್ಸ್ಕೋತೀನಿ, 5th ಇಯರ್ ಇವತ್ತಿಂದ 2020 2025 ನಾ ಹೊಸ ಮನಿ ಕಟ್ಸಿರ್ತೀನಿ. ದಿಸ್ ಇಸ್ ಅ ಲಾಂಗ್ ಟರ್ಮ್, ರೈಟ್? ಇನ್ನು 2 ವರ್ಷಕ್ಕೆ ನಾ ಒಂದು ಕಾರ್ ತಗೋತೇನೆ, ಮಿಡ್ ಟರ್ಮ್. ಇನ್ನು 3 ತಿಂಗಳಂದ್ರೆ ನಾ ಇಂಗ್ಲಿಷ್ ಮಾತ್ರ ನಾ ಕಲಿಬೇಕು, ಯಾಕಂದ್ರೆ ನನಗೆ 6ನೇ ತಿಂಗಳಿಗೆ ನಾ ಜಾಬ್ ಹೋಗ್ಬೇಕು, ರೈಟ್? ಸೊ ದೆನ್ ಇಟ್ ಇಸ್ ಶಾರ್ಟ್ ಟರ್ಮ್. ಯಾವುದು ನನ್ನ ಕನಸು, ಆ ಕನಸಿಗೆ ಒಂದು ಟೈಮ್ ಫ್ರೇಮ್ ಕೊಡ್ತೇನೆ. ಟೈಮ್ ಫ್ರೇಮ್ ಹೆಂಗ್ ಕೊಡ್ಲಿಕ್ಕೆ ಸಾಧ್ಯದ? SWOT analysis. Without having SWOT analysis done, without knowing my strength, without knowing my weaknesses, without knowing my opportunities, I cannot convert my dreams into goals. ಒಂದು ಸರ್ತಿ ಗೋಲ್ಸ್ ಅನ್ನೋದು ಫಿಕ್ಸ್ ಆಯ್ತು, ಇದನ್ನ ಮಾಡ್ಬೇಕು, ಇಷ್ಟ ದಿವಸದಾಗ ಮಾಡ್ಬೇಕು ಅಂದಾಗ ಆಟೋಮೆಟಿಕಲಿ ಆಕ್ಷನ್ಸ್ ಬರ್ತಾವ. ಈಗ ನೋಡ್ರಿ, ಈ ಏನ ನಾ ಇಮೇಜ್ ಹಾಕಿದ್ದಲ್ಲ, ಸೆಟ್ ಬಿಗ್, ಬಿಗ್ ಡ್ರೀಮ್, ಬಿಗ್ ಸೆಟ್ ಗೋಲ್ಸ್, ಟೇಕ್ ಆಕ್ಷನ್ಸ್ ಏನ್ ಹಾಕಿರಲ್ಲ, now you can clearly understand this. ಆಗ್ಲೇ ಅದು ಯಾವುದೋ ಇಂಟರ್ನೆಟ್ ಅದ್ ಇಮೇಜ್ ಇತ್ತು. now you can clearly make it. Dream big, convert them into subsequent goals, mid term, short term and long term, and take action subsequently. ಸೊ ಈ ಒಂದು ಪ್ರಯತ್ನದಿಂದ ನನಗೊಂದು ಡೆಫಿನೆಟ್ ಆಗಿ ನಾ ಯಾವ ಕೆಲಸ ಮಾಡಿದ್ರೆ ಅಂತ ಗೊತ್ತಾಗ್ತದೆ. ಒಂದು ಮೈಂಡ್ ಒಂದು ಚಾಲೆಂಜಿಂಗ್, ಯಾಕಂದ್ರೆ ನಮ್ಮ ಮನಸ್ಸಿಗೆ ಒಂದು ಚಾಲೆಂಜ್ ಬೇಕಲ್ಲ. ಸುಮ್ನೆ ಕಂಫರ್ಟ್ ಝೋನ್ ಇಂದ ಹೊರಗೆ ಬಾ, ಸುಮ್ನೆ ಒಂದು ಏನಾರ ಹೊಸದ್ ಕಲಿ ಅಂದ್ರೆ ಯಾಕೆ ಹೊಸದ್ ಕಲೀಲಿಕ್ಕೆ ಅನ್ನೋದು ಬೇಕಾಗ್ತದೆ. ಅದು ಬೇಕು ಅಂದಾಗ ಆ ಗುರಿಗಳ ನಿರ್ಧಾರಗಳನ್ನ ನಾನ್ ಮಾಡ್ಕೋಬೇಕಾಗ್ತದೆ. ಇದನ್ನ ಆಲ್ಮೋಸ್ಟ್ ಎಲ್ಲಾ ನಿಮ್ಮ ಟ್ರೈನಿಂಗ್ ಸೆಷನ್ ಒಳಗೆ ನಾನು ನಿಮ್ಗೆ ಹೇಳೇನಿ. ಇದ್ರ ಬಗ್ಗೆ ನಾನು ಜಾಸ್ತಿ ಇಲ್ಲಿ ಡಿಸ್ಕಸ್ ಮಾಡಂಗಿಲ್ಲ. ಬಟ್ ಈ ಒಂದು ವಿಚಾರ ನಾ ಹೇಳ್ತೀನಿ, ಏನು ಎಫರ್ಟ್ಸ್ಗಳು, ಆಕ್ಷನ್ಸ್. ಎಫರ್ಟ್ಸ್ ಯಾಕೆ ಇಂಪಾರ್ಟೆಂಟ್ ಆಗ್ತಾವ ಅಂದ್ರೆ, ನಮ್ಮ ಕನಸು ಡ್ರೀಮ್ ಏನಿದು, ಈ ಫಾರ್ಮ್ ನೆನಪಿರಬೇಕು. ಡ್ರೀಮ್ ಪ್ಲಸ್ ಎಫರ್ಟ್ಸ್ ಇಸ್ ಈಕ್ವಲ್ ಟು ಅಚೀವ್ಮೆಂಟ್, ಡ್ರೀಮ್ ಮೈನಸ್ ಎಫರ್ಟ್ಸ್ ಇಸ್ ಈಕ್ವಲ್ ಟು ಡ್ರೀಮ್ಸ್. ಇದ್ರ ಬಗ್ಗೆ ನಾನು ಜಾಸ್ತಿ ಎಲಾಬ್ರೇಟ್ ಮಾಡಂಗಿಲ್ಲ. ಅದ್ರ ಇಂತ ಏನ್ ಮಾಡೀನಿ, ಇಲ್ಲಿ ಪ್ಲಸ್ ಮೈನಸ್ ಸೈನ್ ಒಳಗ ಗೋಲ್ ಅಂತ ಹಾಕಿನಿ. ಏನು, ನಮ್ಮ ಕನಸುಗಳನ್ನ ನಾವು ಗುರಿಗಳಾಗಿ ಪರಿವರ್ತನೆ ಮಾಡೋಣ, ವಿಂಗಡಣೆ ಮಾಡೋಣ. ಫಸ್ಟ್ ಆ ಒಂದು ಗುರಿಗಳಿಗೆ ಪ್ರಯತ್ನ ಹಾಕಿದಾಗ ಸಾಧನೆ ಆಗ್ತದ. ಆ ಗುರಿಗಳಿಗೆ ನಾವು ಪ್ರಯತ್ನ ಹಾಕದೆ ಹೋದ್ರೆ ಆ ಗುರಿಗಳು ಕನಸುಗಳಾಗೆ ಉಳ್ಕೋತಾವ. ಇದು ನಾನು ನಿಮಗೆ ಎಲ್ಲಾ ಟ್ರೈನಿಂಗ್ ಪ್ರೋಗ್ರಾಮ್ನಾಗೂ ಅಥವಾ ಒಂದಿಲ್ಲ ಒಂದು ಹಂತದಾಗ ನಾನು ನಿಮ್ಗೆ ಹೇಳಿದ್ದೆ ಅದ. ಅದರ್ವೈಸ್ ವೆರಿ ಸಿಂಪಲ್ ಫಾರ್ಮುಲಾ, ಎಫರ್ಟ್ ಏನವಲ್ಲ, ನಮ್ಮ ಪ್ರಯತ್ನಗಳು ನಮ್ಮ ಕನಸುಗಳಿಗೆ, ನಮ್ಮ ಗುರಿಗಳಿಗೆ ಹಾಕಿದಾಗ ಸಾಧನೆ ಆಗ್ತದೆ. ಹಿಯರ್ ಇಸ್ ಅನ್ ಎಕ್ಸಾಂಪಲ್. ಇಲ್ಲಿ ಗೊತ್ತಿರೋ ಕೆಲವು ಸಕ್ಸಸ್ಫುಲ್ ಜನರ ಒಂದ್ ಸ್ವಲ್ಪ ಡೀಟೇಲ್ಸ್ ಅವ. ಯಾರ ಬಗ್ಗೆನೂ ನಾನು ಜಾಸ್ತಿ ಎಕ್ಸ್ಪ್ಲೈನ್ ಮಾಡ್ಕೊಳಿಕ್ ಹೋಗಲ್ಲ, ಯಾಕಂದ್ರೆ ನಾನು ಟೈಮ್ ನೋಡ್ಕೊಂಡು ಮಾತಾಡ್ಲಿದ್ದೇನೆ. ಆಲ್ರೆಡಿ ಹ್ಯಾವ್ ಶೂಟ್ ಅಪ್ 10 minutes. ಕ್ವಿಕ್ಲಿ ಹ್ಯಾವ್ ಟು ಫಿನಿಶ್ ಇಟ್. ಡಾಕ್ಟರ್ APJ ಅಬ್ದುಲ್ ಕಲಾಂ ಪೈಲಟ್ ಆಗ್ಬೇಕು ಅಂತ ಕನಸು ಕಂಡವರು. ಬಟ್ ಅದ ಆಗ್ಲಿಲ್ಲ ಅಂದ ತಕ್ಷಣ ಒಂದು ಗುರಿನ ಫಿಕ್ಸ್ ಮಾಡ್ಕೊಂಡ್ರು, ನಾವು ಒಬ್ಬ ಸೈಂಟಿಸ್ಟ್ ಆಗ್ಬೇಕು ಅಂತ ತಕ್ಷಣ ಒಂದು ಗುರಿ ಫಿಕ್ಸ್ ಆದ ತಕ್ಷಣ ಅದಕ್ಕೆ ಬೇಕಾಗೋ ಎಫರ್ಟ್ ಹಾಕೊಂಡ್ರು. ಅಂಡ್ ನಮಗ್ ಗೊತ್ತದ ಅವ್ರು ಯಾರು ಏನು ಅನ್ನೋದು ನಮಗ್ ಗೊತ್ತದ. ಒನ್ ಆಫ್ ದ ಬೆಸ್ಟ್ ಸೈಂಟಿಸ್ಟ್. ಅವ್ರು ನಾವು ಮಿಸೈಲ್ ಮ್ಯಾನ್ ಆಫ್ ದ ಕಂಟ್ರಿ ಅಂತ ಕರಿತಿದ್ವಿ. ಅಂಡ್ ಒನ್ ಆಫ್ ದ ಬೆಸ್ಟ್ ಪ್ರೆಸಿಡೆಂಟ್ ವಿ ಹ್ಯಾವ್ ಕಮ್ ಅಕ್ರಾಸ್. ಡ್ರೀಮ್, ಎಫರ್ಟ್ಸ್, ಅಚೀವ್ಮೆಂಟ್. ಕೋಬೆ ಬ್ರೈಂಟ್, ಒನ್ ಆಫ್ ದ ಬೆಸ್ಟ್ ಬಾಸ್ಕೆಟ್ಬಾಲ್ ಪ್ಲೇಯರ್ಸ್. ನಾನು ರೀಸೆಂಟ್ ಆಗಿ ನನ್ನ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಒಳಗಡೆ ಒಂದು ಪೋಸ್ಟ್ ಹಾಕಿದ್ದೆ ಕೋಬೆ ಬ್ರೈಂಟ್. ಯಾಕಂದ್ರೆ ರೀಸೆಂಟ್ ಆಗಿ ವಿ ಲಾಸ್ಟ್ ಕೋಬೆ ಬ್ರೈಂಟ್ ಹೆಲಿಕಾಪ್ಟರ್ ಆಕ್ಸಿಡೆಂಟ್ ಒಳಗಡೆ ಅವ ಮತ್ತೆ ಅವ್ನ ಮಗಳಿಬ್ರು ತೀರ್ಕೊಂಡ್ರು. ಕೋಬೆ ಬ್ರೈಂಟ್ ಲಾಸ್ಟ್ ಇಂಟರ್ವ್ಯೂ ಅಂತ ಗೂಗಲ್ ಒಳಗೆ ನೀವು ಮಾಡಿದ್ರ ಒಂದು ವಿಡಿಯೋ ಸಿಗ್ತದೆ. ಐ ರಿಕ್ವೆಸ್ಟ್ ಯು ಟು ವಾಚ್ ಇಟ್. ಒನ್ ಆಫ್ ದ ಮೋಸ್ಟ್ ಮೋಟಿವೇಟಿಂಗ್ ವಿಡಿಯೋಸ್ ಐ ಎವರ್ ಕಮ್ ಅಕ್ರಾಸ್. ಅವನ ಪ್ರತಿಯೊಂದು ಮಾತನಾಗ ಒಂದು ಮೋಟಿವೇಟಿಂಗ್ ಫ್ಯಾಕ್ಟರ್ ಅದ. ಯಾಕಂದ್ರೆ ಸುಮ್ ನಾವು ಮಾತಾಡಿಲ್ಲ, ಯಾಕಂದ್ರೆ ಅದ್ರಷ್ಟನ್ನು ಮಾಡಿ ತೋರ್ಸನ. So he is a best example of setting a goal and putting efforts and achieving. So Kobe Bryant, dream, efforts and achievement. ಅರುಣಿಮಾ ಸಿನ್ಹಾ, ಐ ಥಿಂಕ್ ನಿಮ್ಮ ಎಷ್ಟೊಂದು ಬ್ಯಾಚಸ್ ಒಳಗೆ ನಾನು ನಿಮಗೆ ಇದ್ರ ಬಗ್ಗೆ ಹೇಳೇನಿ. ಹೇಳಿಲ್ಲ ಅಂತಂದ್ರೂ ಫಾರ್ ಯುವರ್ ಇನ್ಫಾರ್ಮೇಶನ್, ಒಂದು ಕಾಲಿಂದ 2011 ರೈಲ್ವೆ ಆಕ್ಸಿಡೆಂಟ್ ಒಳಗೆ ಆಗ್ತಂದ್ರೆ 4 ಜನ ಡಕಾಯತರಕ್ಕಿನ್ನ ಎತ್ತಿ ಹೊರಗಡೆ ಬಿಸಾಕ್ತಾಳೆ. ನ್ಯಾಷನಲ್ ವಾಲಿಬಾಲ್ ಪ್ಲೇಯರ್ ಕಾಲ್ ಕಟ್ ಆಗ್ತದ. ಆಲ್ಮೋಸ್ಟ್ 2 ತಿಂಗಳು ಹಾಸ್ಪಿಟಲ್ನಾಗ ಇರ್ಬೇಕಾಗ್ತದ. ಹಾಸ್ಪಿಟಲ್ ಬೆಡ್ನಾಗ ಇದ್ದಾಗ ಶಿ ಡಿಸೈಡ್ಸ್ ಐ ವಿಲ್ ಕಾಂಕರ್ ಮೌಂಟ್ ಎವರೆಸ್ಟ್ ಅಂತ. ಆಫ್ಟರ್ 2 years ಆಫ್ ಪ್ರಾಕ್ಟೀಸ್, year 2013, April 1st, she conquered Mount Everest with 1 leg. Efforts on a specific goal, achievement. Virat Kohli, at the age of 17, lost his father while he was playing a Ranji match.
ಮನಿಗ್ ಹೋದ್ರ ಆ ದುಃಖದಾಗ ಮುಳಕ್ ಹೋಗ್ತೀನಿ. ಯಾಕಂದ್ರೆ ಏನದ ಇಲ್ಲೊಂದು ಬಾಜುಕೊಂದು ಇಮೇಜ್ ಹಾಕಿ ನೋಡ್ರಿ, ಲೈಫ್ ಇಸ್ ಟಫ್ ಫಾರ್ ಎವ್ರಿ ಒನ್ ಅಂತ. ಇವತ್ತಿನ ವಿರಾಟ್ ಕೊಹ್ಲಿ ಲೈಫ್ ನೋಡಿದ್ರೆ ಬಹಳ ಆರಾಮಿದೆ ಅಂತ ಅನಿಸ್ತದೆ, ಬಟ್ ಹಿ ಹ್ಯಾಸ್ ಗಾನ್ ಥ್ರೂ ದ ಟಫ್ ಫೇಸ್. ಹಿ ಈಸ್ ಗೋಯಿಂಗ್ ಥ್ರೂ ಲಾಟ್ ಆಫ್ ಟಫ್ ಫೇಸಸ್. ಯಾಕಂದ್ರೆ ಫಾರ್ ಎವ್ರಿಬಡಿ ಲೈಫ್ ಇಸ್ ವೆರಿ ಟಫ್. ಅದೊಂದು ಸಣ್ಣ ಸಸಿ ಆ ಒಂದು ಕಾಂಕ್ರೀಟ್ ಒಂದು ಫ್ಲೋರ್ ಇದ್ ನಡುವಿಂದ ಬರ್ಬೇಕಂದ್ರೆ ಎಷ್ಟರೇ ಕಷ್ಟಪಟ್ಟಿರ್ಬೇಕು. ಅಂಡ್ ಎವ್ರಿಬಡಿ ಇನ್ ದಿಸ್ ಫ್ರೇಮ್, ಈ ಒಂದು ಫ್ರೇಮ್ ನಾಗ ಹಾಕಿಲ್ಲ ಸ್ವಲ್ಪ ಜನ ಏನ್ ಪಿಕ್ ಮಾಡೇನಲ್ಲ, ಎಲ್ಲಾರ ಲೈಫ್ ನಾಗೂ ಅದೊಂದು ಒಂದು ಏನು ಕಷ್ಟದ ಪರಿಸ್ಥಿತಿ ಒಳಗಿದ್ರು. ಅವ್ರಿಗೂ ತಮ್ಮ ಕಂಫರ್ಟ್ ಝೋನ್ ನಾಗ ಉಳ್ಕೋಬಹುದಾಗಿತ್ತು, ರೈಟ್? ವಿರಾಟ್ ಕೊಹ್ಲಿ ಏಜ್ ಆಫ್ 17 ಲಾಸ್ಟ್ ಹಿಸ್ ಫಾದರ್. ಅಟ್ ದ ಏಜ್ ಆಫ್ 19 PUC ಸೆಕೆಂಡ್ ಇಯರ್ ಎಕ್ಸಾಮ್ ಬರೀಬೇಕು, ಅಂಡರ್ 19 ಆಡ್ಬೇಕು, ಡಿಲೆಮಾ. ಅಂಡ್ ನೌ ವಾಟ್ ವಿ ನೋ ಇಸ್ ಒನ್ ಆಫ್ ದ ಬೆಸ್ಟ್ ಕ್ರಿಕೆಟರ್, Pranjal Patil, the first blind IAS officer of the country. Year 2016, 776 rank ಬರ್ತದೆ UPSC. IRAS ಸಿಗ್ತದೆ, ಇಂಡಿಯನ್ ರೈಲ್ವೆ ಅಕೌಂಟ್ ಸರ್ವಿಸಸ್. ಬಟ್ ರೈಲ್ವೆ ಡಿಪಾರ್ಟ್ಮೆಂಟ್ ಗಿವ್ಸ್ ಅರ್ ಡಿಫರೆಂಟ್. ಯಾಕಂದ್ರೆ ಬೇರೆ ಕೇಡರ್ ಕೊಡ್ತೇನೆ, ಬೇರೆ ಡಿಪಾರ್ಟ್ಮೆಂಟ್ ಕೊಡ್ತೀವಿ ನಿಮ್ಗೆ, ಯಾಕಂದ್ರೆ ಅಕೌಂಟ್ ಸರ್ವಿಸಸ್ ಕಂಡ್ಬೇಕು ಅಂತ ಹೇಳಿದಾಗ she rejects the result. In 2017 she writes once again UPSC exam and scores 124th rank and becomes India's first blind IAS officer, right? Irfan Khan, recently we lost him. And on life, and then when you see his life, it is throughout life, he like 13 years he had to wait for first role in a movie. 13 years after NSD ಒಳಗೆ ಪಾಸ್, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಒಳಗೆ ತನ್ನ ಕೋರ್ಸ್ ಮುಗಿಸ್ಕೊಂಡ್ ಬಂದ್ಮೇಲೆ 13 ವರ್ಷ ಕಾಯ್ತಾನ ಆನ್ ಸ್ಟ್ರೀಟ್, ಮುಂಬೈ ಸ್ಟ್ರೀಟ್ ಒಳಗೆ ವಡಾ ಪಾವ್ ತಿನ್ಕೊಂಡು ಜೀವನ ಮಾಡ್ದವ್. ಕಂಫರ್ಟ್ ಝೋನ್ಸ್ ಹೋಗ್ಲಿಕ್ಕೆ ಅವ್ರಿಗೆ ಎಲ್ಲಾರ್ಗು ಇವ್ರಿಗೆ ಅಷ್ಟೂರ್ಗುನು ಏನು ಕೆಳಗೆ ಮೈಕಲ್ ಶೂಮಾಕರ್ 7 times ವರ್ಲ್ಡ್ ಫಾರ್ಮುಲಾ ರೇಸ್ ಚಾಂಪಿಯನ್, Mary Kom, the life itself is a struggle for her, and Stephen Hawking, right? ಇವ್ರು ಎಲ್ಲಾರ್ದು ಲೈಫ್ ನಾಗ ನೋಡ್ಕೊಂಡ್ರೆ ಅವ್ರವ್ರ ಕಂಫರ್ಟ್ ಝೋನ್ಸ್ ನಾಗ ಇದ್ರು ಅಂತಂದ್ರೆ ಅವ್ರು ಆರಾಮಾಗಿ ಇರ್ತಿದ್ರು, ಬಟ್ ಯಾರು ಸಕ್ಸಸ್ಫುಲ್ ಆಗಿರ್ತಿರ್ಲಿಲ್ಲ. ಈಗೇನದ ಇಲ್ಲ ಮೇಲ್ಗಡೆ ರೈಟ್ ಸೈಡ್ ಅಪ್ಪರ್ ಕಾರ್ನರ್ ಏನದ ನಾನು ಖಾಲಿ ಇಟ್ಟಿದ್ದೆ, ಯಾಕಂದ್ರೆ ಅಲ್ಲೇ ನಮ್ದೊಂದು ವೀಕ್ಷಣೆ ಬರ್ತದ ಅಂತ. ಬಟ್ ಇಲ್ಲಿ ಕೆಳಗಡೆ ಒಂದು ಸ್ಕ್ವೇರ್ ಬಾಕ್ಸ್ ಖಾಲಿ ಅದ, ಏನು ರೈಟ್ ಸೈಡ್ ಬಾಟಮ್ ಕಾರ್ನರ್. ಅಲ್ಲಿ ಯಾರ್ದು ಫೋಟೋ ಯಾಕೆ ಹಾಕಿಲ್ಲ ಅಂತಂದ್ರ ಅಲ್ಲೊಂದು ಫ್ರೇಮ್ ಹಾಕ್ಲಿಕ್ಕತ್ತೇನಿ, ಮೋಸ್ಟ್ಲಿ ನಿಮ್ದೇ ಇರ್ಬೋದು ಅನಿಸ್ತದ. ಯು ಕ್ಯಾನ್ ಬಿ ದ ನೆಕ್ಸ್ಟ್, ಯು ವಿಲ್ ಬಿ ದ ನೆಕ್ಸ್ಟ್. ಹೆಂಗ? ಫಸ್ಟ್ ನಿಮ್ ಕಂಫರ್ಟ್ ಝೋನ್ಸ್ ಏನವ ಅದನ್ನ ಲಿಸ್ಟ್ ಮಾಡ್ರಿ. ಫಸ್ಟ್ ಆ ಕಂಫರ್ಟ್ ಝೋನ್ ಇಂದ ಹೊರಗೆ ಬರೋ ಪ್ರಯತ್ನ ಮಾಡ್ರಿ. ಹೆದರಿಕೆ ಆಗ್ತದ, ರಿಸ್ಕ್ ತಗೋಬೇಕಾಗ್ತದೆ, ಎಸ್. ಗುರಿಗಳನ್ನ ಫಿಕ್ಸ್ ಮಾಡ್ಕೊರಿ, ಸ್ವಾಟ್ ಅನಲೈಸಿಸ್ ಮಾಡ್ಕೊರಿ, ಎಫರ್ಟ್ಸ್ ಗಳನ್ನ ಹಾಕೊಳ್ಳೋಣ. ನಿಮ್ಗಿಂತ ಜಾಸ್ತಿ ನಾ ಕಾಯ್ಲಿಗತ್ತೇನೆ ಈ ಫ್ರೇಮ್ ಒಳಗೆ ನಿಮ್ ಫೋಟೋ ಬರ್ಲಿ ಅಂತ, ಸೊ ದಟ್ ನಾನು ಐ ಟೇಕ್ ದಿಸ್ ಫ್ರೇಮ್ to the other schools and colleges and I can motivate. When these people can do, why not you? Right? So ಬಹಳ ದೊಡ್ಡ ದೊಡ್ಡ ಗ್ರೇಟ್ ಪರ್ಸನಾಲಿಟಿ ಅಂಡ್ ಗ್ರೇಟ್ ಫಿಗರ್ಸ್ ಆಯ್ತು. ನಮ್ಗೆ ಏನಾಗ್ತದೆ, ಇವ್ರು ನಾವು ದಿನನಿತ್ಯದೊಳಗೆ ನಾವು ಅವ್ರು ನೋಡಿರಂಗಿಲ್ಲ, ಅವ್ರ ಜೊತೆ ಇಂಟ್ರಾಕ್ಟ್ ಮಾಡಿರಂಗಿಲ್ಲ. ಸಮ್ ಟೈಮ್ಸ್ ಏನಪ್ಪಾ ಇಷ್ಟು ದೊಡ್ಡ ಸ್ಟೇಜ್ ನಮ್ಗೆ ಹೋಗ್ಲಿಕ್ಕೆ ಆಗ್ತದೆ ಇಲ್ಲೋ ಅಂತ. ಆದ್ರೆ ಟೆರೆಸ್ ಹತ್ಬೇಕು ಅಂದ್ರೆ ಒಂದೊಂದು ಮೆಟ್ಲು ಹತ್ಕೊಂಡು ಹೋಗ್ಬೇಕು. ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ನಾನು ಕೊಡ್ತೇನೆ. ಅಂಡ್ ಥ್ಯಾಂಕ್ಸ್ ವೆಂಕಟೇಶ್ ಸರ್, ಅದನ್ನ ನನ್ಗೆ ಟ್ರಿಗರ್ ಮಾಡಿದ್ದಕ್ಕೆ. ಇವತ್ತ ನಮ್ ಜೊತೆ ವೆಬಿನಾರ್ ಒಳಗೆ ದೇರ್ ಇಸ್ ಒನ್ ಮೋರ್ ಪರ್ಸನ್, ಏನು ಹಳೆ ವಿದ್ಯಾಪೋಷಕ್ ಸ್ಟೂಡೆಂಟ್ ಅಂಡ್ ಎಕ್ಸ್ ವಿದ್ಯಾಪೋಷಕ್ ಎಂಪ್ಲಾಯಿ, ಸ್ಫೂರ್ತಿ ಹೆಗ್ಡೆ. ನಿಮ್ಗೆಲ್ಲ ಸ್ಫೂರ್ತಿ ಅಕ್ಕ ಅಂತೆಲ್ಲ ಗೊತ್ತು. ಹರ್ ಲೈಫ್ ಇಸ್ ಆಲ್ಸೋ ಚಾಲೆಂಜ್. ಯಾಕಂದ್ರೆ ವಿದ್ಯಾಪೋಷಕ್ ಸ್ಟೂಡೆಂಟ್ ಅಂತ ಹೇಳಿದ ತಕ್ಷಣ ನಿಮ್ಗೆ ಗೊತ್ತು ಏನು ವಾಟ್ ಈಸ್ ಅ ಬ್ಯಾಕ್ ಗ್ರೌಂಡ್ ಅಂತ. ರೀಸೆಂಟ್ ಆಗಿ ಒಂದು ಲಾಕ್ಡೌನ್ ಕಿಂತ ಮೊದ್ಲೇಕ ಐ ವಿಸಿಟೆಡ್ ಹರ್ ಹೌಸ್. ನಾನು ನಮ್ಮೆಲ್ಲರ ಫ್ಯಾಮಿಲಿ ಅವ್ರ ಮನೆಗೆ ಹೋಗಿದ್ವಿ ಅಂಡ್ ಐ ಗಾಟ್ ಟು ನೋ ಆಕ್ಚುಯಲ್ ಸಿಚುವೇಶನ್. ಏನದ ನನಗೆ ಆಲ್ಮೋಸ್ಟ್ ಐ ಥಿಂಕ್ ಪವರ್ ಹ್ಯಾಸ್ ಗಾನ್. ಲೆಟ್ ಮಿ ಟರ್ನ್ ಆನ್ ದ ಲೈಟ್. ಐ ಥಿಂಕ್ ಐ ಆಮ್ ವಿಸಿಬಲ್, ವೆಂಕಿ ಸರ್? ಎಸ್. ಓಕೆ. ಸೊ ಏನಾಯ್ತು, ಸ್ಫೂರ್ತಿ ಯಾಕೆ ನಾ ಇಲ್ಲಿ ಎಕ್ಸಾಂಪಲ್ ಕೊಡ್ಲಿಗತ್ತೇನೆ ಅಂತಂದ್ರ, ಬಂಗಾರ್ ಮಕ್ಕಿ ಕ್ಯಾಂಪ್ ಆಲ್ಮೋಸ್ಟ್ 1.5 year ಬ್ಯಾಕ್ ಬಂಗಾರ್ ಮಕ್ಕಿ ಕ್ಯಾಂಪ್ ಒಳಗ ಪರಿಚಯ ಆಯ್ತು. ಅಂಡ್ ಶಿ ಐ ವಾಸ್ ಅಟೆಂಡಿಂಗ್ ಏನು ಕ್ಲಾಸ್ ಎಲ್ಲ ಆಸ್ ಅ ಸ್ಟೂಡೆಂಟ್ ಶಿ ವಾಸ್ ಅಟೆಂಡಿಂಗ್. ಕ್ಲಾಸ್ ಮುಗಿದ್ಮೇಲೆ ಸಂಜೆ ಮುಂದೆ ಕುತ್ಕೊಂಡು ಮಾತಾಡ್ಬೇಕಾರ ಅಂದ್ಲು, ಇಲ್ಲ ನೀವು ಇಷ್ಟೊಂದು ಮಂದಿದೆಲ್ಲ ಎಕ್ಸಾಂಪಲ್ ಕೊಡ್ಲಿಗತ್ತೀರಿ, ಹಾಗಿದ್ರೆ ನಾನು ಐ ಟೇಕ್ ಅಪ್ ಸಮ್ ಚಾಲೆಂಜ್ ಅಂತ ಹೇಳಿದ್ವಿ. ಅವತ್ತು ಡೈರಾಗ್ ಒಂದ್ ಏನೋ ಬರ್ಕೊಂಡಿದ್ಲು, ಬಟ್ ಅವಾಗ ಏನ್ ಅದ್ರ ಬಗ್ಗೆ ಜಾಸ್ತಿ ನನ್ನ ಜೊತೆ ಡಿಸ್ಕಸ್ ಮಾಡಿದ್ದಿಲ್ಲ. ದೆನ್ ದೇರ್ ಆಫ್ಟರ್ ಒಂದ್ ದಿವ್ಸ 2-3 ಕ್ಯಾಂಪ್ ಒಳಗ ನಾನು ಅಲ್ಲೇ ಅಕ್ಕಿನ ಬೆಟ್ ಆಗಿದ್ದೆ. ಅದಾದ್ಮೇಲೆ ಒಂದ್ ದಿವ್ಸ ಕಾಲ್ ಮಾಡಿದ್ಲು, ಇಲ್ಲ ನಂಗೆ ಬಹಳ ಡಿಲೇಮ್ ಒಳಗಿದ್ದೇನೆ, ನನಗೆ ಏನಾಗ್ಲಿರ್ತದ, ಒಂದು ನಾನು ವಿದ್ಯಾಪೋಷಕನಾಗ ಕಂಟಿನ್ಯೂ ಮಾಡ್ಬೇಕು ಆಸ್ ಎ ಎಂಪ್ಲಾಯಿ, ಯಾಕಂದ್ರೆ ನನಗದು ಫಸ್ಟ್ ಜಾಬ್ ಅಲ್ದ, ನನಗದು ಪೇರೆಂಟ್ ಆರ್ಗನೈಸೇಷನ್, ನನಗ ಬೆಳೆಸಿದ ಆರ್ಗನೈಸೇಷನ್, ಇಲ್ಲ ಬಿಟ್ಟು ನಾನು ಹೊರಗೆ ಹೋಗ್ಬೇಕು, ಏನ್ ಮಾಡ್ಲಿ ಅಂತ ಗೊತ್ತಾಗವಲ್ತು ಅಂತಂದು. ಅದಕ್ಕ ಸಿಂಪಲ್ ಆಗಿ ಆಕಿ ಹೇಳಿದ್ದೇನು ಅಂತಂದ್ರೆ, ಅದೇ ರಿಸ್ಕ್ ತಗೊಳ್ಳಿಲ್ಲ ಏನೋ ಆಗಂಗಿಲ್ವಾ,
ಈಗ ನಿಂದ ಇಲ್ಲೇ ಜಾಬ್ನಾಗ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ರೆ ಮಾಡ್ಬೋದು, ಆದ್ರೆ ಹೊರಗೆ ಹೋಗ್ತಿದ್ರೆ ಒಂದು ಡಿಸ್ಅಡ್ವಾಂಟೇಜ್ ಏನು ಅಂತಂದ್ರೆ ಈಸಿಯಾಗಿ ಸಿಕ್ಕಿರೋ ಕೆಲಸ ನಿನ್ ಕೈ ಬಿಟ್ಟು ಹೋಗ್ತದ. ಅಡ್ವಾಂಟೇಜ್ ಏನು ಅಂತಂದ್ರೆ ನಿನ್ನ ಮನಿ ಪರಿಸ್ಥಿತಿ ಬಹಳ ಕೆಟ್ಟದು, ಅಷ್ಟು ಈಸಿಯಾಗಿ ಇಲ್ಲದು. ಸೊ ನಿನ್ಗ ಅದೊಂದು ಮೋಟಿವೇಶನ್, ನಾನು ಹೊರಗೆ ಬಂದಿನ ನಾ ರಿಸ್ಕ್ ತಗೊಂಡು ಏನಾದ್ರೆ ನಾನು ಎಫರ್ಟ್ಸ್ ಹಾಕಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಡಿಸೈಡ್ ಮಾಡುವಂತಂದ್ರೆ. ಸೊ ಶಿ ಹ್ಯಾಡ್ ಟು ಟೇಕ್ ಅ ಕಾಲ್ ಅಂಡ್ ಶಿ ರಿಸೈನ್ಡ್ ವಿದ್ಯಾಪೋಷ ಶಿರ್ಸಿ ಆಫೀಸ್ ಇಂದ ಹೊರಗೆ ಬಂದು 3 months ಇಟ್ಸ್ ಅದು ಎಲ್ಲೇ ದಾವಣಗೆರೆ ಒಳಗ ಅವ್ರ ಒಬ್ಬ ಫ್ರೆಂಡ್ ಅವ್ರ ಅಕ್ಕನ ಮನೆಯೊಳಗ ಅದ್ರ ರೂಮ್, ಅದು ಪಿ ಜಿ, ಸ್ಮಾಲ್ ರೂಮ್, ಅಲ್ಲೇ ಇದ್ಕೊಂಡು ಪ್ರಿಪೇರ್ಡ್ ಬೈ ಹರ್ ಓನ್ ಸೆಲ್ಫ್ ಅಂಡ್ ಕರ್ನಾಟಕ ಬ್ಯಾಂಕ್ ಅದು ಪ್ರೊಬೇಷನರಿ ಆಫೀಸರ್ ಅದು ಎಕ್ಸಾಮ್ ಅಪ್ಲೈ ಮಾಡಿದ್ಲು ಅಂಡ್ ಬರದ್ಲು. ಅಂಡ್ ಇಟ್ ವಾಸ್ ಅವರ್ ಫಸ್ಟ್ ಅಟೆಂಪ್ಟ್ ವಿದೌಟ್ ಕೋಚಿಂಗ್ ಅಂಡ್ ಶಿ ಕ್ಲಿಯರ್ಡ್ ಇಟ್. ಕ್ಲಿಯರ್ ಆಯ್ತು. ಅಂಡ್ ಇನ್ಫ್ಯಾಕ್ಟ್ ಏನು ಪಾಸ್ ಆದ್ಮೇಲೆ ಇಂಟರ್ವ್ಯೂ ಕಾಲ್ ಲೆಟರ್ ಬಂತು. ಜಸ್ಟ್ ಬಿಕಾಸ್ ಆಫ್ ದಿಸ್ ಕೊರೋನಾ ಅಂಡ್ ಕೋವಿಡ್ ದ ಇಂಟರ್ವ್ಯೂ ಗಾಟ್ ಪೋಸ್ಟ್ಪೋನ್ಡ್. ನಾನು ಉಡುಪಿ ವಿದ್ಯಾಪೋಷಕ ಟೀಮ್ನವ್ರದ್ದು ಟ್ರೈನಿಂಗ್ ಮಾಡ್ಲಿಕ್ಕೆ ಹೋದಾಗ ಈ ಸರ್ತೆ ಸ್ಫೂರ್ತಿನೂ ನನ್ನ ಜೊತೆ ಇದ್ಲು. ಅಲ್ಲಿ ನಾವು ಟ್ರೈನಿಂಗ್ ಮಾಡ್ಲತ್ತಿದ್ವಿ. ಅಲ್ಲಿ ಸ್ಟೂಡೆಂಟ್ಸ್ ನಾನು ಮೋಟಿವೇಶನ್ ಏನೋ ಒಂದು ಹಿಂಗ ಒಂದು ಎಕ್ಸಾಂಪಲ್ ಕೊಡ್ಲಿತ್ತಿದೆ. ರಿಸಲ್ಟ್ ಬಂತು, ಓಡ್ ಬಂದ್ ಹೇಳಿದ್ಲು, ರಿಸಲ್ಟ್ ಬಂತ್ರಿ ಸರ್ ನನ್ ಹಿಂಗ್ ಪಾಸ್ ಆಯ್ತು ಅಂತಂದು. ಅಲ್ಲಿರೋ ಹುಡುಗರಿಗೆ ಅದು ಎಷ್ಟು ಮೋಟಿವೇಶನ್ ಅಂತಂದ್ರೆ, ಯಾಕಂದ್ರೆ ಕಣ್ಣೆದುರುಗಡೆ ಇರೋ ಒಬ್ಬಕ್ಕೆ ಅಕ್ಕ ಪಾಸ್ ಆಗ್ಯಾಳ ಅಂತಂದ್ರೆ ಯಾಕೆ ಇದನ್ನ ಹೇಳಿ ಅಂತ ಕೇಳ್ರಿ. ಅವತ್ತ ಸೆಷನ್ ಮುಗಿದ್ಮೇಲೆ ಅಕ್ಕಿ ಹೊರಗೆ ಬಂದ್ಮೇಲೆ ನಂಗೆ ಹೇಳಿದ್ಲು, ತನ್ನ ಡೈರಿ ಒಳಗ ಬರ್ದಿದ್ದನ್ ಹೇಳಿದ್ಲು, ಅವತ್ತು ನಿಮ್ ಕ್ಲಾಸ್ ಆದ್ಮೇಲೆ ನಾ ಡಿಸೈಡ್ ಮಾಡಿದ್ದೆ ರೀ, ಫಸ್ಟ್ ನನ್ನ ಪ್ರಯತ್ನ ನಾನು ಬ್ಯಾಂಕ್ ಪಿ ನಾ ಮಾಡ್ತೀನಿ. ನನ್ನ ಪ್ರಯತ್ನದಿಂದ ನಾನು ಬ್ಯಾಂಕ್ ಪಿ ಎಕ್ಸಾಮ್ ನ ಪಾಸ್ ಆಗ್ಬಹುದು ಅನ್ನೋದು ಆಯ್ತು ಅಂದ್ರೆ ನನಗೊಂದು ಕಾನ್ಫಿಡೆನ್ಸ್ ಕೊಡ್ತದ. ಆ ಕಾನ್ಫಿಡೆನ್ಸ್ ನನಗೆ ಬಂತು ಅಂದ್ರೆ ಮೈ ನೆಕ್ಸ್ಟ್ ಟಾರ್ಗೆಟ್ ವಿಲ್ ಬಿ UPSC ಎಕ್ಸಾಮ್ ಅಂತಂದು. ಯಾಕೆ ಇದನ್ನ ಹೇಳಲೇತೀನಿ ಅಂತಂದ್ರ, ಈ ಒಂದು ಸಕ್ಸಸ್ ಅನ್ನೋದು ಒಂಥರ ನಶ ಇದ್ದಂಗ. ಅದು ನಮಗ ಟೇಸ್ಟ್ ಆಗಿಲ್ಲ ಅನ್ನೋದಷ್ಟೇ. ನಮ್ಗ ಒಂದ್ಸರ್ತಿ ಅದ ಟೇಸ್ಟ್ ನಮಗ್ ಸಿಕ್ತು ಅಂತಂದ್ರೆ ಅದರಿಂದ ನಾವು ಬೆನ್ ಹತ್ಲಿಕ್ಕೆ ಆಗ್ತದ. ಆದ್ರೆ ಅದರಿಂದ ಬೆನ್ ಹತ್ಬೇಕು ಅಂತಂದ್ರೆ ರಿಸ್ಕ್ ತಗೊಳ್ಳಬೇಕಾಗ್ತದ. ಇವತ್ತು ಗರ್ಲ್ಸ್ ಎಕ್ಸಾಂಪಲ್ ವೆಂಕಿ ಸರ್ ಕೊಟ್ರು. ಎಲ್ಲಾರು ಆರಾಮಾಗಿ ತಮ್ಮ ಮನ್ಯಾಗ ಕುತ್ಕೊಂಡಾಗ ದೀಸ್ 2 ಗರ್ಲ್ಸ್ ಪುಟ್ ಇನ್ ಸಮ್ ಎಫರ್ಟ್ಸ್. ನಡ್ದದ ನಡಿಲಿಕ್ ಬಿಡುವಲ್ಲ, ಏನೋ ಒಂದು ಹೊಸಾದ್ ಮಾಡೋಣ. ತಾವ್ ಹೊಸತನ ಬರಬೇಕು ಅಂತಂದ್ರ ಆ ಕಂಫರ್ಟ್ ಝೋನ್ ದಾಟಬೇಕಾಗ್ತದ, ಆ ಬೇಲಿ ದಾಟಬೇಕಾಗ್ತದ. ಆ ಬೇಲಿ ದಾಟಬೇಕು ಅಂದ್ರೆ ನನಗೊಂದು ಗುರಿ ಬೇಕಾಗ್ತದ. ಆ ಗುರಿ ಬಂತು ಅಂತಂದಾಗ ಆ ಎಫರ್ಟ್ಸ್ ಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದ. ಅಂಡ್ ವೆರಿ ಸೂನ್ ವಿ ವಿಲ್ ಬಿ ಹ್ಯಾವಿಂಗ್ ಯುವರ್ ಎಕ್ಸಾಂಪಲ್ಸ್. ಯಾಕಂದ್ರೆ ವಿದ್ಯಾಪೋಷಕ ಹುಡುಗರು ಸುಮ್ನೆ ಹುಡುಗರು ಎಲ್ಲ, ನಾವು ಹುಡುಕಿ ತಗೊಂಡ್ ಬಂದಿರೋಂಥ ಹುಡುಗರು ಅವರು. ಯು ಆರ್ ಟ್ಯಾಲೆಂಟೆಡ್, ಯು ಆರ್ ಮೆರಿಟೋರಿಯಸ್. ಅಂಡ್ ನಿಮ್ ಕಡೆ ಅದೊಂದು ಏನೋ ಒಂದು ಫೈರ್ ಅದ, ಫೈರ್ ಇಂದ ಬೆಲೆ ಅದ. ಏನು ಅಂದ್ರೆ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅಂತದ. ಇಷ್ಟೆಲ್ಲ ಇಟ್ಕೊಂಡಿವಿ ಅಂತಂದಾಗ ಯಾಕ ಆ ಒಂದು ಕಂಫರ್ಟ್ ಝೋನ್ ಅನ್ನ ದಾಟಬಾರ್ದು ಅನ್ನೋ ಪ್ರಶ್ನೆ ಇವತ್ತು ಹಾಕೋಬಾರ್ದು. ಯಾಕಂದ್ರೆ ನಾ ಸ್ಟಾರ್ಟಿಂಗ್ ಒಂದು ಸ್ಲೈಡ್ ತೋರಿಸಿದ್ದೆ, ಕೆಲವೊಂದು ಪ್ರಶ್ನೆಗಳು ರೆವಲ್ಯೂಷನ್ ಅನ್ನ ಕ್ರಿಯೇಟ್ ಮಾಡಿದೆ. ನಾವು ಜಗತ್ತಿಗೆ ರೆವಲ್ಯೂಷನ್ ಆಗ್ಲಿಲ್ಲ, ರೆವಲ್ಯೂಷನ್ ಕೊಡ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ನನ್ನ ಪರ್ಸನಲ್ ಲೈಫ್ನಾಗ ಆದ್ರೂ ನಾನು ರೆವಲ್ಯೂಷನ್ ಕೊಡ್ಬೋದು. ನನ್ನ ಪರ್ಸನಲ್ ಲೈಫ್ ಇಂಪ್ರೂವ್ ಆಯ್ತು ಅಂದ್ರೆ ನನ್ನ ಪ್ರೊಫೆಷನಲ್ ಲೈಫ್ ಇಂಪ್ರೂವ್ ಆಗ್ತದೆ. ಅಟ್ಲೀಸ್ಟ್ ನಾರೇ ಆರಾಮ್ ಇರ್ಬೋದಲ್ಲ. ಇವತ್ತಿನ ಈ ಪರಿಸ್ಥಿತಿಗೆ ಅಂತ ನಾವು ಒಳ್ಳೆ ಪರಿಸ್ಥಿತಿಗೆ ನಾ ಇರ್ಬಹುದಲ್ಲ. ಈ ಒಂದು ಪ್ರಯತ್ನ ನಾವು ಆಗ್ಬೇಕು ಅಂತಂದ್ರೆ ನಮ್ಮ ಮೈಂಡ್ ಸೆಟ್ ನಾವು ಚಾಲೆಂಜ್ ಮಾಡ್ಬೇಕು. ವಿ ನೀಡ್ ಟು ಬಿ ಡಿಸಿಪ್ಲಿನ್ಡ್ ಇನ್ ಅವರ್ ಲೈಫ್. ಸಿಂಪಲ್ ಸೂತ್ರ ಆಫ್ ಲೈಫ್: ಗೆಟ್ ಅಪ್, ವೇಕ್ ಅಪ್, ಗೆಟ್ ಅಪ್, ಲೆಟ್ ಅಸ್ ಪ್ರಾಕ್ಟೀಸ್. ಸೊ ಇಷ್ಟು ವಿಚಾರಗಳನ್ನ ನಿಮ್ ಜೊತೆ ನಾ ಹಂಚ್ಕೊಳ್ಳಿಕ್ಕೆ ಇಷ್ಟಪಟ್ಟಿದ್ದೆ. ಯಾಕಂದ್ರೆ ಎವ್ರಿಬಡೀಸ್ ಲೈಫ್ ಇಸ್ ನಾಟ್ ಈಸಿ. ಎಲ್ಲಾರ್ದು ಲೈಫ್ನಾಗ ಅದು ಒಂದು ಟಫ್ನೆಸ್ ಬಂದ ಬರ್ತದ. ಅದಕ್ಕೆ ಹೆದರ್ಕೊಳಿಕ್ ಹೋಗ್ಬೇಡ್ರಿ. ಹಿಯರ್ ಇಸ್ ಅ ಟೈಮ್ ಫಾರ್ ಯು. ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್, ನೌ ಐ ಕ್ಯಾನ್ ಆನ್ಸರ್ ಯು. Okay, guys, right. So let us close the session. Thank you, Praveen, for one more wonderful motivational session. And yeah, next week we have your sessions continuously. That will be more on a technical skill. So yes, we will be sending the invitation to all the students by tomorrow. So next week we have Praveen Gudi's session on analytical skills every day from evening 4:30 onwards. Yes. So thank you, guys. Thank you, Praveen. See you all on Saturday again with one more session. Thank you. Bye. 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 Bye, everyone.